ಹಲೋ ಸ್ನೇಹಿತರೆ, ನಾನು ನಿಮ್ಮ ಮೋಹನ್ ಕೃಷ್ಣ. ಇವತ್ತಿನ ತರಗತಿಗೆ ಸ್ವಾಗತ. ಸ್ನೇಹಿತರೆ, ನಾನು ಭೂಗೋಳ ತಜ್ಞನಾಗಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ ಮತ್ತು ಪರಿಸರ ತಜ್ಞನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಸಾಗರ ಪ್ರವಾಹಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಕಳೆದ ಅಧ್ಯಾಯದಲ್ಲಿ ನಾವು ಅಲೆಗಳು, ಸಮುದ್ರ ಅಲೆಗಳ ಬಗ್ಗೆ ತಿಳಿದಿದ್ವಿ. ಈ ಸಮುದ್ರ ಅಲೆಗಳಲ್ಲಿ ನಾವು ಯಾವ ರೀತಿ ಅಲೆಗಳಿರುತ್ತೆ ಮತ್ತು ಅದರಿಂದ ಯಾವ ರೀತಿ ನಮಗೆ ಪರಿಣಾಮ ಬೀರುತ್ತೆ ಅಂತೇಳಿ ನಾವು ಓದಿದ್ವಿ. ಸಮುದ್ರ ಅಲೆಗಳು ನಮ್ಮ ಸಾಗರದ ಮೇಲ್ಭಾಗದಲ್ಲಿ ಶಕ್ತಿಯ ಚಲನೆ. ಯಾವ ರೀತಿ ಚಲನೆ? ಮೇಲ್ಭಾಗದಲ್ಲಿ, ನೀರಿನ ಮೇಲ್ಭಾಗದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ಅಲೆಗಳ ರೀತಿ ಶಕ್ತಿಯನ್ನು ಸಾಗಿಸುತ್ತೆ. ಅದು ಹಾರಿಜಾಂಟಲ್ ಚಲನೆಗೆ ಸೇರುತ್ತೆ. ಅದೇ ರೀತಿ ಸಾಗರ ಪ್ರವಾಹಗಳು ಕೂಡ ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ಓಷನ್ ವಾಟರ್. ಸ್ನೇಹಿತರೆ, ಯಾವ ರೀತಿ ಸಾಗರ ಪ್ರವಾಹಗಳು ಉಗಮವಾಗ್ತವೆ, ಅವುಗಳ ಪರಿಣಾಮ ಏನು, ಎಲ್ನಿನೋ ಅಂದ್ರೇನು, ಲಾನಿನಾ ಅಂದ್ರೇನು, ಇಂಡಿಯನ್ ಓಷನ್ ಡೈಪೋಲ್ ಅಂದ್ರೇನು, ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಅಂದ್ರೇನು, ಅವುಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿಯೋಣ. ಹಂಗೆ ಮುಂದಿನ ತರಗತಿಯಲ್ಲಿ ವರ್ಟಿಕಲ್ ಮೂವ್ಮೆಂಟ್ ಆಫ್ ವಾಟರ್ ಅಂದ್ರೆ ಟೈಡ್ಸ್, ಉಬ್ಬರವಿಳಿತಗಳು, ಯಾವ ರೀತಿ ನೀರು ಮೇಲೆ ಮತ್ತು ಕೆಳಗೆ ಹೋಗುತ್ತೆ ಅದನ್ನ ಸಹ ನಾವು ತಿಳಿಯೋಣ. ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಮುಖ್ಯವಾದಂಥ ನಾವು ಅಂಶಗಳನ್ನ ನಾವು ಕಲಿಯಲಿದ್ದೇವೆ. ಸ್ನೇಹಿತರೆ, ಇವತ್ತಿನ ತರಗತಿಯಿಂದ ಹಲವಾರು ಪ್ರಶ್ನೆಗಳು ನಿಮಗೆ ಬರಲಿದೆ. ಜೊತೆಗೆ ನಿಮಗೆ ಇರುವಂತಹ ಹಲವಾರು ಡೌಟ್ಸ್ಗಳೇನಿರುತ್ತೆ ಸಾಗರ ಪ್ರವಾಹಗಳ ಬಗ್ಗೆ, ಎಲ್ನಿನೋ ಬಗ್ಗೆ, ಅದೆಲ್ಲ ಇವತ್ತಿನ ದಿವಸ ನಾನು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಸಾಗರ ಪ್ರವಾಹಗಳು ಅಂದರೆ ಸತತವಾಗಿ ಒಂದೇ ದಿಕ್ಕಿನಲ್ಲಿ ನೀರಿನ ಚಲನೆ. ಸೊ ನಾವು ಕೇಳ್ಬೋದು, ಯಾವ ರೀತಿ ನೀರಿನ ಚಲನೆ, ಎಲ್ಲಿ ಅಂತೆಲ್ಲ ನಿಮಗೆ ಡೌಟ್ ಬರುತ್ತೆ. ಎಲ್ಲಿ ಅಂದರೆ ಕೆಲವು ಭಾಗದ ಮೇಲೆ, ಸಮುದ್ರ ಸಾಗರಗಳ ಮೇಲ್ಭಾಗದಲ್ಲಿ ಇರುತ್ತೆ ಕೆಲವು ಪ್ರವಾಹಗಳು ಸಮುದ್ರ ತಳದಲ್ಲಿರುತ್ತೆ, ಸಾಗರ ತಳದಲ್ಲಿರುತ್ತೆ, ಗೊತ್ತಲ್ಲ. ಸೊ ಸಾಗರ ಪ್ರವಾಹಗಳು ಸತತವಾಗಿ ಒಂದೇ ದಿಕ್ಕಿನಲ್ಲಿ ನೀರಿನ ಚಲನೆ ಆದರೆ ಅದನ್ನು ನಾವು ಸಾಗರ ಪ್ರವಾಹಗಳು, ಕಂಟಿನ್ಯೂಸ್ ಡೈರೆಕ್ಟೆಡ್ ಮೂವ್ಮೆಂಟ್ ಆಫ್ ಓಷನ್ ವಾಟರ್. ಯಾಕೆ ಇದು ನಮಗಿದೆ ಅಂದರೆ, ಫಸ್ಟ್ ಇಲ್ಲಿ ಗಮನಿಸಿ, ಇದು ನಮ್ಮ ಗೋಳ ಪೃಥ್ವಿ, ಓಕೆ, ಗ್ಲೋಬ್. ಇದು ಈ ಭಾಗ ನೋಡಿ ಸಮಭಾಜಕ ವೃತ್ತ ಇದೆ, ಇಲ್ಲಿ 30 ಉತ್ತರ 30 ದಕ್ಷಿಣ ಇದೆ. ಇಲ್ಲಿ ಸೂರ್ಯನ ಕಿರಣಗಳು ನೋಡಿ, ಸೂರ್ಯನ ಕಿರಣಗಳು ನಮಗೆ ಜಾಸ್ತಿ ಬೀಳದೆ ಈ ಉಷ್ಣವಲಯದಲ್ಲಿ, ಈ ಭಾಗದಲ್ಲಿ ಏನಾಗುತ್ತೆ, ತುಂಬಾ ಜಾಸ್ತಿ ಸೂರ್ಯನ ಶಾಖ ಬಿದ್ದಾಗ ಏನಾಗುತ್ತೆ, ಇದನ್ನ ನಾವು ಉಷ್ಣವಲಯ ಅಂತ ಕರಿತೀವಿ. ಈ ಉಷ್ಣವಲಯದಲ್ಲಿ ಏನಾಗುತ್ತೆ, ತುಂಬಾ ಜಾಸ್ತಿ ಶಾಖ ಬಿದ್ದ ತಕ್ಷಣ ಏನಾಗುತ್ತೆ, ಇಲ್ಲಿ ನಮಗೆ ಸರ್ಪ್ಲಸ್ ಎನರ್ಜಿ ಇರುತ್ತೆ. ಸೂರ್ಯನ ಶಾಖ ಬಿದ್ದು ಏನಾಗುತ್ತೆ, ಹತ್ತಿರ 320 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ ಬೀಳುತ್ತೆ. ನಾನು ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸ್ತೀನಿ ನೋಡಿ. 320 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ ಅಂದ್ರೆ ಒಂದು ಚದರ ಮೀಟರ್ಗೆ 320 ವ್ಯಾಟ್ ಅಷ್ಟು ಬೀಳುತ್ತೆ. ವ್ಯಾಟ್ ಇಸ್ ಯೂನಿಟ್ ಆಫ್ ಪವರ್, ಗೊತ್ತಿದೆ ಅಲ್ಲ? ಇಷ್ಟು ಭಾಗ ಕಾದ್ಬಿಡುತ್ತೆ. ಅದಕ್ಕೆ ಇದನ್ನ ಟ್ರಾಪಿಕಲ್ ರೀಜನ್, ಟಾರಿಡ್ ರೀಜನ್, ಉಷ್ಣವಲಯ ಅಂತ ಕರಿತೀವಿ. ಅದೇ ಧ್ರುವೀಯ ಪ್ರದೇಶಕ್ಕೆ ಶಾಖ ಕಡಿಮೆ ಇರುತ್ತೆ, ಯಾಕೆಂದ್ರೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತೆ. ಇಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋದ್ರಿಂದ ಧ್ರುವೀಯ ಪ್ರದೇಶದಲ್ಲಿ ನಮಗೆ ಸೂರ್ಯನ ಶಾಖ ಕಡಿಮೆ ಇರುತ್ತೆ. ಶಾಖ ಇಲ್ದಿದ್ದಾಗ ಏನಾಗುತ್ತೆ, ಚಳಿ. ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಶಾಖ ಇಲ್ದಿರೋದನ್ನೇ ನಾವು ಚಳಿ ಅಂತ ಕರೆಯೋದು. ಆವಾಗ ಅಲ್ಲಿ ಡಿಫಿಸಿಟ್ ಎನರ್ಜಿ ಇರುತ್ತೆ. ಡಿಫಿಸಿಟ್ ಅಂದ್ರೇನು? ಕಡಿಮೆ, ಅಗತ್ಯಕ್ಕಿಂತ ಕಡಿಮೆ ಶಾಖ ಇರೋದನ್ನ ನಾವು ಡಿಫಿಸಿಟ್ ಅಂತ ಕರಿತೀವಿ. ಎಷ್ಟು ಬೀಳ್ತಾ ಇದೆ ಶಾಖ ನೋಡಿ, 70 ವ್ಯಾಟ್ ನೋಡಿ. ಇಲ್ಲಿ 320 ಇದೆ, ಇಲ್ಲಿ 70 ಇದೆ. ಇಲ್ಲಿ ಅಗತ್ಯಕ್ಕಿಂತ ಕಡಿಮೆ ಇದೆ ಶಾಖ, ಅದು ಡಿಫಿಸಿಟ್ ಎನರ್ಜಿ. ಇಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ಸರ್ಪ್ಲಸ್. ಗೊತ್ತಾಯ್ತಲ್ಲ, ಸರ್ಪ್ಲಸ್ ಅಂದ್ರೆ ಏನು, ಡಿಫಿಸಿಟ್ ಅಂದ್ರೆ ಏನು ಅಂತ. ಸೊ ಈ ರೀತಿ ಶಾಖ ವ್ಯತ್ಯಾಸ ಬಂದಾಗ ಈ ಭಾಗದಲ್ಲಿ ತುಂಬಾ ಕಡಿಮೆ ಶಾಖ ಬೀಳೋದ್ರಿಂದ ಚಳಿ ಆಗುತ್ತೆ ಇಲ್ಲಿ. ಅದಕ್ಕೆ ನಮಗೆ ಧ್ರುವೀಯ ಪ್ರದೇಶದಲ್ಲೆಲ್ಲ ನಮಗೆ ಚಳಿ. ಉತ್ತರ ಧ್ರುವ, ದಕ್ಷಿಣ ಧ್ರುವ ಭಾಗದಲ್ಲಿ, ನಾರ್ತ್ ಪೋಲ್, ಸೌತ್ ಪೋಲ್ ಅಲ್ಲಿ ಚಳಿ ಇರುತ್ತೆ, ಗೊತ್ತಲ್ಲ, ಶಾಖ ಇಲ್ಲದಿರೋದ್ರಿಂದ ಚಳಿ. ಸೊ ವಾಟ್ ಇಸ್ ಕೋಲ್ಡ್? ಅಬ್ಸೆನ್ಸ್ ಆಫ್ ಹೀಟ್ ಇಸ್ ಕೋಲ್ಡ್, ಗೊತ್ತಿದೆ ನಿಮಗೆಲ್ಲ. ಸೊ ಈ ಭಾಗದಲ್ಲಿ ಚಳಿ ಆಗೋದ್ರಿಂದ ಇಲ್ಲೆಲ್ಲ ನೀರೆಲ್ಲ ಏನಾಗುತ್ತೆ, ಐಸ್ ಆಗುತ್ತೆ. ಆರ್ಟಿಕ್, ಅಂಟಾರ್ಟಿಕಾದಲ್ಲಿ ಏನಾಗುತ್ತೆ, ಐಸ್ ಫಾರ್ಮೇಷನ್ ಇರುತ್ತೆ, ಸ್ನೋಫಾಲ್ ಆಗುತ್ತೆ ಇಲ್ಲೆಲ್ಲ, ಗೊತ್ತಾಯ್ತಲ್ಲ ಎಲ್ಲರಿಗೂ. ಸೊ ಈ ರೀತಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಭೂಮಿ ಮೇಲೆ. ಕೆಲವು ಜಾಗ ಉಷ್ಣಾಂಶ ಜಾಸ್ತಿ ಇರುತ್ತೆ, ಕೆಲವು ಜಾಗದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಈ ಜಾಗದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದನ್ನ ಇಲ್ಲಿಗೆ ಸಾಗರ ಪ್ರವಾಹಗಳು ಸ್ಥಳಾಂತರ ಮಾಡ್ತವೆ ಶಾಖನ. ನೋಡಿ, ಈ ತರ ಒಂದು ಕಡೆಯಿಂದ ಈ ತರ ಶಾಖನ ತಗೊಂಡೋಗ್ತವೆ ಇಲ್ಲಿಗೆ, ಧ್ರುವೀಯ ಪ್ರದೇಶಕ್ಕೆ. ಸೊ ಸಾಗರ ಪ್ರವಾಹಗಳು ಏನ್ ಮಾಡ್ತವೆ ಮುಖ್ಯವಾಗಿ ಅಂದ್ರೆ, ಉಷ್ಣವಲಯದಿಂದ ಶಾಖವನ್ನು ಶೀತ ವಲಯಕ್ಕೆ ಸ್ಥಳಾಂತರ ಮಾಡ್ತವೆ, ಸಾಗಿಸ್ತವೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಶಾಖ ಕಡಿಮೆ ಆಗುತ್ತೆ, ಇಲ್ಲಿ ಶಾಖ ಸ್ವಲ್ಪ ಹೆಚ್ಚಾಗುತ್ತೆ.
ಅದೇ ಹೋಗಿ ಶಾಕ್ ಎಕ್ಸ್ಚೇಂಜ್ ಆದ್ಮೇಲೆ ಏನಾಗುತ್ತೆ, ಹೀಟ್ ಎಕ್ಸ್ಚೇಂಜ್ ಆದ್ಮೇಲಿಂದ ವಾಪಸ್ ಬರುತ್ತೆ, ಕೋಲ್ಡ್ ಕರೆಂಟ್ ಆಗಿ ವಾಪಸ್ ಬರುತ್ತೆ ನೋಡಿ, ಈ ಥರ ವಾಪಸ್ ಬರುತ್ತೆ. ಮತ್ತೆ ಬಂದಿದ್ದೇನಾಗುತ್ತೆ, ಕೋಲ್ಡ್ ಕರೆಂಟ್ ಬ್ಲೂ ಅಲ್ಲಿ ಬರ್ದಿದೆ ನೋಡಿ, ಶೀತ ಪ್ರವಾಹ ಬಂದಿದ್ದನ್ನು ಕೋಲ್ಡ್ ಅಲ್ಲಿ ಬರ್ದಿದ್ದೀನಿ, ಬ್ಲೂ ಕಲರ್ ಅಲ್ಲಿ ಬರ್ದಿದ್ದೀನಿ. ಬಂದಿದ್ದೇನಾಗುತ್ತೆ, ಮತ್ತೆ ಬಿಸಿ ಆಗುತ್ತೆ, ಸೂರ್ಯನ ಶಾಖ ಇರೋದ್ರಿಂದ ಮತ್ತೆ ಬಿಸಿಯಾಗಿ ಮತ್ತೆ ಹೋಗುತ್ತೆ ವಾರ್ಮ್ ಕರೆಂಟ್ ಆಗಿ, ಗೊತ್ತಾಯ್ತಲ್ಲ. ಮತ್ತೆ ಹಂಗೆ ದಕ್ಷಿಣಕ್ಕೆ ಬಿಸಿಯಾಗಿ ಮತ್ತೆ ದಕ್ಷಿಣಕ್ಕೆ ಹೋಯ್ತು ನೋಡಿ, ವಾರ್ಮ್ ಕರೆಂಟ್ ಹೋಗ್ತಾ ಇದೆ, ವಾಪಸ್ ಬರೋದೇನು ಕೋಲ್ಡ್ ಕರೆಂಟ್. ಈ ರೀತಿ ಸಾಗರ ಪ್ರವಾಹಗಳು ಒಂದೇ ದಿಕ್ಕಿನಲ್ಲಿ ಸತತವಾಗಿ ಭೂಮಿಯ ಉಷ್ಣ ವಲಯದಿಂದ ಶೀತ ವಲಯಕ್ಕೆ ಶಾಖವನ್ನು ಸ್ಥಳಾಂತರ ಮಾಡ್ತವೆ. ಹೀಟ್ ಎಕ್ಸ್ಚೇಂಜ್ ಫ್ರಮ್ ಟ್ರಾಪಿಕ್ಸ್ ಟು ಪೋಲಾರ್. ಇದರಿಂದ ಒಂದು ಸಮತೋಲನ ಬರುತ್ತೆ, ಭೂಮಿ ಮೇಲೆ ಬ್ಯಾಲೆನ್ಸ್ ಬರುತ್ತೆ. ನಮ್ಮ ಪೃಥ್ವಿಯ ಹೀಟ್ ಬಜೆಟ್ ಅಂತ ಏನು ಕರಿತೀವಿ ನಾವು, ಹೀಟ್ ಬ್ಯಾಲೆನ್ಸ್ ಆಗುತ್ತೆ. ಇದಿಲ್ಲ ಅಂದಿದ್ರೆ ಸ್ನೇಹಿತರೆ, ನಮ್ಮ ಭೂಮಿಯ ಮೇಲೆ ಎಲ್ಲೂ ಜೀವಿಗಳು ಬರೋಕ್ಕಾಗ್ತಾನೆ ಇರಲಿಲ್ಲ, ಗೊತ್ತಾಯ್ತಲ್ಲ. ಸೊ ಅಷ್ಟೇ ಅಲ್ಲ, ಈ ಥರ ವಾರ್ಮ್ ವಾಟರ್ ಕೋಲ್ಡ್ ವಾಟರ್ ಎರಡು ಒಂದು ಜಾಗದಿಂದ ಜಾಗಕ್ಕೆ ಸರ್ಕ್ಯುಲೇಟ್ ಆಗೋದ್ರಿಂದ ನ್ಯೂಟ್ರಿಯೆಂಟ್ಸ್ ಸಹ ಎಕ್ಸ್ಚೇಂಜ್ ಆಗುತ್ತೆ. ಸಮುದ್ರದಲ್ಲಿರೋಂಥ ಎಲ್ಲ ಕಡೆಯಿಂದ ಪೌಷ್ಟಿಕಾಂಶಗಳು ಎಕ್ಸ್ಚೇಂಜ್ ಆಗುತ್ತೆ. ಟೆಂಪರೇಚರ್, ಸಲಿನಿಟಿ, ಡೆನ್ಸಿಟಿ, ಉಷ್ಣಾಂಶ, ಲವಣಾಂಶ ಮತ್ತು ಸಾಂದ್ರತೆಯಲ್ಲಿ ಒಂದು ಸಂಚಲನ ಇರುತ್ತೆ, ಕರೆಕ್ಟಾ. ಅದರಿಂದ ಏನಾಗುತ್ತೆ, ನಮಗೆ ಜಗತ್ತಿನಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ಮೀನುಗಾರಿಕೆ ವಲಯಗಳು, ಫಿಶಿಂಗ್ ಝೋನ್ಸ್ ಸಹ ಕ್ರಿಯೇಟ್ ಆಗುತ್ತೆ. ಈ ಥರ ಸಾಗರ ಪ್ರವಾಹಗಳಿರೋದ್ರಿಂದ ಏನಾಗುತ್ತೆ, ನಮಗೆ ಟ್ರೇಡ್, ವಾಣಿಜ್ಯ, ಹಡಗುಗಳು ಅದೇ ದಿಕ್ಕಲ್ಲಿ ಸಾಗರ ಪ್ರವಾಹ ದಿಕ್ಕಲ್ಲಿ ಹೋದರೆ ನಮಗೆ ಇಂಧನ ಉಳಿಯುತ್ತೆ, ಉಳಿತಾಯ ಆಗುತ್ತೆ, ಆದಾಯ ಹೆಚ್ಚಾಗುತ್ತೆ. ಟ್ರೇಡ್, ಹಡಗುಗಳು ನಾವು ಜಾಸ್ತಿ ಉಪಯೋಗಿಸ್ತೀವಿ ಸಮುದ್ರಗಳಲ್ಲಿ, ಸಾಗರಗಳಲ್ಲಿ ಟ್ರೇಡ್ ಮಾಡೋದಕ್ಕೆ. ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಏನೇ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡಬೇಕು, ಶಿಪ್ಪಲ್ಲಿ ಕಳಿಸ್ತೀವಿ, ಹೌದಲ್ವಾ. ಅಲ್ಲಿ ಶಿಪ್ ಏನಾದ್ರು ಓಷನ್ ಕರೆಂಟ್ ಜೊತೆಗೆ ಹೋದರೆ ಕಡಿಮೆ ಟೈಮಲ್ಲಿ ಅವರು ತಲುಪ್ಬೋದು, ಇಂಧನ ಉಳಿಯುತ್ತೆ, ಹಾಗೆ ದುಡ್ಡು ಉಳಿಯುತ್ತೆ. ಅದೇ ಥರ ಸಾಗರ ಪ್ರವಾಹಗಳಿಂದ ಹಲವಾರು ಉಪಯೋಗಗಳಿದೆ. ಅದನ್ನು ಇನ್ನೂ ಹೆಚ್ಚಿನ ಅಂಶಗಳನ್ನ ನಾನು ತಿಳಿಸ್ತೀನಿ, ಮುಂದಕ್ಕೆ ನೋಡೋಣ. ಈಗ ಗೊತ್ತಾಯ್ತಲ್ಲ ಎಲ್ಲರಿಗೂ ಯಾವ ರೀತಿ ನಮಗೆ ಸಾಗರ ಪ್ರವಾಹಗಳಿದೆ ಅಂತ ಗೊತ್ತಾಯ್ತು. ಯಾವ ಥರ ಇರುತ್ತೆ ನೋಡಿ ಸಾಗರ ಪ್ರವಾಹಗಳು, ಟೈಪ್ಸ್, ವಿಧಗಳು ನೋಡಿ. ಮೊದಲನೇದಾಗಿ ಸರ್ಫೇಸ್ ಕರೆಂಟ್, ಡೀಪ್ ವಾಟರ್ ಕರೆಂಟ್. ಇವತ್ತಿನ ದಿವಸದಿಂದ ನಾನು ಮತ್ತೆ ಕನ್ನಡದಲ್ಲೂ ಸ್ಲೈಡ್ ಮಾಡಿದ್ದೀನಿ, ಕನ್ನಡ ಸ್ಲೈಡ್ಸು ಬರುತ್ತೆ, ದಯವಿಟ್ಟು ಇದು ನೋಡಿ ಫಸ್ಟು. ಸರ್ಫೇಸ್ ವಾಟರ್ ಕರೆಂಟ್ಸ್ ಅಂದರೆ ಮೇಲ್ಭಾಗ, ಮೇಲ್ಮೈ ಸಾಗರ ಪ್ರವಾಹಗಳು. ಡೀಪ್ ವಾಟರ್ ಕರೆಂಟ್ಸ್ ಅಂದರೆ ಕೆಳಭಾಗದಲ್ಲಿ ಸಾಗರ ತಳ ಪ್ರವಾಹಗಳು. ಅಂದರೆ ಯಾವಾಗಲೂ ಸರ್ಫೇಸ್ನಲ್ಲಿ ಏನಾಗುತ್ತೆ, ಬಿಸಿಲು ಬೀಳ್ತಾ ಇರೋದ್ರಿಂದ ನೀರು ವಾರ್ಮ್ ಇರುತ್ತೆ ಅಲ್ವಾ, ವಾರ್ಮ್ ಕರೆಂಟ್ ಅದು. ಗಾಳಿ ಬೀಸೋದ್ರಿಂದ ಮತ್ತು ಭೂಮಿಯ ದೈನಂದಿನ ಗತಿಯಿಂದ ಇದು ಶುರುವಾಗುತ್ತೆ. ಸರ್ಫೇಸ್ ವಾಟರ್ ಕರೆಂಟ್ಸ್ ಯಾವಾಗಲೂ ಈಕ್ವೇಟರಿಂದ ಪೋಲಾರ್ ಭಾಗಕ್ಕೆ ಹೋಗ್ತಾ ಇರುತ್ತೆ, ಇದನ್ನು ಗಮನಿಸಿ. ಸರ್ಫೇಸ್ ವಾಟರ್ ಕರೆಂಟ್ಸ್ ಎಲ್ಲಿರುತ್ತೆ, ಸಾಗರದ ಮೇಲ್ಭಾಗದಲ್ಲಿರುತ್ತೆ. ಗಾಳಿಯಿಂದ ಅವುಗಳು ಉಗಮವಾಗ್ತವೆ ಮತ್ತು ಹಂಗೆ ಭೂಮಿಯ ದೈನಂದಿನ ಗತಿಯಿಂದ ಉಗಮವಾಗ್ತವೆ, ಗೊತ್ತಾಗಲ್ಲ. ಯಾವ ಕಡೆ ಹೋಗ್ತಾ ಇರುತ್ತೆ, ಸಮಭಾಜಕ ವೃತ್ತದಿಂದ ಧ್ರುವೀಯ ಪ್ರದೇಶಕ್ಕೆ ಹೋಗ್ತಾ ಇರುತ್ತೆ ಸರ್ಫೇಸ್ ವಾಟರ್ ಕರೆಂಟ್ಸ್ ಯಾವಾಗಲೂ. ಹಂಗೆ ಡೀಪ್ ವಾಟರ್ ಕರೆಂಟ್ಸ್ ಸಾಗರ ತಳ ಪ್ರವಾಹಗಳು, ಕೋಲ್ಡ್ ಇರುತ್ತೆ, ಇದು ಜಾಸ್ತಿ ಲವಣಾಂಶ ಮತ್ತು ಸಾಂದ್ರತೆ ಇರುತ್ತೆ, ಗೊತ್ತಾಗಲ್ಲ. ಸಾಗರ ತಳದಲ್ಲಿ ಧ್ರುವೀಯ ಪ್ರದೇಶದಿಂದ ಈಕ್ವೇಟರ್ ಕಡೆಗೆ ಬರ್ತಾ ಇರುತ್ತೆ, ಧ್ರುವೀಯ ಪ್ರದೇಶದಿಂದ ಈಕ್ವೇಟರ್ ಕಡೆಗೆ ಚಲನೆ ಇರುತ್ತೆ ಡೀಪ್ ವಾಟರ್ ಕರೆಂಟ್ಸ್. ಸರ್ಫೇಸ್ ಕರೆಂಟ್ ವಾರ್ಮ್ ಇರುತ್ತೆ, ಡೀಪ್ ವಾಟರ್ ಕರೆಂಟ್ಸ್ ಕೋಲ್ಡ್ ಇರುತ್ತೆ, ಆಯ್ತಾ. ಇದೆಲ್ಲ ನಾವು ಕಟ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ ಈಗ ನೋಡಿ. ನೆಕ್ಸ್ಟ್ ಬೇಸ್ಡ್ ಆನ್ ಟೆಂಪರೇಚರ್ ನೋಡೋಣ. ಉಷ್ಣಾಂಶ ತಕ್ಕಂತೆ ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್. ಯಾವ ಕರೆಂಟ್ ಉಷ್ಣಾಂಶ ಜಾಸ್ತಿ ಇರುತ್ತೆ ಅದಕ್ಕೆ ನೀರಿನ ಉಷ್ಣಾಂಶ ವಾರ್ಮ್ ಅಂತ ಹಾಕ್ತೀವಿ. ಡಾಟ್ ಸಿ ಅಂದ್ರೇನು, ಡಾಟ್ ಸಿ ಅಂದರೆ ಕರೆಂಟ್ ಅಂತ, ಇಲ್ಲೂ ಅಷ್ಟೇ ಡಾಟ್ ಸಿ ಅಂದರೆ ಕರೆಂಟ್ ಅಂತ. ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್, ಗೊತ್ತಾಯ್ತಲ್ಲ. ವಾರ್ಮ್ ಅಂದಾಗ ಟೆಂಪರೇಚರ್ ಒಂದು 10-25 ಹಂಗಿರುತ್ತೆ. ಅವಾಗ ಏನಾಗುತ್ತೆ, ವಾರ್ಮ್ ಕರೆಂಟ್ ಎಲ್ಲೆಲ್ಲಿ ಬರುತ್ತೆ, ಖಂಡಗಳ ಪಕ್ಕ ಬರುತ್ತಲ್ಲ, ಅಲ್ಲೆಲ್ಲ ಏನಾಗುತ್ತೆ, ನಮಗೆ ಬಾಷ್ಪೀಕರಣ ಹೆಚ್ಚಾಗುತ್ತೆ ನೀರಿಂದ. ಅದೆಲ್ಲ ಮೋಡಗಳಾಗಿ ಮಳೆ ಬರುತ್ತೆ, ಆ ನೀರಾವಿ ಎಲ್ಲ ಮೇಲೆ ಹೋಗುತ್ತೆ, ಆಕಾಶದಲ್ಲಿ ಮೋಡಗಳಾಗಿ ಮಳೆ ಬರುತ್ತೆ. ಅದಕ್ಕೆ ನಮಗೆ ವಾರ್ಮ್ ಕರೆಂಟ್ ಇರೋ ಕಡೆ ಜನಗಳು ಜಾಸ್ತಿ, ಜನಸಂಖ್ಯೆ ಜಾಸ್ತಿ, ಗೊತ್ತಾಯ್ತಲ್ಲ. ಅದೇ ಕೋಲ್ಡ್ ಕರೆಂಟ್ ಅಂದರೆ ಟೆಂಪರೇಚರ್ 15 ಹಂಗಿರುತ್ತೆ. ಯಾವಾಗ ಕೋಲ್ಡ್ ಕರೆಂಟ್ ಬಂದ್ಬಿಡುತ್ತೆ, ಖಂಡಗಳ ಒಂದು ಭಾಗದಲ್ಲಿ ಪಶ್ಚಿಮ ಭಾಗಕ್ಕೆ ಕೋಲ್ಡ್ ಕರೆಂಟ್ ಬರುತ್ತೆ, ಅವಾಗ ಎವಾಪರೇಷನ್ ಆಗಲ್ಲ. ನೀರು ಉಷ್ಣಾಂಶ 15 ಅಂದರೆ ಎವಾಪರೇಷನ್ ಆಗಲ್ಲ. ಎವಾಪರೇಷನ್ ಆಗಲ್ಲ, ಬಾಷ್ಪೀಕರಣ ಆಗಲ್ಲ ಅಂದ್ರೇನು, ನೀರಾವಿ ಇರಲ್ಲ. ನೀರಾವಿ ಇರಲ್ಲ ಅಂದರೆ ಮೋಡಗಳಾಗಲ್ಲ, ಮೋಡಗಳಾಗಲ್ಲ, ಮಳೆ ಬರಲ್ಲ, ಗೊತ್ತಾಯ್ತಲ್ಲ. ಅದಕ್ಕೆ ಖಂಡಗಳ ಪಶ್ಚಿಮದಲ್ಲಿ ಎಲ್ಲೆಲ್ಲಿ ಕೋಲ್ಡ್ ಕರೆಂಟ್ ಬರುತ್ತಲ್ಲ ಅಲ್ಲೆಲ್ಲ ಡೆಸರ್ಟ್ಸ್ ಬರುತ್ತೆ, ಮರುಭೂಮಿಗಳು, ಮಳೆನೇ ಆಗಲ್ಲ, ಮಳೆನೇ ಆಗಲ್ಲ, ಗಿಡಗಳು ಬೆಳೆಯಲ್ಲ. ಅದಕ್ಕೆ ಕೋಲ್ಡ್ ಕರೆಂಟ್ ಇರೋ ಕಡೆ ಜನಸಂಖ್ಯೆ ಕಮ್ಮಿ, ಗೊತ್ತಾಯ್ತಲ್ಲ. ಆ ಕಡೆ ಜನಗಳು ವಾಸ ಮಾಡೋದು ಕಮ್ಮಿ. ಇವಾಗ ನಾನೇ ಇಲ್ಲಿ ಬರೋದು ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಈಗ ಒಂದೇ ಒಂದು ಎಕ್ಸಾಂಪಲಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಓ ಸಾಗರ ಪ್ರವಾಹಗಳಂದರೆ ಇಷ್ಟೊಂದೆಲ್ಲ ನಮಗೆ. ಇವಾಗ ನೋಡಿ ಆಸ್ಟ್ರೇಲಿಯಾ ಬರೋದು ತೋರಿಸ್ತೀನಿ ನೋಡಿ ನಿಮಗೆ. ಇದು ಆಸ್ಟ್ರೇಲಿಯಾ, ಇದು ನೋಡಿ
ಮಕರ, ಆಸ್ಟ್ರೇಲಿಯಾದ ಮುಖಾಂತರ ಮಕರ ಸಂಕ್ರಾಂತಿ ಇದೆ, ಹೌದಾ? ಇದು ಆಸ್ಟ್ರೇಲಿಯಾ ಖಂಡ. ಆಸ್ಟ್ರೇಲಿಯಾ ಖಂಡಕ್ಕೆ ಒಂದು ಕಡೆಗೆ ಬಲಗಡೆಗೆ ವಾರ್ಮ್ ಕರೆಂಟ್ ಬರ್ತದೆ ನೋಡಿ, ಈಕ್ವೇಟರ್ ಇಂದ ಬಂದು ಇನ್ನೊಂದು ವಾರ್ಮ್ ಕರೆಂಟ್ ಬರುತ್ತೆ, ಆಯ್ತಾ? ಇದನ್ನ ಈಸ್ಟ್ ಆಸ್ಟ್ರೇಲಿಯಾ ಕರೆಂಟ್ ಅಂತ ಕರಿತೀವಿ, ಈಸ್ಟ್ ಆಸ್ಟ್ರೇಲಿಯಾ ಕರೆಂಟ್. ಹಂಗೆ ನಮಗೆ ಅಂಟಾರ್ಟಿಕಾ ಕಡೆಯಿಂದ ಕೆಳಗಡೆಯಿಂದ ಕೋಲ್ಡ್ ಕರೆಂಟ್ ಬರ್ತಾ ಇರುತ್ತೆ ಆಸ್ಟ್ರೇಲಿಯಾಗೆ, ಹಿಂಗೆ ನೋಡಿ. ಇದನ್ನ ನಾವು ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅಂತ ಕರಿತಾ ಇದೀವಿ ನೋಡಿ. ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಹೆಂಗಿದೆ ನೋಡಿ, ಇಲ್ಲಿ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್, ಈ ಕಡೆ ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಗೊತ್ತಾಯ್ತಲ್ಲ ಎಲ್ಲರಿಗೂ? ಇದು ಯಾವುದು ವಾರ್ಮ್, ಇದು ವಾರ್ಮ್, ಟೆಂಪರೇಚರ್ ಜಾಸ್ತಿ ಇದೆ ನೋಡಿ, ಇದು ಕೋಲ್ಡ್ ಇದು. ಸೊ ಇಲ್ಲೇನಾಗುತ್ತೆ, ನಮಗೆ ಮಳೆನೇ ಆಗಲ್ಲ, ಆಸ್ಟ್ರೇಲಿಯಾ ಪಶ್ಚಿಮದಲ್ಲಿ ಮಳೆನೇ ಆಗಲ್ಲ. ಗೊತ್ತಾಯ್ತಲ್ಲ ನಿಮಗೆ? ಸೊ ಇದನ್ನ ಯಾರು ಹೇಳೋದಿಲ್ಲ ಯಾಕೆ ಏನು ಅಂತ. ಅದಕ್ಕೆ ನಮ್ಗೆ ಇಲ್ಲೆಲ್ಲ ನಮಗೆ ಮರುಭೂಮಿ ಬಂದಿರೋದು ಆಸ್ಟ್ರೇಲಿಯಾ ಪಶ್ಚಿಮದಲ್ಲಿ. ಇಲ್ಲಿ ಕೋಲ್ಡ್ ಕರೆಂಟ್ ಇರೋದು, ನಾನು ಏನು ಹೇಳಿದೆ, ಕೋಲ್ಡ್ ಕರೆಂಟ್ ಅಂದರೆ 15 ಡಿಗ್ರಿ ಇರುತ್ತೆ ಟೆಂಪರೇಚರ್, ಬಾಷ್ಪೀಕರಣ ಆಗಲ್ಲ, ನೋ ಮಾಯಿಶ್ಚರ್ ನೋ ರೈನ್. ಅದಕ್ಕೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಮರುಭೂಮಿ ನಮಗೆ. ಆಸ್ಟ್ರೇಲಿಯಾ ಭಾಗದಲ್ಲೆಲ್ಲ ವಿಕ್ಟೋರಿಯಾ ಡೆಸರ್ಟ್ ಅಂತ ಬರುತ್ತೆ, ಸ್ಯಾಂಡಿ ಡೆಸರ್ಟ್ ಅಂತ ಬರುತ್ತೆ, ಕರೆಕ್ಟಾ? ಸ್ಯಾಂಡಿ ಡೆಸರ್ಟ್, ಸಿಮ್ಸನ್ ಡೆಸರ್ಟ್, ಗಿಬ್ಸನ್ ಡೆಸರ್ಟ್ ಅಂತೆಲ್ಲ ಇದೆ ಇಲ್ಲಿ ಹೆಸರುಗಳು. ಆಸ್ಟ್ರೇಲಿಯಾದೆಲ್ಲ ಭಾಗದಲ್ಲಿ ಡೆಸರ್ಟ್ ಇದೆ. ಇಷ್ಟು ಕಡೆ ನೆನಪಿಟ್ಕೊಳ್ಳಿ, ವಿಷಯ ತಿಳ್ಕೊಬಿಡಿ ಇವಾಗ ಕಾನ್ಸೆಪ್ಟ್. ಅದಕ್ಕೆ ನಮಗೆ ಆಸ್ಟ್ರೇಲಿಯಾದಲ್ಲಿ ಜನಸಂಖ್ಯೆ ಎಲ್ಲ ಜಾಸ್ತಿ ಎಲ್ಲಿ ಬರುತ್ತೆ ಸರ್ ಅಂದರೆ, ಇಲ್ಲೇ ನೋಡಿ, ಇಲ್ಲಿ ಸಿಡ್ನಿ ಅಂತ ಒಂದು ಊರು ಬರುತ್ತೆ, ಹಂಗೆ ಕ್ಯಾನ್ಬೆರಾ ಬರುತ್ತೆ ಇಲ್ಲಿ ಒಳಗೆ, ಕರೆಕ್ಟಾ? ಇಲ್ಲಿ ನಮಗೆ ಮೆಲ್ಬೋರ್ನ್ ಬರುತ್ತೆ, ಕರೆಕ್ಟಾ? ಇಲ್ಲಿ ಬ್ರಿಸ್ಬೇನ್ ಬರುತ್ತೆ. ಅದಕ್ಕೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ನೋಡಿ ಈ ಕಡೆ. ಹಂಗೆ ರಾಕ್ಹ್ಯಾಂಪ್ಟನ್, ಕೇನ್, ವೀಪಾ ಇವೆಲ್ಲ ಊರುಗಳೆಲ್ಲ ನೋಡಿ ಎಷ್ಟೊಂದಿದೆ ಇಲ್ಲಿ ಕಡೆ. ಈ ಕಡೆ ವಾರ್ಮ್ ಇರುತ್ತೆ ಕರೆಂಟ್ ನೋಡಿ. ಯಾವಾಗಲೂ ನೆನಪಿಟ್ಕೊಳ್ಳಿ, ಇದು ಸಮಭಾಜಕ ವೃತ್ತ. ಸಮಭಾಜಕ ವೃತ್ತದಿಂದ ಕಡೆಗೆ ಇಂದ ಬರೋದೆಲ್ಲ ವಾರ್ಮ್ ಇರುತ್ತೆ, ವಾರ್ಮ್ ಕರೆಂಟ್ ಇರುತ್ತೆ. ಧ್ರುವೀಯ ಪ್ರದೇಶ ಪೋಲಾರ್ ರೀಜನ್ ಇಂದ ಬರೋದೆಲ್ಲ ಕೋಲ್ಡ್ ಕರೆಂಟ್ ಇರುತ್ತೆ. ನೆನಪಿಟ್ಕೊಳ್ಳಿ ಇದನ್ನ. ಇದಲ್ಲ ಈ ರೀತಿ ಖಂಡಗಳ ಪಶ್ಚಿಮ ಭಾಗದಲ್ಲಿ ನಮಗೆ ಕೋಲ್ಡ್ ಕರೆಂಟ್ ಇರುತ್ತೆ, ಪೂರ್ವ ಭಾಗದಲ್ಲಿ ವಾರ್ಮ್ ಕರೆಂಟ್ ಇರುತ್ತೆ. ಇದೆಲ್ಲ ಖಂಡಗಳಿಗೂ ಅಪ್ಲೈ ಆಗುತ್ತೆ. ನಿಮ್ಗೊಂದು ಹೇಳಿದೆ ಅಷ್ಟೇ, ಈಗ ಲಾಜಿಕ್ ಗೊತ್ತಾಯ್ತಲ್ಲ? ಒಂದು ನಿಮಿಷ ಏನು ತೆಗಿತೀನಿ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಈ ಕಡೆ ಬರ್ತೀನಿ ಅಷ್ಟೇ. ಹಾ, ಈಗ ನೋಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹಿಂಗೆ ಗೊತ್ತಾಯ್ತಲ್ಲ ಎಲ್ಲರಿಗೂ? ಈ ಕಡೆ ತೆಗ್ದೆ ಅಷ್ಟೇ, ಸೊ ದಟ್ ನಮ್ಗೆ ಇಲ್ಲಿ ಮುಂದುವರಿಬೋದು. ಇಲ್ಲಿ ನೋಡಿ, ಈಗ ಬೇಸ್ಡ್ ಆನ್ ಬೇಸ್ಡ್ ಆನ್ ಸ್ಪೀಡ್, ವೇಗ, ಕರೆಂಟ್ಗಳು ಒಂದೊಂದು ಕರೆಂಟ್ಗೂ ಒಂದೊಂದು ವೇಗ ಇರುತ್ತೆ. ಕೆಲವು ಕರೆಂಟ್ ಏನಾಗುತ್ತೆ 10 ಕಿಲೋಮೀಟರ್ಗಿಂತ ಜಾಸ್ತಿ ಬೇಗ ಹೋಗ್ತಾ ಇರುತ್ತೆ, ಅವುಗಳನ್ನ ನಾವು ಸ್ಟ್ರೀಮ್ ಅಂತ ಕರಿತೀವಿ. ಸ್ಟ್ರೀಮ್ ನಾನು ಲೇಸರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲಿದ್ದೀನಿ ನಾನು, ಇಲ್ಲಿದ್ದೀನಿ. ಸ್ಟ್ರೀಮ್ ಇಲ್ಲಿ ಸ್ಪೀಡ್ ತಕ್ಕಂತೆ. ಇವಾಗ ನೀರೇನಾದ್ರು ತುಂಬ ವೇಗವಾಗಿ ಹೋಗ್ತಾ ಇದೆ ಅಂದರೆ 10 km/h ನಾವು ನಡೀತೀವಲ್ಲ ಆ ಸ್ಪೀಡ್, ಅದರಲ್ಲಿ ಇದ್ರೆ ಅದನ್ನು ಸ್ಟ್ರೀಮ್ ಅಂತ ಕರಿತೀವಿ. 10 km/h ಇದ್ರೆ ಗಲ್ಫ್ ಸ್ಟ್ರೀಮ್. ಕರೆಕ್ಟಾ? ತುಂಬ ಕಡಿಮೆ ಇರುತ್ತೆ ಅನ್ಕೊಳ್ಳಿ ಸ್ಪೀಡ್, ಅದನ್ನು ಡ್ರಿಫ್ಟ್ ಅಂತ ಕರಿತೀವಿ. 3 km/h ಗಂಟೆಗೆ 3 km ಕಡಿಮೆ ಹೋಗ್ತಾ ಇದ್ರೆ ಅದು ಡ್ರಿಫ್ಟ್. ಸೊ 10 km ಜಾಸ್ತಿ ಇದ್ರೆ ಸ್ಪೀಡು ಸ್ಟ್ರೀಮ್, ಕಡಿಮೆ ಇದ್ರೆ ಡ್ರಿಫ್ಟ್, ಅದ್ರ ಮಧ್ಯದಲ್ಲಿ ಇದ್ರೆ ಏನೇ ಸ್ಪೀಡು ಅದನ್ನ ಕರೆಂಟ್ ಅಂತ ಕರಿತೀವಿ ಅಷ್ಟೇ. ಗೊತ್ತಾಯ್ತಲ್ಲ? ಈಗ 3 ಥರ ಸ್ಪೀಡಲ್ಲಿ: ಸ್ಟ್ರೀಮ್, ಕರೆಂಟ್, ಡ್ರಿಫ್ಟ್. ಇವಾಗ ಡ್ರಿಫ್ಟ್ ಅಂತ ಪದಗಳೆಲ್ಲ ಯೂಸ್ ಮಾಡ್ತೀವಿ. ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್, ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತ ಕರಿತೀವಿ. ಲ್ಯಾಬ್ರಡಾರ್ ಕರೆಂಟ್, ಗಲ್ಫ್ ಸ್ಟ್ರೀಮ್. ಗೊತ್ತಾಯ್ತಲ್ಲ? ಈ ರೀತಿ ಇಲ್ಲಿ ನೋಡಿ ಯಾವ ರೀತಿ ನಮಗೆ ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್ ಇದೆ ಅಂತೇಳಿ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಗಮನಿಸಿ ಸ್ನೇಹಿತರೆ, ತಾವು ಎಲ್ಲ ಏನು ಗಮನಿಸಬೇಕು ಅಂದರೆ, ಇದು ನಮ್ಮ ವಾಯುಮಂಡಲ ಮೇಲೆ, ಸಾಗರದ ಮೇಲೆ ಇರುವಂಥ ವಾಯುಮಂಡಲ.
ವಾಯುಮಂಡಲದ ಮೊದಲೇ ವಲಯ ಯಾವುದು ಹೇಳಿ? ಟ್ರೋಪೋಸ್ಫಿಯರ್. ನಕ್ಕೈದಲ್ಲ, ಪರಿವರ್ತನಾ ಮಂಡಲ. ಈ ಪರಿವರ್ತನಾ ಮಂಡಲದಲ್ಲಿ ಎಲ್ಲ ಬದಲಾವಣೆಗಳು ಕಾಣೋದು, ನಮಗೆ ಪರಿವರ್ತನೆಗಳು ಕಾಣೋದು ಟ್ರೋಪೋಸ್ಫಿಯರ್. ಇದು ನಮ್ಮ ನೀರು ಈಕ್ವೇಟರಿಂದ ಧ್ರುವೀಯ ಪ್ರದೇಶಕ್ಕೆ ತೋರಿಸ್ತಾ ಇದೆ ನೋಡಿ ಏನಾಗುತ್ತೆ ಅಂತ. ಇದು ಪೋಲಾರ್ ಬೇರೆಲ್ಲ ಇದೆ ನೋಡಿ, ಇಲ್ಲಿ ಪೋಲಾರ್ ಇದು ಈಕ್ವೇಟರ್ ಇದು. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ವಾರ್ಮ್ ಕರೆಂಟ್ ಬರುತ್ತೆ. ನಾನು ಹೇಳಿದ್ನಲ್ಲ, ವಾರ್ಮ್ ಕರೆಂಟ್ ಏನಾಗುತ್ತೆ ಯಾವಾಗಲೂ ಈಕ್ವೇಟರ್ ಕಡೆಯಿಂದ ಬರುತ್ತೆ. ಗಾಳಿಯಿಂದ ಮತ್ತು ಗಾಳಿ ಬೀಸೋದ್ರಿಂದ ಏನಾಗುತ್ತೆ, ಈ ಥರ ಕರೆಂಟ್ ಶುರು ಆಗುತ್ತೆ. ಮತ್ತು ಭೂಮಿ ತಿರುಗೋದ್ರಿಂದ ಈ ಥರ ಒಂದು ಕರೆಂಟ್ ಶುರು ಆಗುತ್ತೆ. ಅದೇನಾಗುತ್ತೆ, ವಾರ್ಮ್ ಕರೆಂಟ್ ಇರುತ್ತೆ, ಮೇಲ್ಗಡೆ ಬರುತ್ತೆ. ಇಲ್ಲಿ ಬರ್ತಿದ್ದಂಗೆ ಏನಾಗುತ್ತೆ, ಧ್ರುವೀಯ ಪ್ರದೇಶಕ್ಕೆ ಬರ್ತಿದ್ದಂಗೆ ಇಲ್ಲೆಲ್ಲ ಶೀತ ಇರೋದ್ರಿಂದ ಕೂಲ್ ಆಗುತ್ತೆ, ತಂಪಾಗುತ್ತೆ, ನೀರು ತಂಪಾಗುತ್ತೆ, ಹೀಟ್ ಎಕ್ಸ್ಚೇಂಜ್ ಆಗುತ್ತೆ ಇಲ್ಲಿಗೆ. ಅವಾಗ ನೋಡಿ ಏನಾಗುತ್ತೆ, ಅವಾಗ ಇಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಅವಾಗ ನೀರು ಇಲ್ಲಿ ತಾಪಮಾನ ಕಡಿಮೆ ಆಗೋದ್ರಿಂದ ಕೂಲ್ ಆಗುತ್ತೆ, ಇಲ್ಲೆಲ್ಲ ಕೂಲ್ ಆಗುತ್ತೆ. ಕೂಲಾಗಿ ಐಸ್ ಆಗಕ್ಕೆ ಶುರು ಆಗುತ್ತೆ. ಉಪ್ಪು ನೀರಲ್ವಾ, ಉಪ್ಪು ನೀರು ಐಸ್ ಆಗುವಾಗ ಏನಾಗುತ್ತೆ, ಅದರಲ್ಲಿರೋಂಥ ಉಪ್ಪಿನಂಶನೆಲ್ಲ ಬಿಟ್ಬಿಡುತ್ತೆ ಕೆಳಗಡೆ. ಅದನ್ನು ನಾವು ಬ್ರೈನ್ ರಿಜೆಕ್ಷನ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಆ ಉಪ್ಪು ನೀರು ಕೂಲಾಗಿ ತಂಪಾಗಿ ಘನರೂಪ ಪಡಿಬೇಕಾದ್ರೆ, ಐಸ್ ಫಾರ್ಮ್ ಆಗಬೇಕಾದ್ರೆ ಏನಾಗುತ್ತೆ, ಅದೆಲ್ಲ ಅದರಲ್ಲಿರೋಂಥ ಉಪ್ಪಿನಂಶನೆಲ್ಲ ಬಿಟ್ಬಿಡುತ್ತೆ ಕೆಳಗಡೆಗೆ. ಬರೀ ನೀರು ಮಾತ್ರ ಫ್ರೆಶ್ ವಾಟರ್ ಐಸ್ ಆಗೋದು. ಯಾವಾಗಲೂ ನಾವು ಕಟ್ಕೊಳ್ಳಿ, ಫ್ರೆಶ್ ವಾಟರ್ ಮಾತ್ರ ಏನು ಐಸ್ ಆಗೋದು, ಅದರಲ್ಲಿರುವಂಥ ಉಪ್ಪಿನಂಶನೆಲ್ಲ ಕೆಳಗಡೆ ಕಳಿಸ್ಬಿಡುತ್ತೆ. ಅದನ್ನು ನಾವು ಬ್ರೈನ್ ಅಂದರೆ ಲವಣ ನಿರಾಕರಣೆ ಅಂತ ಕರಿತೀವಿ, ರಿಜೆಕ್ಷನ್ ಅಂತ ಕರಿತೀವಿ. ಯಾವಾಗ ಅದನ್ನೆಲ್ಲ ಉಪ್ಪು ರಿಲೀಸ್ ಮಾಡಿಬಿಡುತ್ತೆ ಕೆಳಗಡೆಗೆ, ಅವಾಗ ಅದು ನೀರಿದ್ದು ಸಾಂದ್ರತೆ ಜಾಸ್ತಿಯಾಗಿ ಕೆಳಗಡೆ ಹೋಗುತ್ತೆ. ಆ ನೀರು ಕೆಳಗಡೆ ಬಂದ್ಬಿಡುತ್ತೆ, ಸಾಂದ್ರತೆ ಜಾಸ್ತಿಯಾಗಿ ಕೆಳಗೆ ಬರುತ್ತೆ. ಅದನ್ನು ಡೌನ್ ವೆಲ್ಲಿಂಗ್ ಅಂತ ಕರಿತೀವಿ. ಸಾಂದ್ರತೆ ಜಾಸ್ತಿಯಾಗಿ ಕೆಳಗೆ ಬರೋದನ್ನು ಡೌನ್ ವೆಲ್ಲಿಂಗ್, ಇಳಿಮುಖ. ಸಮುದ್ರ ನೀರಿದು ಲವಣಾಂಶ ಹೆಚ್ಚಾಗ್ತಿದ್ದಂಗೆ ಇಳಿಮುಖ ಆಗುತ್ತೆ, ಕೆಳಗಡೆ ಬರುತ್ತೆ. ಅದು ಬಂದು ಏನಾಗುತ್ತೆ, ಇದನ್ನು ತಳ್ಳುತ್ತೆ, ಕೆಳಗಡೆ ನೀರನ್ನ ತಳ್ಳುತ್ತೆ. ನೋಡಿ, ಕೆಳಗಡೆ ಈ ಕಡೆ ತಳ್ಳುತ್ತೆ, ಈ ಕಡೆ ತಳ್ಳುತ್ತೆ, ಹಿಂಗೆ ಪುಷ್ ಮಾಡುತ್ತೆ. ಅದು ಕೋಲ್ಡ್ ಸಲೈನ್ ಡೀಪ್ ವಾಟರ್ ಇದು. ಯಾಕೆಂದರೆ ಸಮುದ್ರ ತಳದಲ್ಲಿರೋದ್ರಿಂದ ಕೋಲ್ಡ್ ಇರುತ್ತೆ, ಇದು ಉಪ್ಪಿನಂಶ ಜಾಸ್ತಿ ಇರುತ್ತೆ, ಮತ್ತು ಇದು ಸಾಂದ್ರತೆಯಿಂದ ಮೂವ್ ಆಗ್ತಾ ಇರ್ತೀವಿ. ಇಲ್ಲಿ ಸಾಂದ್ರತೆ ಹೆಚ್ಚಾಗಿ ಹಿಂಗೆ ಬರ್ತಾರೆ. ಅದೇ ಈಕ್ವೇಟರ್ ಹತ್ರ ಬರ್ತಿದ್ದಂಗೆ ಏನಾಗುತ್ತೆ, ಈಕ್ವೇಟರ್ ಬಿಸಿಲು ಜಾಸ್ತಿ ಅಲ್ಲ, ಈಕ್ವೇಟರ್ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲ ನೀರು ವಾರ್ಮ್ ಆಗಿ ಹೋಗುತ್ತೆ. ಇಲ್ಲಿ ಯಾವಾಗ ವಾರ್ಮ್ ಆಗಿ ಹೋಗುತ್ತೆ ನೋಡಿ, ಅವಾಗ ಏನಾಗುತ್ತೆ, ನೀರೆಲ್ಲ ಬಿಸಿಯಾಗಿರೋ ನೀರೆಲ್ಲ ಯಾವಾಗಲೂ ಮೇಲೆ ಬರುತ್ತೆ. ಇದನ್ನು ಅಪ್ವೆಲ್ಲಿಂಗ್ ಅಂತ ಕರಿತೀವಿ, ಮೇಲ್ಮುಖ ಅಂತ ಕರಿತೀವಿ. ಯಾವಾಗಲೂ ನಾವು ಕಟ್ಕೊಳ್ಳಿ, ನೀರು ವಾರ್ಮ್ ಆಗಿರೋ ನೀರು ಮೇಲೆ ಬರ್ತಾ ಇರುತ್ತೆ, ಕೋಲ್ಡ್ ಆಗಿರೋ ನೀರು ಕೆಳಗಡೆ ಹೋಗ್ತಾ ಇರುತ್ತೆ, ಸಾಂದ್ರತೆ ವ್ಯತ್ಯಾಸ ಇರೋದ್ರಿಂದ. ಅದನ್ನ ಕಟ್ಕೊಳ್ಳಿ, ವಾರ್ಮ್ ವಾಟರ್ ಮೇಲೆ ಬರುತ್ತೆ, ಕೋಲ್ಡ್ ವಾಟರ್ ಕೆಳಗಡೆ ಬರುತ್ತೆ, ಅಷ್ಟೇ. ಈ ರೀತಿ ಸಾಗರ ಪ್ರವಾಹಗಳು ನಮಗೆ ಉಗಮವಾಗ್ತವೆ, ಗೊತ್ತಾಯ್ತಲ್ಲ. ಸೊ ಈಕ್ವೇಟರಿಂದ ಪೋಲಾರ್ ಭಾಗಕ್ಕೆ ಹೋಗುತ್ತೆ, ಅಲ್ಲಿ ಹೋಗಿ ತಂಪಾಗುತ್ತೆ, ಹೀಟ್ ಎಕ್ಸ್ಚೇಂಜ್ ಆದಮೇಲೆ ಕೂಲಾಗಿ ಐಸ್ ಫಾರ್ಮ್ ಆಗುತ್ತಲ್ಲ, ಅವಾಗ ಐಸ್ ಉಪ್ಪನ್ನೆಲ್ಲ ಬಿಟ್ಬಿಡುತ್ತೆ ಕೆಳಗಡೆ. ಆ ಲವಣಾಂಶ ಹೆಚ್ಚಾಗಿರೋ ನೀರೆಲ್ಲ ಕೆಳ ಬಂದು ಬ್ರೈನ್ ರಿಜೆಕ್ಷನ್ ಅಂತ ಕರಿತೀವಿ. ಬ್ರೈನ್ ಅಂದರೆ ಲವಣ ನಿರಾಕರಣೆ ಅಂತ. ಸಾಧ್ಯತೆ ಹೆಚ್ಚಾಗಿ ಆ ನೀರು ಕೆಳಗಡೆ ಬಂದ್ಬಿಡುತ್ತೆ ಸ್ವಲ್ಪ, ಇನ್ನು ಬಾಕಿದೆಲ್ಲ ನೀರು ಐಸ್ ಆಗೋಗುತ್ತೆ. ಐಸ್ ಯಾವಾಗಲೂ ಫ್ರೆಶ್ ನಾವು ಕಟ್ಕೊಳ್ಳಿ. ಆ ಉಪ್ಪು ನೀರು ಕೆಳಗಡೆ ಬಂದು ಇದನ್ನು ತಳ್ಳುತ್ತೆ ಈ ಕಡೆಗೆ, ಈಕ್ವೇಟರ್ ಕಡೆಗೆ. ನೋಡಿ, ಈ ಕಡೆ ಈಕ್ವೇಟರ್ ಕಡೆ ತಳ್ಳುತ್ತೆ, ಈ ಕಡೆ ಕೋಲ್ಡ್ ಸಲೈನ್ ವಾಟರ್ ಈ ಕಡೆ ಬಂದು ಮೇಲೆ ಇಲ್ಲಿ ಬರ್ತಿದ್ದಂಗೆ ಈಕ್ವೇಟರ್ ಹತ್ರ ವಾರ್ಮ್ ಆಗಿ ಮೇಲೆ ಬಂದ್ಬಿಡುತ್ತೆ. ಇದನ್ನು ಅಪ್ವೆಲ್ಲಿಂಗ್ ಅಂತ ಕರಿತೀವಿ. ಅಪ್ವೆಲ್ಲಿಂಗ್ ಅಂದ್ರೇನು, ಮೇಲೆ ಬರೋದು, ಮೇಲ್ಮುಖ. ಇದು ಇಳಿಮುಖ, ಗೊತ್ತಾಯ್ತಲ್ಲ. ಇಲ್ಲಿ ನಾನು ಕನ್ನಡದಲ್ಲಿ ಬರ್ತೀನಿ ನೋಡಿ. ಈಗ ಸಾಗರ ಪ್ರವಾಹಗಳು ವಿಧಗಳನ್ನ ಕನ್ನಡದಲ್ಲಿ ಬರ್ತೀನಿ. ಮೇಲ್ಮೈ ನೀರಿನ ಪ್ರವಾಹಗಳು, ಆಗಲೇ ಹೇಳಿದ್ದೀನಿ, ಗಾಳಿಯಿಂದ ಚಾಲಿತ ಮೇಲ್ಮೈ ಪ್ರವಾಹಗಳು ಧ್ರುವದ ಕಡೆಗೆ ಹರಿಯುತ್ತದೆ, ಇಲ್ಲಿಂದ ಸಮಭಾಜಕ ಬರುತ್ತದೆ. ಹಾಗೆ ಆಳವಾದ ನೀರಿನ ಪ್ರವಾಹಗಳು ಸಾಗರ ತಳ ಪ್ರವಾಹಗಳು ಅಂತ ಕರೆದೆ ನಾನು. ತಂಪಾದ ಲವಣಯುಕ್ತ ನೀರು ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಇದು ತಳದಲ್ಲೇ ಸಮಭಾಜಕ ವೃತ್ತದ ಕಡೆಗೆ ಬರುತ್ತೆ, ಧ್ರುವೀಯ ಪ್ರದೇಶದಿಂದ. ಹಾಗೆ ತಾಪಮಾನ ಹೇಳಿದೆ, ಉಷ್ಣ ಪ್ರವಾಹ, ಶೀತ ಪ್ರವಾಹ. ವೇಗದಲ್ಲಿ ಸ್ಟ್ರೀಮ್ ಪ್ರವಾಹ ಮತ್ತು ಡ್ರಿಫ್ಟ್ ಹೇಳಿದನಾಗಲಿ. ಸ್ಟ್ರೀಮ್ ಅಂದರೆ 10 ಕಿಲೋಮೀಟರ್ಗಿಂತ ಜಾಸ್ತಿ, ಡ್ರಿಫ್ಟ್ ಅಂದರೆ 3 ಕಿಲೋಮೀಟರ್ಗಿಂತ ಕಮ್ಮಿ. ಇದು ಉದಾಹರಣೆ, ಇದು ಉದಾಹರಣೆಯಲ್ಲಿ ಬರ್ತೀವಿ ನೋಡಿ. ಓಕೆ, ಉದಾಹರಣೆ ಗಲ್ಫ್ ಸ್ಟ್ರೀಮ್, ಇಲ್ಲಿ ಉದಾಹರಣೆ ಪಶ್ಚಿಮ ಗಾಳಿ ಮತ್ತು ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್. ಆಯ್ತಾ, ನಾವು ಕಟ್ಕೊಳ್ಳಿ. ನೋಡಿ, ಯಾವ ಕಾರಣಗಳಿಂದ ಸಾಗರ ಪ್ರವಾಹಗಳು ಉಗಮವಾಗ್ತವೆ. ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮೇಷನ್. ಯಾವುದು ಮೊದಲನೇ ಕಾರಣ ನೋಡಿ. ಸೊ ಪೃಥ್ವಿಯ ದೈನಂದಿನ ಗತಿ ಮೊದಲನೇದು. ಪೃಥ್ವಿ ಅದರ ಅಕ್ಷದ ಸುತ್ತ ತಿರುಗುವಂಥದ್ದು, ದೈನಂದಿನ ಗತಿ. ಎರಡನೇದು ಗಾಳಿ, ಪ್ಲಾನೆಟರಿ ವಿಂಡ್ಸ್, ಜಾಗತಿಕ ಮಾರುತಗಳು ಅಂತ ಓದಿ ನಾವು ಕೈದ ಟ್ರೇಡ್ ವಿಂಡ್ಸ್, ವೆಸ್ಟಲೀಸ್, ಪೋಲರ್ ಈಸ್ಟಲೀಸ್. ಸ್ನೇಹಿತರೆ, ನೀವೇನಾದ್ರು ಕ್ಲೈಮೇಟಾಲಜಿ ಕ್ಲಾಸ್ ಕೇಳಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಅದನ್ನು ನೋಡ್ಬಿಟ್ಟು ಇಲ್ಲಿ ಬನ್ನಿ. ಯಾಕೆಂದರೆ ನಾವು ಅಲ್ಲಿದ್ದರ ಅಪ್ಲಿಕೇಶನ್ನೇ ಇಲ್ಲಿ ಆಗ್ತಾ ಇರೋದು. ವೇವ್ಸ್ ಓದಿರಬೇಕು ಎಲ್ಲರೂ. ಮತ್ತು ಕಳೆದ ತರಗತಿಯಲ್ಲಿ ನಾವು ಕ್ಲೈಮೇಟಾಲಜಿ ಎಲ್ಲ ಮುಗಿಸಿದ್ದೀವಲ್ಲ, ಅದನ್ನೆಲ್ಲ ನೋಡಿ ಇಲ್ಲಿ ಬಂದರೆ ನಿಮಗೆ ಸುಲಭ ಆಗುತ್ತೆ. ನನ್ನ ಕ್ಲಾಸ್ ನಿಮಗೆ ತುಂಬ ಎಫೆಕ್ಟಿವ್ ಆಗುತ್ತೆ. ಇಲ್ವಾ, ಇದೇ ಮೊದಲ ತರಗತಿ ಆದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗಲೇ ಹೇಳಿದ್ದೀನಿ ನಾನು, ಆಯಿತಾ. ದಯವಿಟ್ಟು ತಾಳ್ಮೆಯಿಂದ ಅದನ್ನೆಲ್ಲ ನೋಡಿ ಆಮೇಲೆ ಬನ್ನಿ.
ನೆಕ್ಸ್ಟ್ ನೋಡಿ ಟೆಂಪರೇಚರ್, ಸಲಿನಿಟಿ, ಡೆನ್ಸಿಟಿ ಅಂದರೆ ಸಾಂದ್ರತೆ, ಲವಣತೆ ಮತ್ತು ತಾಪಮಾನ, ನೀರಿನ ತಾಪಮಾನ, ನೀರಿನ ಲವಣಾಂಶ ಮತ್ತು ಸಾಂದ್ರತೆ. ಮತ್ತು ನೆಕ್ಸ್ಟ್ ಭೂಮಿ ಮತ್ತು ನೀರಿನ ಹಂಚಿಕೆ. ನಮ್ಮ ಜಗತ್ತಿನಾದ್ಯಂತ ನೀವು ನೋಡಿದ್ರೆ ಸಾಗರ ಮತ್ತು ಸಮುದ್ರಗಳ ಹಂಚಿಕೆ ಮತ್ತು ಭೂಮಿಯ ಹಂಚಿಕೆ ಸರಿ ಇಲ್ಲ, ಕರೆಕ್ಟಾ, ಈಕ್ವಲ್ ಆಗಿಲ್ಲ. ಉತ್ತರ ಗೋಳದಲ್ಲಿ ಭೂಮಿ ಜಾಸ್ತಿ, ದಕ್ಷಿಣ ಗೋಳದಲ್ಲಿ ನೀರು ಜಾಸ್ತಿ. ನಾರ್ದರ್ನ್ ಹೆಮಿಸ್ಫಿಯರ್ ಹಸ್ ಮೋರ್ ಲ್ಯಾಂಡ್, ದ ಸದರ್ನ್ ಹೆಮಿಸ್ಫಿಯರ್ ಹಸ್ ಮೋರ್ ವಾಟರ್, ಕರೆಕ್ಟಾ. ಸೊ ಅದು ವ್ಯತ್ಯಾಸ ಇದೆ, ಅದನ್ನು ನಾವು ಇಲ್ಲಿ ತಿಳಿಬೇಕು. ಗೊತ್ತಾಯ್ತಲ್ಲ, ಭೂಮಿ ಮತ್ತು ನೀರಿನ ಹಂಚಿಕೆ ಮತ್ತು ಆಕಾರ, ಶೇಪ್ ಆಫ್ ದ ಕಾಂಟಿನೆಂಟ್, ಎಲ್ಲ ಖಂಡಗಳ ಆಕಾರ ಬೇರೆ ಬೇರೆ ಇದೆ, ಗೊತ್ತೇ ಇದೆ ನಮಗೆ. ಹಂಗೆ ಕೊರಿಯಲಿಸ್ ಬಲ, ನಮ್ಗೆ ಕೊರಿಯಲಿಸ್ ಬಲ. ಕೊರಿಯಲಿಸ್ ಬಲ ಏನಕ್ಕೆ ಬರುತ್ತೆ? ಭೂಮಿಯ ದೈನಂದಿನ ಗತಿ. ಅವಾಗ ಭೂಮಿಯ ದೈನಂದಿನ ಗತಿ ಏನಾಗುತ್ತೆ? ನಮಗೆ ಕೊರಿಯಲಿಸ್ ಫೋರ್ಸ್ ಬರುತ್ತೆ. ಕೊರಿಯಲಿಸ್ ಫೋರ್ಸ್ ಏನ್ ಮಾಡುತ್ತೆ? ಯಾವುದೇ ಒಂದು ವಸ್ತು ಚಲನೆಯಲ್ಲಿದ್ರೆ ಅದನ್ನ ದಿಕ್ಕು ಬದಲಾಗುತ್ತೆ. ಉತ್ತರ ಗೋಳದಲ್ಲಿ ಬಲಕ್ಕೆ, ದಕ್ಷಿಣ ಗೋಳದಲ್ಲಿ ಎಡಕ್ಕೆ, ಗೊತ್ತಿದೆ ಎಲ್ಲರಿಗೂ. ಅಂದ್ರೆ ಭೂಮಿ ತಿರುಗ್ತಾ ಇರೋದ್ರಿಂದ ಸಾಗರ ಪ್ರವಾಹಗಳು ನೋಡಿ ಬಲಕ್ಕೆ ತಿರುಗ್ತವೆ ಉತ್ತರ ಗೋಳದಲ್ಲಿ, ಹಂಗೆ ದಕ್ಷಿಣ ಗೋಳದಲ್ಲಿ ಎಡಕ್ಕೆ ತಿರುಗ್ತವೆ. ಅದನ್ನ ನೀವು ಮತ್ತೆ ವಿಂಡ್ಸ್ ಕ್ಲಾಸಲ್ಲಿ ಕೇಳಿದ್ದೀರಾ ಆಲ್ರೆಡಿ, ಮತ್ತೆ ಇನ್ನೊಂದ್ಸತಿ ಕೇಳಿ ಇಲ್ಲಿ ಬನ್ನಿ. ಓಕೆ, ಈಗ ನೋಡಿ ಮೊದಲನೇದು ದೈನಂದಿನ ಗತಿ. ನಮ್ಮ ಪೃಥ್ವಿಯ ದೈನಂದಿನ ಗತಿಯನ್ನೇ ಮುಖ್ಯವಾಗಿ ನೋಡಿ. ನಮ್ಮ ಪೃಥ್ವಿಯ ಅಚ್ಚು, ನಮ್ಮ ಅಚ್ಚಿನ ಸುತ್ತ ನಮ್ಮ ಪೃಥ್ವಿ ದೈನಂದಿನ ಗತಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇರೋದೇ ಮೇನ್ ಕಾರಣ ಸಾಗರ ಪ್ರವಾಹಗಳಿಗೆ. ಇದು ಗೊತ್ತಿದೆ ನಮಗೆ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಇದು ನಮ್ಮ ಆಕ್ಸಿಸ್, ಇದು ನಮ್ಮ ಸೂರ್ಯ, ಹಿಂಗೆ ತಿರುಗ್ತಾ ಇದೆ. ಒಂದು ಮೊದಲನೇ ಕಾರಣ. ಎರಡನೇದು ನಮ್ಮ ಮಾರುತಗಳು, ಹೇಳಂದಲ್ಲ, ವಿಂಡ್ಸ್, ಟ್ರೇಡ್ ವಿಂಡ್ಸ್. ಇದು ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್, ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್. ನಪ್ಕೈದೆ ಎಲ್ಲರಿಗೂ? ಇಲ್ಲಿ ಬರೋದಲ್ಲ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್, ಇದು ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್. ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ ನಾವು, ವ್ಯಾಪಾರಿ ಮಾರುತಗಳು, ವಾಣಿಜ್ಯ ಮಾರುತಗಳು ಅಂತ. ಇದು ವೆಸ್ಟಲೀಸ್, ಇದು ವೆಸ್ಟಲೀಸ್ ಆಯ್ತಾ, ವೆಸ್ಟಲೀಸ್ ಇದು ವೆಸ್ಟಲೀಸ್. ಇದು ಪೋಲಾರ್ ಈಸ್ಟಲೀಸ್. ಹೋಪ್ ಎಲ್ಲರಿಗೂ ಇದು ನಾವು ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಯಾಕೆಂದ್ರೆ ಈ ತರಗತಿಗಳೇ ಮುಖ್ಯವಾದ ತರಗತಿಗಳು, ಅದರಿಂದನೇ ಮುಂದಕ್ಕೆ ಹೋಗ್ತಾ ಇರೋದು ನಾವು. ಪೋಲಾರ್ ಈಸ್ಟಲೀಸ್. ಧ್ರುವೀಯ ಶೀತ ಮಾರುತಗಳು ಗೊತ್ತಿದೆ, ಇದು ವೆಸ್ಟರ್ಲಿ ಮಾರುತಗಳು ಗೊತ್ತಿದೆ ಎಲ್ಲರಿಗೂ, 30ರಿಂದ 60ಕ್ಕೆ. ಹಂಗೆ ಟ್ರೇಡ್ ವಿಂಡ್ಸ್ ಗೊತ್ತಿದೆ ಎಲ್ಲರಿಗೂ. ಓಕೆ, ಹಂಗೆ ಇಲ್ಲಿ ಮತ್ತೆ ವೆಸ್ಟರ್ಲೀಸ್ 30ರಿಂದ 60, ಮತ್ತೆ ಪೋಲಾರ್ ಈಸ್ಟಲೀಸ್. ಈ ರೀತಿ ನಮಗೆ ಹ್ಯಾಡ್ಲಿ ಸೆಲ್, ಫೆರಲ್ ಸೆಲ್, ಪೋಲಾರ್ ಸೆಲ್ನ ನಾವು ಓದಿದ್ವಿ, ಸರಿ ಅಲ್ಲ? ಸೊ ದಯವಿಟ್ಟು ಇದನ್ನೆಲ್ಲ ಮತ್ತೆ ಒಂದು ಭಾಗ ನೋಡಿ ನೀವು ಇಲ್ಲಿ ಬನ್ನಿ. ಇವಾಗ ಈ ಓಷನ್ ಕರೆಂಟ್ಸ್ಗಳು ನಿಮಗೆ ಅರ್ಥ ಆಗುತ್ತೆ ಟ್ರೇಡ್ ವಿಂಡ್ಸ್ ಗೊತ್ತಿದ್ರೆ. ಇಲ್ಲಿ ನೋಡಿ, ಸೊ ಇಲ್ಲಿ ಇಬ್ರು ವಿಜ್ಞಾನಿಗಳ ಬಗ್ಗೆ ನಾವು ತಿಳಿಬೇಕಾಗುತ್ತೆ. ಮೊದಲನೇದಾಗಿ ಫ್ರಿಡ್ಜಾಫ್ ನ್ಯಾನ್ಸನ್ ಅಂತ. ಇವರು ಫ್ರಿಡ್ಜಾಫ್ ನ್ಯಾನ್ಸನ್ ನಾರ್ವಿಜಿಯನ್ ಸೈಂಟಿಸ್ಟ್. ಇವರು ನಾರ್ವೆಯಿಂದ ಆರ್ಟಿಕ್ಗೆ ಹೋದಾಗ, ಆರ್ಟಿಕ್ ಓಷನ್ನಲ್ಲಿ ಇವರೇನು ಗಮನಿಸಿದ್ರು ಅಂದರೆ, ಗಾಳಿ ಯಾವಾಗ ಬೀಸುತ್ತಲ್ಲ ನೀರ್ ಮೇಲೆ ಗಮನಿಸ್ರಿ. ಭೂಮಿ ಮೇಲೆ ಆದರೆ ನಮಗೆ ಮರಗಳು, ಗಿಡಗಳು, ಮನೆ, ಬೆಟ್ಟ ಎಲ್ಲ ಇರುತ್ತೆ. ಸೊ ಗಾಳಿ ಅಡಚಣೆ ಉಂಟಾಗ್ತಾ ಇರುತ್ತೆ, ಗಾಳಿಗೆ ಅಡಚಣೆ ಉಂಟಾಗ್ತಾ ಇರುತ್ತೆ, ಗೊತ್ತಾಯ್ತಲ್ಲ? ಭೂಮಿ ಮೇಲೆ ಮರಗಳು, ಗಿಡಗಳು ಅವೆಲ್ಲ ಇರೋದ್ರಿಂದ ಅಡಚಣೆ ಉಂಟಾಗ್ತಾ ಇರುತ್ತೆ. ಸೊ ಅದಕ್ಕೆ ನಮಗೆ ಗಾಳಿ ಅಷ್ಟು ವೇಗವಾಗಿ ಹೋಗಲ್ಲ. ಅದು ನೀರ್ ಮೇಲೆ ಯಾವುದೇ ರೀತಿ ಅಡಚಣೆ ಇರಲ್ಲ, ಸತತವಾಗಿ ಗಾಳಿ ಬೀಸ್ಬೋದು. ಗಾಳಿಯ ವೇಗ ತಕ್ಕಂತೆ ಅಲೆಗಳು ಶುರು ಆಗ್ತವೆ. ಇವ್ರೇನು ಗಮನಿಸಿದ್ರು ಫ್ರಿಡ್ಜಾಫ್ ನ್ಯಾನ್ಸನ್ ಅಂದರೆ, ಯಾವಾಗ ಗಾಳಿ ಹಿಂಗೆ ಹೋಗುತ್ತಲ್ಲ ನೀರ್ ಮೇಲೆ, ಅವಾಗ ನೀರು ಅದೇ ದಿಕ್ಕಲ್ಲಿ ಹೋಗಲ್ಲ, ಸ್ವಲ್ಪ ಅದ್ರ ಬಲಗಡೆಗೆ, ಉತ್ತರ ಗೋಳದಲ್ಲಿ ಬಲಗಡೆಗೆ ಡ್ರಿಫ್ಟ್ ಆಗುತ್ತೆ. ಯಾವಾಗ ಎಷ್ಟು ಡಿಗ್ರಿ? 45 ಡಿಗ್ರಿ ಆ್ಯಂಗಲಲ್ಲಿ ಸರ್ಫೇಸ್ ವಾಟರ್ ಡ್ರಿಫ್ಟ್ ಆಗುತ್ತೆ. ಅಂದರೆ ನೀರಿನ ಮೇಲೆ ಯಾವಾಗ ಗಾಳಿ ಬೀಸುತ್ತೆ, ಆ ಗಾಳಿ ಬೀಸ್ತಿದ್ದಂಗೆ ಏನಾಗುತ್ತೆ, ಆ ಗಾಳಿಯ ಬೀಸೋದ್ರಿಂದ ನೀರಿನ ಮೇಲೆ ಒಂದು ರೀತಿ ಪರಿಣಾಮ ಇರುತ್ತೆ. ಯಾವ ರೀತಿ ಪರಿಣಾಮ ಇರುತ್ತೆ ನೋಡಿ, ಗಮನಿಸಿ. ಹಿಂಗೆ ಗಾಳಿ ಬೀಸ್ತಿದ್ದಂಗೆ ಸರ್ಫೇಸ್ ವಾಟರ್ 45 ಡಿಗ್ರಿ ತಿರುಗುತ್ತೆ. ಅದು ಮುಂದಕ್ಕೆ ಹೋಗ್ತಿದ್ದಂಗೆ ಅದ್ರ ಕೆಳಗಡೆ ಇರೋ ನೀರು ಅದು ಸ್ವಲ್ಪ 45 ಡಿಗ್ರಿ ತಿರುಗುತ್ತೆ. ಇದು ನೋಡಿ 45 ಡಿಗ್ರಿ. ಅದ್ರ ಕೆಳಗಡೆ ಮತ್ತೆ 45 ಡಿಗ್ರಿ ತಿರುಗುತ್ತೆ, ಅದ್ರ ಕೆಳಗಡೆ ಮತ್ತೆ 45 ಡಿಗ್ರಿ ತಿರುಗುತ್ತೆ. ನೀರು ಒಂಥರ ಸ್ಪೈರಲ್ ತರ ಆಗುತ್ತೆ. ಇದನ್ನೇ ನಾವು ಗಮನಿಸ್ಬೇಕಿದೆ. ಇವರು ಬಂದು ಹೇಳ್ತಾರೆ ಅದನ್ನ ಯಾರಿಗೆ? ಅವ್ರ ಫ್ರೆಂಡ್ಗೆ, ವ್ಯಾನ್ ವಾಲ್ಫ್ರೆಡ್ ಎಕ್ಮೆನ್ ಅಂತ. ವ್ಯಾನ್ ವಾಲ್ಫ್ರೆಡ್ ಎಕ್ಮೆನ್ ಅನ್ನೋರ್ಗೆ ಹೇಳ್ತಾರೆ. ಎಕ್ಮೆನ್ ಮುಕ್ತಾರ್ ಮತ್ತೆ ಅವರು ಇದನ್ನು ಸ್ಟಡಿ ಮಾಡ್ತಾರೆ ಫುಲ್ ಡೀಟೇಲ್ ಆಗಿ. ಸೊ ಇವರು ಎಕ್ಮೆನ್ ಇದಕ್ಕೆ ಫುಲ್ ಮಾಹಿತಿ ಕೊಡೋದ್ರಿಂದ ಇದನ್ನ ನಾವು ಎಕ್ಮೆನ್ ಟ್ರಾನ್ಸ್ಪೋರ್ಟ್, ಎಕ್ಮೆನ್ ಲೇಯರ್, ಎಕ್ಮೆನ್ ಸ್ಪೈರಲ್ ಅಂತೆಲ್ಲ ಕರಿತೀವಿ. ಎಕ್ಮೆನ್ ಇಸ್ ದ ಸೈಂಟಿಸ್ಟ್ who was a friend of Fridtjof Nansen. Gives complete details about the water movement. ಸೊ ಗಾಳಿಯ ಚಲನೆಯಿಂದ
ಗಾಳಿಯ ಚಲನೆಯಿಂದ ಯಾವ ರೀತಿ ಸಮುದ್ರ ಸಾಗರಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳಿದ್ದೆ ಇವರು. ಓಕೆ, ಇದನ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ಏನಾಗುತ್ತೆ, ಗಾಳಿ ಬೀಸೋದ್ರಿಂದ ನೀರಿನ ಮೇಲೆ ಪರಿಣಾಮ ಇರುತ್ತೆ. ಒಂದು, ಯಾವುದೇ ರೀತಿಯಾದ ಅಡಚಣೆ ಇರೋದ್ರಿಂದ ಇಲ್ಲದೆ ಇರೋದ್ರಿಂದ ಗಾಳಿಯ ವೇಗ ಜಾಸ್ತಿ ಇರೋದ್ರಿಂದ ಸಾಗರ ಸಮುದ್ರಗಳ ಮೇಲೆ ಪರಿಣಾಮ ಉಂಟಾಗುತ್ತೆ. ಮೇಲ್ಭಾಗದಲ್ಲಿರೋ ನೀರು 45 ಡಿಗ್ರಿಗೆ ಡ್ರಿಫ್ಟ್ ಆದರೆ ಹಂಗೆ ಅದು ಕೆಳಗಡೆ ಹೋಗ್ತಿದ್ದಂಗೆ 45 ಡಿಗ್ರಿ ಡ್ರಿಫ್ಟ್ ಆಗ್ತಾ ಹೋಗುತ್ತೆ. ಒಟ್ಟಾರೆ ನೋಡಿ, ಇಲ್ಲಿ ಗಾಳಿ ಬೀಸೋದ್ರಿಂದ ನೀರಿನ ಚಲನೆ ನೋಡಿ, ಉತ್ತರ ಗೋಳದಲ್ಲಿ ಬಲಕ್ಕೆ ಈ ರೀತಿ ಓವರಾಲ್ ಟ್ರಾನ್ಸ್ಪೋರ್ಟ್ ನೋಡಿ ಹೆಂಗಿದೆ, ಈ ರೀತಿ ಆ ಗಾಳಿಯ ದಿಕ್ಕಿಗೆ ಬಲಕ್ಕೆ ಡ್ರಿಫ್ಟ್ ಆಗ್ತದೆ ನೀರು, ಹಿಂಗೆ ಬಲಕ್ಕೆ ಹೊಟ್ಟೋಗ್ತಾ ಇದೆ. ಗಾಳಿ ಹಿಂಗೆ ಹೋಗೋದೆ, ಅದು ಬಲಕ್ಕೆ ಹಿಂಗೆ ಹೊಟ್ಟೋಗ್ತದೆ. ಅಷ್ಟು ನೀರು, ಎಷ್ಟು 100 ಮೀಟರ್ ಹತ್ತಿರ 100 ಮೀಟರ್ ಅಷ್ಟು ನೀರು ಹಿಂಗೆ ಬಲಗಡೆ ಹೊಟ್ಟೋಗುತ್ತೆ. ಅದನ್ನು ನಾವು ಎಕ್ಮೆನ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಎಕ್ಮೆನ್ ಟ್ರಾನ್ಸ್ಪೋರ್ಟ್ ಮೇಲ್ಗಡೆಯಿಂದ ನೋಡಿ, ಇದು 45 ಡಿಗ್ರಿ, ಅದ್ರ ಕಡೆ ಅದ್ರ 45 ಡಿಗ್ರಿ, ಅದ್ರ 45 ಡಿಗ್ರಿ, ಅದ್ರ 45 ಡಿಗ್ರಿ ಚೇಂಜ್ ಆಗ್ತಾ ಇರೋದ್ರಿಂದ ಅದನ್ನು ನಾವು ಎಕ್ಮೆನ್ ಲೇಯರ್ ಅಂತ ಕರಿತೀವಿ. ಎಕ್ಮೆನ್ ಸ್ಪೈರಲ್ ಮತ್ತು ಎಕ್ಮೆನ್ ಲೇಯರ್ ಅಂತ ಕರಿತೀವಿ. ಇದನ್ನ ಹಾಕಿಕೊಳ್ಳಿದೆ, ಎಷ್ಟೊಂದು ಜನ ಗೊತ್ತೇ ಇಲ್ಲ. ಇದು ಗೊತ್ತಿಲ್ಲ ಅಂದರೆ ನಿಮ್ಗೆ ಓಷನ್ ಕರೆಂಟ್ ಗೊತ್ತಾಗಲ್ಲ. ಹಂಗೆ ಉತ್ತರ ಗೋಲಾರ್ಧದಲ್ಲಿ ಬಲಗಡೆಗಾದರೆ ದಕ್ಷಿಣ ಗೋಳದಲ್ಲಿ ಎಡಕ್ಕೆ ನಾಪ್ಕಿಟ್ಕೊಳ್ಳಿ. ಕೊರಿಯಲಿಸ್ ಬಲ ಇರೋದ್ರಿಂದ ನಮಗೆ ಉತ್ತರ ಗೋಲಾರ್ಧದಲ್ಲಿ ಯಾವುದೇ ಒಂದು ಗಾಳಿ ಬೀಸ್ತಾ ಇದ್ರೆ ಅದ್ರ ಬಲಕ್ಕೆ ಉತ್ತರ ಗೋಲಾರ್ಧದಲ್ಲಿ, ದಕ್ಷಿಣ ಗೋಳದಲ್ಲಿ ಗಾಳಿ ಬೀಸ್ತಾ ಇದ್ರೆ ಅದ್ರ ಎಡಕ್ಕೆ ಡ್ರಿಫ್ಟ್ ಆಗುತ್ತೆ. ಸೊ ಉತ್ತರದಲ್ಲಿ ಬೇರೆ ಪರಿಣಾಮ, ದಕ್ಷಿಣದಲ್ಲಿ ಬೇರೆ ಪರಿಣಾಮ ಕೊರಿಯಲಿಸ್ ಬಲದಿಂದ. ಗೊತ್ತಾಯ್ತಲ್ಲ? ಇದನ್ನ ಹೇಳಿದೆ ಎಕ್ಮೆನ್. ಇದು ಒಂದು ವಿಡಿಯೋ ತೋರಿಸ್ತೀನಿ ನೋಡಿ, ಇದಕ್ಕೆ ಸಂಬಂಧಪಟ್ಟಿದ್ದು ಒಂದು ಆನಿಮೇಷನ್ ಮಾಡಿದ್ದು ನೋಡಿ. ಈಗ ಇಲ್ಲಿ ಗಮನಿಸಿ, ಇಲ್ಲಿ ಗಾಳಿ ಬೀಸ್ತಾ ಇದೆ ನೋಡಿ, ಆರೆಂಜ್ ಬಣ್ಣದಲ್ಲಿರೋದು ಗಾಳಿ. ಇಲ್ಲಿ ಅದ್ರ ಕೆಳಗಡೆ ಸ್ಪೈರಲ್ ಆಗ್ತಾ ಇರೋದು ನೋಡಿ, ಇದು ನೀರು ಯಾವ ರೀತಿ ಹೋಗ್ತಾ ಇದೆ. ಓವರಾಲ್ ಟ್ರಾನ್ಸ್ಪೋರ್ಟ್ ಆ ಕಡೆಗೆ ಇರುತ್ತೆ, ನೆಟ್ ವಾಟರ್ ಟ್ರಾನ್ಸ್ಪೋರ್ಟ್ ಈ ಕಡೆಗೆ ಬಲಕ್ಕೆ, ಉತ್ತರದಲ್ಲಿ ಎಡಕ್ಕೆ, ದಕ್ಷಿಣದಲ್ಲಿ. ಗಮನಿಸಿ ಅದನ್ನು. ಸೊ ಗಾಳಿ ಬೀಸೋದ್ರಿಂದ ನೀರಿನ ಮೇಲೆ ಪರಿಣಾಮ ಇರುತ್ತೆ. ಉತ್ತರ ಗೋಳದಲ್ಲಿ ಗಾಳಿ ಬೀಸ್ತಿದ್ರೆ ಅದ್ರ ಬಲಕ್ಕೆ ತಿರುಗುತ್ತೆ ನೀರು, ದಕ್ಷಿಣ ಗೋಳದಲ್ಲಿ ಗಾಳಿ ಬೀಸ್ತಾ ಇದ್ರೆ ನೀರ್ ಮೇಲೆ ಎಡಕ್ಕೆ ತಿರುಗುತ್ತೆ ನೀರು. ಓಕೆ, ಸೊ ಇವೆಷ್ಟನ್ನು ಗಮನಿಸಿ ಸ್ನೇಹಿತರೆ. ತುಂಬಾ ಮುಖ್ಯವಾದಂತಹ ಅಂಶಗಳನ್ನ ನಾನು ಹೇಳಿದ್ದೀನಿ ಈಗಾಗಲೇ. ಒಂದ್ 2 ಸತಿ ನೋಡಿ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದನ್ನ ಕಲೀರಿ ಸ್ನೇಹಿತರೆ, ಇದನ್ನ ನಾಪ್ಕೊಟ್ಬಿಟ್ರೆ ಸಾಕು. ಈಗ ನೆಕ್ಸ್ಟ್ ನೋಡಿ, ಇವಾಗ ಮತ್ತೆ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಇದನ್ನ ನಾನು ಹೇಳಿದ್ದೀನಿ ನೋಡಿ. ಫಸ್ಟ್ ಈಕ್ವೇಟರ್ ಇಂದ ಗಾಳಿ ಬೀಸಾಗ ನಮಗೆ ವಾರ್ಮ್ ಕರೆಂಟ್ ಬರುತ್ತೆ. ವಾರ್ಮ್ ಕರೆಂಟ್ ಬಂದು ಏನಾಗುತ್ತೆ, ಕೂಲ್ ಆಗುತ್ತೆ. ಇಲ್ಲಿ ಪೋಲಾರ್ ಭಾಗದಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗಿ ಕೂಲ್ ಆಗುತ್ತೆ. ಕೂಲ್ ಆದಾಗ ಏನಾಗುತ್ತೆ, ಅದರಿಂದೆಲ್ಲ ಉಪ್ಪೆಲ್ಲ ಬರುತ್ತೆ ಕೆಳಗಡೆಗೆ. ಮೇಲ್ಗಡೆ ಐಸ್ ಮಾತ್ರ ಫಾರ್ಮ್ ಆಗುತ್ತೆ, ಫ್ರೆಶ್ ವಾಟರ್. ಉಪ್ಪೆಲ್ಲ ಕೆಳಗಡೆ ಬಂದಿದ್ದೆಲ್ಲ ಸಾಂದ್ರತೆ ಹೆಚ್ಚಾಗಿ ಕೆಳಗಡೆ ಬಂದ್ಬಿಡುತ್ತೆ, ಡೌನ್ ಇಳಿಮುಖ. ಅದು ಹೋಗಿ ಕೆಳಗಡೆ ತಳ್ಳುತ್ತೆ ನೀರನ್ನ. ಅವಾಗ ಈಕ್ವೇಟರ್ ಕಡೆಗೆ ನೀರು ಬರುತ್ತೆ. ಈಕ್ವೇಟರ್ ಕೆಳಗಡೆ ನೀರನ್ನ ಪುಷ್ ಮಾಡುತ್ತೆ. ನಾವು ಕಟ್ಕೊಳ್ಳಿ, ಇದು ಸಮುದ್ರದಲ್ಲಿ ಆಗ್ತಾ ಇರುವಂಥ ಸಮುದ್ರ ಸಂಚಲನೆ. ಮತ್ತೆ ಇಲ್ಲಿ ಬರ್ತಿದ್ದಾಗ ಏನಾಗುತ್ತೆ ನೋಡಿ, ನೆಕ್ಸ್ಟ್ ವಾರ್ಮ್ ಆಗ್ತಾ ಇರುತ್ತೆ, ನೀರೆಲ್ಲ ವಾರ್ಮ್ ಆಗಿದ್ದೆಲ್ಲ ಮೇಲೆ ಬಂದ್ಬಿಡುತ್ತೆ. ಇದನ್ನು ಅಪ್ವೆಲ್ಲಿಂಗ್ ಅಂತ ಕರಿತೀವಿ. ಅಪ್ವೆಲ್ಲಿಂಗ್, ಡೌನ್ ವೆಲ್ಲಿಂಗ್, ಅಪ್ವೆಲ್ಲಿಂಗ್. ಸೊ ಇದೆಲ್ಲ ಸ್ವಲ್ಪ ಸೈಂಟಿಫಿಕ್ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ತಾಳ್ಮೆಯಿಂದ ಮತ್ತೆ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ. ಇದು ನೀರು ನಮ್ಮ ಸಾಗರದಲ್ಲಿ ಯಾವ ರೀತಿ ಚಲನೆ ಆಗುತ್ತೆ ಅಂತ. ಇದು ನಮ್ಮ ವಾಯುಮಂಡಲ ಮೇಲೆ. ಓಕೆ, ಸುಮ್ಮನೆ ವಾಯುಮಂಡಲ ತೋರಿಸಿದ್ದೀನಿ ನನಗೆ ಗೊತ್ತಾಗಲಿ ಅಂತ. ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಸ್ನೇಹಿತರೆ? ಇದು ನೋಡಿ, ಇವೆಲ್ಲ ಸಾಗರ ಪ್ರವಾಹಗಳನ್ನ ನಾವು ನೋಡೋಣ. ಎಲ್ಲ ಇದು ಅಟ್ಲಾಂಟಿಕ್ ಮಹಾಸಾಗರ ನೋಡಿ, ಇದು ಹಿಂದೂ ಮಹಾಸಾಗರ, ಇದು ಪೆಸಿಫಿಕ್ ಮಹಾಸಾಗರನ ಒಂದು ಕಡೆಗೆ ತೊಗೊಂಡಿದ್ದೀನಿ, ಯಾಕೆಂದರೆ ನಮಗೆ ಸಾಗರ ಪ್ರವಾಹಗಳು ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇದು ಪೆಸಿಫಿಕ್ ಮಹಾಸಾಗರನ ಒಂದು ಕಡೆ ತೋರಿಸಿದ್ದೀನಿ ಇಲ್ಲಿ, ಯಾಕೆಂದರೆ ಒಂದು ಕಂಪ್ಲೀಟ್ ಸಂಚಲನೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಹಿಂದೂ ಮಹಾಸಾಗರ, ಇದು ಅಟ್ಲಾಂಟಿಕ್. ಈಕ್ವೇಟರ್ ಕೊಟ್ಟಿದ್ದೀನಿ. ಈಕ್ವೇಟರ್ ಕೊಟ್ಟಿರೋದ್ರಿಂದ ಉತ್ತರ ಗೋಲಾರ್ಧ, ಇದು ದಕ್ಷಿಣ ಗೋಲಾರ್ಧ, ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್. ಓಕೆ, ಉತ್ತರ ಗೋಲಾರ್ಧ, ದಕ್ಷಿಣ ಗೋಲಾರ್ಧ ಆಯ್ತಲ್ಲ. ಈಗ ನೋಡಿ ಒಂದೊಂದಾಗಿ.
ಎಲ್ಲರೂ ಗಮನಿಸಿ, ಈಕ್ವೇಟರಿಂದ ಗಮನಿಸಿ ಎಲ್ಲರೂ, ಆಯ್ತಾ. ಈಕ್ವೇಟರ್ ಕಡೆಯಿಂದ ನೋಡಿ ಒಂದು ಕರೆಂಟ್ ತೋರಿಸ್ತಾ ಇದೆ ನೋಡಿ. ಇಲ್ಲೇನಾಗುತ್ತೆ, ಗಾಳಿ ನಮ್ಗೆ ಯಾವ ಥರ ಇರುತ್ತೆ ಹೇಳಿ, ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಲ್ವಾ, ಗಾಳಿ ಹಿಂಗೆ ಬೀಸುತ್ತೆ, ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್. ನೋಡಿ ಗಮನಿಸಿ ಎಲ್ಲರೂ, ಇದು ಟ್ರೇಡ್ ವಿಂಡ್ಸ್ ಬೀಸ್ತಾ ಇದೆ ಹಿಂಗೆ. ಹೇಳಿದಲ್ಲ, ಭೂಮಿಯ ಮೇಲೆ ಅಡಚಣೆ ಇರುತ್ತೆ, ಆದರೆ ನೀರ್ ಮೇಲೆ ಯಾವುದೇ ರೀತಿಯಾದ ಅಡಚಣೆ ಇರಲ್ಲ. ಯಾವಾಗ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಹಿಂಗೆ, ಇದು ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಹಿಂಗೆ, ಏನಾಗುತ್ತೆ ನೀವು ಹೇಳಿ. ಈಗ ಎಕ್ಮೆನ್ ಟ್ರಾನ್ಸ್ಪೋರ್ಟ್ ಯಾಕಡೆ ಇರುತ್ತೆ, ಈಗ ಇಲ್ಲಿ ಗಾಳಿ ಹಿಂಗೆ ಬೀಸೋದ್ರಿಂದ ಎಕ್ಮೆನ್ ಟ್ರಾನ್ಸ್ಪೋರ್ಟ್ ಈ ಕಡೆಗೆ, ಹೌದಾ, ಈ ಕಡೆಗೆ, ಉತ್ತರದಲ್ಲಿ ಬಲಕ್ಕೆ, ದಕ್ಷಿಣದಲ್ಲಿ ಎಡಕ್ಕೆ. ಗೊತ್ತಾಯ್ತಾ ಎಲ್ಲರಿಗೂ? ಉತ್ತರದಲ್ಲಿ ಬಲಕ್ಕೆ ಈ ಕಡೆಗೆ, ದಕ್ಷಿಣದಲ್ಲಿ ಎಡಕ್ಕೆ. ಎಕ್ಮೆನ್ ಟ್ರಾನ್ಸ್ಪೋರ್ಟ್ ಗೊತ್ತಾಗುತ್ತೆ ಎಲ್ಲರಿಗೂ. ಇಲ್ಲಿ ನೋಡಿ, ಉತ್ತರದಲ್ಲಿ ಬಲಕ್ಕೆ ಹಿಂಗೆ ಈ ಕಡೆಗೆ ಹೋಗುತ್ತೆ ಒಂದು ಕರೆಂಟ್, ಈ ಕಡೆ ದಕ್ಷಿಣದಲ್ಲಿ ಹಿಂಗೆ. ಇದನ್ನ ಉತ್ತರ ಈಕ್ವಿಟೋರಿಯಲ್ ಪ್ರವಾಹ, ಇದು ದಕ್ಷಿಣ ಈಕ್ವಿಟೋರಿಯಲ್ ಪ್ರವಾಹ. ನಾರ್ತ್ ಈಕ್ವಿಟೋರಿಯಲ್ ಕರೆಂಟ್, ಸೌತ್ ಈಕ್ವಿಟೋರಿಯಲ್ ಕರೆಂಟ್ ಅಂತ ಕರಿತೀವಿ. NEC SEC. ಗೊತ್ತಾಯ್ತಾ ಎಲ್ಲರಿಗೂ? ಈಗ ಎಕ್ಮೆನ್ ಟ್ರಾನ್ಸ್ಪೋರ್ಟ್ ಇಂದನೇ ಇವೆರಡು ಶುರು ಆಗೋದು. ಎಲ್ಲ ಕರೆಂಟ್ ಗಾಳಿ ಯಾವ ಕಡೆ ಬೀಸುತ್ತೆ ಅದಕ್ಕೆ ತಕ್ಕಂತೆ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ಪ್ಲೀಸ್ ನಾವು ಕಟ್ಕೊಡಿ. ಎಷ್ಟೊಂದು ಕಡೆ ಏನು ಹೇಳ್ಬಿಡ್ತಾರೆ, ಬರೀ ಗಾಳಿ ಬೀಸುತ್ತೆ ಅದಕ್ಕೆ ಪ್ರವಾಹ ಬಂದ್ಬಿಡ್ತು ಅಂತ ಹೇಳ್ತಾರೆ. ಎಕ್ಮೆನ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳಲ್ಲ. ನಾನು ಹೇಳಿದ್ದೀನಿ, ಎಕ್ಮೆನ್ ಟ್ರಾನ್ಸ್ಪೋರ್ಟ್ ಯಾವಾಗ ಗಾಳಿ ಬೀಸುತ್ತೆ ಅವಾಗ ನೀರು ಉತ್ತರದಲ್ಲಿ ಬಲಕ್ಕೆ ತಿರುಗುತ್ತೆ 100 ಮೀಟರ್ ಅಷ್ಟು ನೀರು, ದಕ್ಷಿಣದಲ್ಲಿ ಎಡಗಡೆ ತಿರುಗುತ್ತೆ ನೀರು 100 ಮೀಟರ್ ಅಷ್ಟು ನೀರು. ಅವಾಗ ಇವೆರಡು ಪ್ರವಾಹಗಳು ಬರ್ತವೆ, ಉತ್ತರ ಈಕ್ವಿಟೋರಿಯಲ್, ದಕ್ಷಿಣ ಈಕ್ವಿಟೋರಿಯಲ್. ಇವಾಗ ದಕ್ಷಿಣ ಗೋಲಾರ್ಧ ನೋಡೋಣ. ದಕ್ಷಿಣ ಗೋಲಾರ್ಧದಲ್ಲಿ ಬದಿಲಿ ಹೊಡೆಯುತ್ತೆ ನೋಡಿ, ಸೌತ್ ಅಮೆರಿಕಾ ಭಾಗದಲ್ಲಿ ಹೊಡಿತಾ ಇದೆ. ಇಲ್ಲಿ ಎಲ್ಲರಿಗೂ ಕಾಣ್ತಾ ಇದೆಯಲ್ಲ, ಎಲ್ಲರಿಗೂ ಖಂಡಗಳು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಇವತ್ತಿನ ತರಗತಿಯಲ್ಲಿ. ಯಾಕೆಂದರೆ ವರ್ಲ್ಡ್ ಜಾಗ್ರಫಿ ಕ್ಲಾಸಲ್ಲಿ ನಾನು ಎಲ್ಲ ಖಂಡಗಳು ಮುಗಿಸಿದ್ದೀನಿ. ತಮ್ಮೆಲ್ಲರಿಗೂ ನಿಮ್ಗೆ ವರ್ಲ್ಡ್ ಜಾಗ್ರಫಿ ನೋಡಿಲ್ಲ ಅಂದರೆ ಅದನ್ನು ತಿಳ್ಕೊಂಡು ಬನ್ನಿ. ಇಲ್ಲಿ ಸ್ನೇಹಿತರೆ ಒಂದು ವಿಷಯ ಹೇಳ್ಬಿಡ್ತೀನಿ ನೋಡಿ, ಸಾಗರ ಪ್ರವಾಹಗಳು ಎಂಬ ಟಾಪಿಕ್ ಏನಿದೆ ತುಂಬ ಸೈಂಟಿಫಿಕ್ ಆಗಿದೆ. ಆಮೇಲೆ ಎಲ್ಲದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು, ಖಂಡಗಳ ಬಗ್ಗೆ ಗೊತ್ತಿರಬೇಕು, ಕ್ಲೈಮೆಟಾಲಜಿ ಗೊತ್ತಿರಬೇಕು, ಅವಾಗ ನಮ್ಗೆ ಸುಲಭ ಆಗುತ್ತೆ. ಯಾಕೆಂದರೆ ಸಾಗರ ಪ್ರವಾಹಗಳಿಗೆ ಹೆಸರೇನು ಕೊಡ್ತೀವಿ ಹೇಳಿ? ದೇಶಗಳ ಹೆಸರು, ಅಲ್ಲಿನ ದ್ವೀಪಗಳ ಹೆಸರು, ಸಾಗರಗಳ ಹೆಸರು. ನಿಮ್ಗೆ ಅದು ಗೊತ್ತಿಲ್ಲ ಅಂದಾಗ ಕಷ್ಟ ಆಗುತ್ತೆ. ಗೊತ್ತಾಯ್ತಲ್ಲ, ನೀವು ಸಾಗರ ಪ್ರವಾಹ ಕಷ್ಟ ಸರ್, ನಮಗೆ ಕ್ಲೈಮೆಟಾಲಜಿ ಕಷ್ಟ ಅಂತೆಲ್ಲ ಹೇಳ್ತಿರಲ್ಲ. ಏನಕ್ಕೆ ಕಷ್ಟ ಅಂದರೆ ನಿಮಗೆ ಬೇಸಿಕ್ಸ್ ಇರಲ್ಲ, ಅದಕ್ಕೋಸ್ಕರ ಕಷ್ಟ. ದಯವಿಟ್ಟು ನಾನು ಮಾಡಿರೋ ತರಗತಿಗಳನ್ನ ನೋಡಿ, ಇದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ, ಸೌತ್ ಈಕ್ವಲ್ ಕರೆಂಟ್ ಬಂದು ಇಲ್ಲಿ ಹೊಡಿಯುತ್ತೆ ಬ್ರೆಜಿಲ್ಗೆ, ಅವಾಗ ಕೆರಡ ಬಂದ್ಬಿಡುತ್ತೆ ನೋಡಿ. ಕೆರಡ ಇಲ್ಲಿ ನೋಡಿ, ಕೆರಡ ಬಂದ್ಬಿಡ್ತದೆ. ಅರ್ಧ ನೀರು ಈ ಕಡೆ ಹೋಗುತ್ತೆ, ಇನ್ನು ಅರ್ಧ ನೀರು ಈ ಕಡೆ ಹೋಗುತ್ತೆ. ಅದನ್ನೇ ಬ್ರೆಜಿಲ್ ಕರೆಂಟ್ ಅಂತ ಕರೆಯೋದು ನಾವು, ಯಾಕೆಂದರೆ ಬ್ರೆಜಿಲ್ ದೇಶ, ಅದಕ್ಕೋಸ್ಕರ ಬ್ರೆಜಿಲ್ ಕರೆಂಟ್. ಕೆರಡ ಬಂದಿದ್ದಂಗೆ ಏನಾಗುತ್ತೆ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಧ್ರುವೀಯ ಪ್ರದೇಶ ಕಡೆ. ಇಲ್ಲಿ ಯಾವ ಗಾಳಿ ಇರುತ್ತೆ ನಮ್ಗೆ? ಇಲ್ಲಿ ವೆಸ್ಟಲಿ ಮಾರುತಗಳಿರುತ್ತೆ, ಹೌದಲ್ಲ? ವೆಸ್ಟಲಿ ಮಾರುತಗಳು ತುಂಬ ವೇಗವಾಗಿ ಬೀಸ್ತಾ ಇರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ವೆಸ್ಟಲೀಸ್, ರೋರಿಂಗ್ 40s, ಫ್ಯೂರಿಯಸ್ 50s, ಸ್ಟ್ರೈಕಿಂಗ್ 60s ಅಂತೇಳಿ ಕರಿತೀವಿ. ಇಲ್ಲಿ ದಕ್ಷಿಣದಲ್ಲಿ ನಮಗೆ ಏನಿದೆ, ವೆಸ್ಟಲೀಸ್ ಇದೆ. ಆ ವೆಸ್ಟಲಿ ಮಾರುತಗಳು ಹಿಂಗೆ ಬೀಸೋದ್ರಿಂದ ನೋಡಿ ಏನಾಗುತ್ತೆ, ನಮಗೆ ಕರೆಂಟ್ ಶುರು ಆಗುತ್ತೆ. ಇಲ್ಲಿ ನೋಡಿ, ಈ ಕಡೆ ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತ ಕರಿತೀವಿ. ಇಲ್ಲೆಲ್ಲ ನಮ್ಗೆ ಯಾವ ಕರೆಂಟ್ ಇರುತ್ತೆ? ವೆಸ್ಟ್ ವಿಂಡ್ ಡ್ರಿಫ್ಟ್. ನಾವು ಕೈಕೊಡಿ ಸ್ನೇಹಿತರೆ, ಇಲ್ಲಿ ನಮಗೆ ವೆಸ್ಟಲಿ ಮಾರುತಗಳಿರೋದ್ರಿಂದ, ಗಾಳಿ ಬೀಸೋದ್ರಿಂದ, ನಾನು ಒಂದು ಬ್ಲೂ ಅಲ್ಲಿ ಬರೀತೀನಿ ನೋಡಿ, ಇಲ್ಲಿ ನೋಡಿ ವೆಸ್ಟಲಿ ಮಾರುತಗಳು ಹಿಂಗೆ ಬೀಸ್ತಾ ಇರುತ್ತೆ. ಇವಾಗ ಹೇಳಿ, ಎಕ್ಮೆನ್ ಟ್ರಾನ್ಸ್ಪೋರ್ಟ್ ಯಾವ ಕಡೆಗೆ ಇರುತ್ತೆ? ಕರೆಕ್ಟಾ? ಎಕ್ಮೆನ್ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಅವಾಗ? ಹಿಂಗಿರುತ್ತೆ, ಹೀಗೆ ಈ ಕಡೆಗೆ, ದಕ್ಷಿಣ ಗೋಲಾರ್ಧದಲ್ಲಿ ಎಡಕ್ಕೆ, ದಕ್ಷಿಣ ಗೋಲಾರ್ಧದಲ್ಲಿ ಎಡಕ್ಕೆ, ದಕ್ಷಿಣ ಗೋಲಾರ್ಧದಲ್ಲಿ ನೋಡಿ ಈ ಥರ ಹೋಗುತ್ತೆ. ಇದನ್ನೇ ನಾವು ವೆಸ್ಟ್ ವಿಂಡ್ ಡ್ರಿಫ್ಟ್. ಯಾಕೆ ಇದನ್ನ ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತ ಕರಿತೀವಿ? ಯಾಕೆಂದರೆ ವೆಸ್ಟಲಿ ಮಾರುತಗಳಿಂದ ಶುರು ಆಗ್ತಾ ಇದೆ ವೆಸ್ಟ್ ವಿಂಡ್ ಡ್ರಿಫ್ಟ್. ಅಂದ್ರೆ ಏನು? ನಿಧಾನ. ಯಾಕೆಂದರೆ ಕೋಲ್ಡ್ ವಾಟರ್ ಅಲ್ಲ, ಕೋಲ್ಡ್ ವಾಟರ್ ನಿಧಾನ, ಚಲನೆ ನಿಧಾನ. ಇದು ಅಂಟಾರ್ಟಿಕಾ ಹತ್ರ ಹೋಗ್ತಾ ಇರೋದ್ರಿಂದ ಅಂಟಾರ್ಟಿಕ್ ಕರೆಂಟ್ ಅಂತಲೂ ಕರಿತೀವಿ, ಅಂಟಾರ್ಟಿಕಾ ಕರೆಂಟ್ ಅಂತಲೂ ಕರಿತೀವಿ. ಅತಿ ಉದ್ದ ಇರೋ ಕರೆಂಟ್ ಇದೆ ಸ್ನೇಹಿತರೆ, ಗೊತ್ತಾಯ್ತಲ್ಲ? ಅತಿ ಹೆಚ್ಚು ಉದ್ದ, ಲೆಂತ್ ಇರೋದು ಯಾವ ಕರೆಂಟ್ ಅಂದರೆ ಇದೆ, ವೆಸ್ಟ್ ವಿಂಡ್ ಡ್ರಿಫ್ಟ್. ಅಂಟಾರ್ಟಿಕ್ ಸರ್ಕಂಪೋಲಾರ್ ಕರೆಂಟ್, ಅಂದರೆ ಸರ್ಕಂಪೋಲಾರ್ ಅಂದರೆ ಅಂಟಾರ್ಟಿಕಾನ ಸುತ್ತುವರಿತಾ ಇದೆ. ಓಕೆ, ಅಂಟಾರ್ಟಿಕ್ ಸರ್ಕಂಪೋಲಾರ್ ಕರೆಂಟ್ ಅಂತ ಕರಿತೀವಿ. ಇದು ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ, ವೆಸ್ಟ್ ವಿಂಡ್ ಡ್ರಿಫ್ಟ್, WWD ಅಂತ ಬರಿತೀನಿ ನಾನು, ವೆಸ್ಟ್ ವಿಂಡ್ ಡ್ರಿಫ್ಟ್. ಈ ಕರೆಂಟ್ ಇಲ್ಲಿ ಗಮನಿಸಿ, ಇಲ್ಲಿ ಬರ್ತಿದ್ದಾಗ ಏನಾಗುತ್ತೆ ನೋಡಿ, ಇದು ಡ್ರೇಕ್ಸ್ ಪಾಸೇಜ್. ಸೌತ್ ಅಮೆರಿಕಾ ಮತ್ತು ಅಂಟಾರ್ಟಿಕಾ ಮಧ್ಯೆ ಡ್ರೇಕ್ಸ್ ಪಾಸೇಜ್. ಒಂಥರ ಹಿಂಗೆ ಚಿಕ್ಕ ಬಾಗಿಲು ಥರ ಹಿಂಗೆ ಬಂದು ಭೂಮಿ ಆ ಕಡೆ ಕಡೆ ಇದೆ, ಮಧ್ಯದಲ್ಲಿ ಬಾಗಿಲಿಂದ ಒಳಗೆ ಬರಬೇಕು, ನೀವು ಸ್ವಲ್ಪ ಹಿಂಗೆ ಬರುತ್ತೆ ಕರೆಂಟ್, ಒಳಗೆ ಬಂದು ಆಮೇಲೆ ಹೊರಗಡೆ ಬರುತ್ತೆ ನೋಡಿ. ಇದು ಇಲ್ಲಿ ಬರ್ತಿದ್ದಂಗೆ ಇಲ್ಲೊಂದು ಫಾಕ್ಲ್ಯಾಂಡ್ ದ್ವೀಪ ಅಂತ ಇದೆ, ಇಲ್ಲೊಂದು ಫಾಕ್ಲ್ಯಾಂಡ್ ದ್ವೀಪ ಅಂತ ಇದೆ ನೋಡಿ, ಅದಕ್ಕೆ ಫಾಕ್ಲ್ಯಾಂಡ್ ಕರೆಂಟ್. ಈ ಫಾಕ್ಲ್ಯಾಂಡ್ ಕರೆಂಟ್ ಹತ್ರ ಬಂದು ಭೇಟಿ ಆಗ್ತದೆ, ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್ ಬಂದು ಇಲ್ಲಿ ಭೇಟಿ ಆಗ್ತದೆ. ಗೊತ್ತಾಯ್ತಲ್ಲ?
ಆಮೇಲೆ ಮುಂದಕ್ಕೆ ಮುಂದುವರಿಯುತ್ತೆ ನೋಡಿ, ಅದ್ರ ಪಡೆಗೆ ಅದು ಬಾಕಿ ಕರೆಂಟ್ಸ್ಗಳೆಲ್ಲ ನೋಡಿ ಮುಂದುವರಿತಾ ಇದಾವೆ ಎಲ್ಲ ಹೇಳಿದಲ್ಲ ಆಗ್ಲಿ, ವೆಸ್ಟ್ ವಿಂಡ್ ಡ್ರಿಫ್ಟ್ ಆಗಿ ಮುಂದುವರಿತಾ ಇದೆ ನೋಡಿ. ಈಗ ಗಾಳಿ ಬಿಡ ನೋಡಿ ನಮಗೆ ಇದು ನೋಡಿ ವೆಸ್ಟ್ ವಿಂಡ್ ಡ್ರಿಫ್ಟ್ ಆಗಿ ಹೋಗ್ತದೆ. ಕೊರಲಿಸ್ ಫೋರ್ಸ್ ಏನ್ ಮಾಡುತ್ತೆ, ಸ್ವಲ್ಪ ನೀರನ್ನ ಈ ಕಡೆ ತಳ್ಳುತ್ತೆ ಈ ಕಡೆಗೆ, ಯಾಕೆಂದ್ರೆ ಕೊರಲಿಸ್ ಫೋರ್ಸ್ ಏನ್ ಮಾಡುತ್ತೆ, ಎಡಕ್ಕೆ ಡಿಫ್ಲೆಕ್ಟ್ ಮಾಡಿಬಿಡುತ್ತೆ ಕರೆಂಟ್ನ. ಹೋಗ್ತಾ 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 ಏನಾಗುತ್ತೆ, ನೀರು ಸ್ವಲ್ಪ ಈ ಕಡೆ ಬರುತ್ತೆ. ಅದೇ ನಾವು ವಿ ಕಾಲ್ಡ್ ಎಸ್ ಬೆನೆಗೋಲಾ ಕರೆಂಟ್. ಬೆನೆಗೋಲಾ ಕರೆಂಟ್ ನೋಡಿ, ಸಂಚಲನೆ ಮುಗೀತು ಇಲ್ಲಿ, ಇಲ್ಲಿನ ಸಂಚಲನೆ ಸಂಪೂರ್ಣಗೊಂಡಿದೆ. ಯಾವ ಕರೆಂಟ್ ನೋಡಿದ್ವಿ ನಾವು, ವೆಸ್ಟ್ ವಿಂಡ್ ಡ್ರಿಫ್ಟ್ ನೋಡಿದ್ವಿ ದಕ್ಷಿಣದಲ್ಲಿ, ಬೆನೆಗೋಲಾ ಕರೆಂಟ್ ನೋಡಿದ್ವಿ, ಫಾಕ್ಲೆಂಡ್ ಕರೆಂಟ್ ನೋಡಿದ್ವಿ, ಬ್ರಾಜಿಲ್ ಕರೆಂಟ್, ಸೌತ್ ಈಕ್ವಟಲ್ ಕರೆಂಟ್. ಇದು ನಮ್ಮ ದಕ್ಷಿಣ ಅಟ್ಲಾಂಟಿಕ್ ಅಲ್ಲಿ ಬರುವಂತ ಪ್ರವಾಹಗಳು. ದಕ್ಷಿಣ ಅಟ್ಲಾಂಟಿಕ್ ಪ್ರವಾಹಗಳು ಯಾವುದು ಅಂತ ಕೇಳಿದ್ರೆ, ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರದ ಪ್ರವಾಹಗಳು ಯಾವುದು, ಸೌತ್ ಈಕ್ವಟಲ್ ಕರೆಂಟ್, ಬ್ರಾಜಿಲ್ ಕರೆಂಟ್, ಫಾಕ್ಲೆಂಡ್ ಕರೆಂಟ್, ವೆಸ್ಟ್ ವಿಂಡ್ ಡ್ರಿಫ್ಟ್, ಬೆನೆಗೋಲಾ ಕರೆಂಟ್. ಬ್ರಾಜಿಲ್ ಕರೆಂಟ್, ಬೆನೆಗೋಲಾ, ಫಾಕ್ಲೆಂಡ್ ಎಲ್ಲ ಜಾಗಗಳ ಹೆಸರು. ಸರ್ ನೀವು ಕನ್ನಡದಲ್ಲಿ ಹೇಳಿಲ್ಲ ಅನ್ಬೇಡಿ, ಆಮೇಲೆ ಇವೆಲ್ಲ ಜಾಗದ ಹೆಸರು ನಾವು ಕಟ್ಕೊಳ್ಳಿ ಆಯ್ತಾ. ಸೌತ್ ಈಕ್ವಟಲ್ ಕರೆಂಟ್, ಬ್ರಾಜಿಲ್ ಕರೆಂಟ್, ಇಲ್ಲಿ ಫಾಕ್ಲೆಂಡ್ ಕರೆಂಟ್ನ ಭೇಟಿ ಆಗ್ತದೆ. ಇಲ್ಲ ಈಟ್ ಎಕ್ಸ್ಚೇಂಜ್ ಆಗೋದಲ್ಲಿ ಇಲ್ಲಿ ಎರಡು ಮುಖಾಮುಖಿ ಭೇಟಿ ಆಗ್ತದೆ ನೋಡಿ, ಇಲ್ಲಿ ಈಟ್ ಎಕ್ಸ್ಚೇಂಜ್ ಆಗುತ್ತೆ ಗೊತ್ತಲ್ಲ. ಹೀಟ್ ಎಕ್ಸ್ಚೇಂಜ್ ಆದ್ರೆ ಏನಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ ನಾನು. ಈಗ ಸದ್ಯಕ್ಕೆ ಇಷ್ಟನ್ನ ಪಟ್ಕೊಳ್ಳಿ. ಸೊ ಹಂಗೆ ವೆಸ್ಟ್ ವಿಂಡ್ ಡ್ರಿಫ್ಟ್ ಮುಂದುವರಿಯುತ್ತೆ, ಕೆಲವು ಭಾಗದಲ್ಲಿ ಬೆನೆಗೋಲಾ ಕರೆಂಟ್ ಆಗಿ ಈ ಕಡೆ ಬರುತ್ತೆ. ಹಂಗೆ ಮುಂದುವರಿಯೋಣ ಈಗ ನೋಡಿ, ಮತ್ತೆ ಈ ಕಡೆ ಹಿಂದೂ ಮಹಾಸಾಗರದಲ್ಲಿ ನೋಡಿ. ಒಂದೆರಡು ನಿಮಿಷ ತಾಳ್ಮೆಯಿಂದ ಕೇಳಿ ಸ್ನೇಹಿತರೆ, ಇದು ಮುಗಿತಿದೆ ನಿಮ್ಗೆ ಅರ್ಥ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಇದೆ ಆಯ್ತಾ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಮತ್ತೆ ಗಮನಿಸಿ, ಗಾಳಿ ಬೀಸೋದ್ರಿಂದ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಗಾಳಿ ಬೀಸೋದ್ರಿಂದ ಇಲ್ಲಿ ನಾರ್ತ್ ಈಕ್ವಟಲ್ ಕರೆಂಟ್, ಸೌತ್ ಈಕ್ವಟಲ್ ಕರೆಂಟ್ ಶುರು ಆಗುತ್ತೆ. ಇಲ್ಲಿ ನೋಡಿ ದಕ್ಷಿಣ ಈಕ್ವಟಲ್ ಪ್ರವಾಹ ನೋಡೋಣ. ಇಲ್ಲಿ ಬಂದು ನೋಡಿ, ಇಲ್ಲಿ ಹೊಡೆಯುತ್ತೆ ಆಫ್ರಿಕಾಗೆ ಹೊಡೆಯುತ್ತೆ. ನಾವು ಕಟ್ಕೊಳ್ಳಿ, ಗಾಳಿಯಿಂದ ಶುರು ಆಗುತ್ತಿದ್ದು, ಗಾಳಿಯಿಂದ ಸೌತ್ ಈಕ್ವಟಲ್ ಕರೆಂಟ್ ಏನು ಶುರು ಆಗುತ್ತೆ, ಗಾಳಿ ಬೀಸೋದ್ರಿಂದ ಇದು ಕಡೆ ಹೋಗುತ್ತೆ, ಬಂದು ಹೊಡೆಯುತ್ತೆ ಆಫ್ರಿಕಾಗೆ ಹೊಡೆದು ಕೆಳಗೆ ಬರುತ್ತೆ. ಇದನ್ನು ನಾವು ಅಗ್ಲಸ್ ಕರೆಂಟ್, ಮೊಜಾಂಬಿಕ್ ಕರೆಂಟ್ ಅಂತ ಕರಿತೀವಿ. ಅಗ್ಲಸ್ ಅಂತ ಒಂದು ಜಾಗ ಇದೆ ಇಲ್ಲಿ, ಅದಕ್ಕೆ ಕೇಪ್ ಅಗ್ಲಸ್ ಅಂತ ಒಂದು ಜಾಗ ಇದೆ ಇಲ್ಲಿ, ಅದಕ್ಕೆ ಅಗ್ಲಸ್ ಕರೆಂಟ್. ಸೌತ್ ಆಫ್ರಿಕಾ ಹತ್ರ ಬರುತ್ತೆ, ಮೊಜಾಂಬಿಕ್ ಕರೆಂಟ್ ಅಂತ ಕರಿತೀವಿ, ಮೊಜಾಂಬಿಕ್ ಚಾನಲ್ ಇದೆ. ಇಲ್ಲಿ ಬರ್ತಿದೆ ನೋಡಿ, ಇಲ್ಲಿ ಅಗ್ಲಸ್ ಕರೆಂಟ್ ಬಂದು ಇದಕ್ಕೆ ಭೇಟಿ ಆಗುತ್ತೆ, ವೆಸ್ಟ್ ವಿಂಡ್ ಡ್ರಿಫ್ಟ್ನ ಭೇಟಿ ಆಗ್ತದೆ. ಇಲ್ಲಿ ವೆಸ್ಟ್ ವಿಂಡ್ ಡ್ರಿಫ್ಟ್ ಹೀಟ್ ಎಕ್ಸ್ಚೇಂಜ್ ಆಯಿತು. ಅದಾದಮೇಲೆ ಸ್ವಲ್ಪ ನೀರು ಏನಾಗುತ್ತೆ, ಕೋಲ್ಡ್ ವಾಟರ್ ವಾಪಸ್ ಬರುತ್ತೆ, ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಆಗಿ ವಾಪಸ್ ಬರುತ್ತೆ ನೋಡಿ. ಹೀಟ್ ಎಕ್ಸ್ಚೇಂಜ್ ಆಯಿತು, ಕರೆಂಟ್ ಮುಂದೆ ಹೋಗ್ತದೆ. ಗೊತ್ತಾಯ್ತಲ್ಲ ಎಲ್ಲರಿಗೂ. ಈ ರೀತಿ ನಮಗೆ ಸಾಗರ ಪ್ರವಾಹಗಳ ಚಲನೆ ಇರುತ್ತೆ. ಇದು ಒಂದು ಸುತ್ತು ಮುಗೀತು ನೋಡಿ, ದಕ್ಷಿಣ ಅಟ್ಲಾಂಟಿಕ್ ಭಾಗ ಮುಗೀತು, ದಕ್ಷಿಣ ಹಿಂದೂ ಮಹಾಸಾಗರನೂ ಮುಗೀತು. ದಕ್ಷಿಣ ಅಟ್ಲಾಂಟಿಕ್, ದಕ್ಷಿಣ ಹಿಂದೂ ಮಹಾಸಾಗರ. ಹಂಗೆ ಮುಂದುವರಿದು ಈ ಕಡೆಗೆ ಮತ್ತೆ ಪೆಸಿಫಿಕ್ ಬರೋಣ. ಈಗ ಪೆಸಿಫಿಕ್ ಮತ್ತೆ ಅಷ್ಟೇ, ಇಲ್ಲಿ ಈಕ್ವೇಟರ್ ಹತ್ರ ಗಾಳಿ ಬೀಸ್ತಾ ಇದೆ, ಟ್ರೇಡ್ ವಿಂಡ್ಸ್, ಅದರಿಂದ ಸೌತ್ ಈಕ್ವಟಲ್ ಕರೆಂಟ್ ಬಂತು ನೋಡಿ. ಇಲ್ಲಿ ಆಸ್ಟ್ರೇಲಿಯಾ ಹತ್ರ ಬರ್ತಿದೆ ನೋಡಿ, ಇಲ್ಲಿ ಭೂಮಿಗೆ ಹೊಡೆದು, ಇಲ್ಲಿ ಸ್ವಲ್ಪ ಭೂಮಿಗೆ ಹೊಡೆದು ಪಪುವಾ ನ್ಯೂ ಗಿನಿ ದ್ವೀಪಕ್ಕೆ ಹೊಡೆದು ಕೆಳ ಬರುತ್ತೆ. ಇದು ಆಸ್ಟ್ರೇಲಿಯಾ, ಪೂರ್ವ ಆಸ್ಟ್ರೇಲಿಯನ್ ಕರೆಂಟ್, ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ನೋಡಿ, ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ನೆಕ್ಸ್ಟ್ ನೋಡಿ, ಅದೇ ಹೀಟ್ ಎಕ್ಸ್ಚೇಂಜ್ ಆಗ್ತದೆ ನೋಡಿ, ಕೋಲ್ಡ್ ಕರೆಂಟ್ ಜೊತೆ ಮೀಟ್ ಆಗ್ತದೆ, ವೆಸ್ಟ್ ವಿಂಡ್ ಡ್ರಿಫ್ಟ್ ತುಂಬ ದೊಡ್ಡ ಕರೆಂಟ್ ಸ್ನೇಹಿತರೆ. ಇಲ್ಲೆಲ್ಲ ಕೆಳಗಡೆ ಇರೋದೆಲ್ಲ ವೆಸ್ಟ್ ವಿಂಡ್ ಡ್ರಿಫ್ಟ್, ಅದಕ್ಕೆ ಬಂದು ಭೇಟಿ ಆಗ್ತದೆ ನೋಡಿ, ವೆಸ್ಟ್ ವಿಂಡ್ ಡ್ರಿಫ್ಟ್. ಗೊತ್ತಾಯ್ತಲ್ಲ. ಹೀಟ್ ಎಕ್ಸ್ಚೇಂಜ್ ಆಮೇಲೆ ಕಂಟಿನ್ಯೂ ಮಾಡುತ್ತೆ, ಮತ್ತೆ ನೋಡಿ ಕಂಟಿನ್ಯೂ ಆಗ್ತದೆ. ಇಲ್ಲಿ ಬಂದು ಏನಾಗುತ್ತೆ ನೋಡಿ, ಇಲ್ಲಿ ಬಂದು ಕೆಲವು ಕರೆಂಟು ಈ ಕಡೆ ಒಳಗೆ ಹೋಗುತ್ತೆ, ಪೆರು ಚಿಲಿ ಹಂಬೋಲ್ಟ್ ಕರೆಂಟ್ ಆಗಿ ಪೆರು ಕಡೆಗೆ ಹೋಗುತ್ತೆ, ಇನ್ನೊಂದಷ್ಟು ಡ್ರೇಕ್ಸ್ ಪಾಸೇಜ್ ಕಡೆಗೆ ಹೋಗುತ್ತೆ ಇಲ್ಲಿ. ಓಕೆ, ಅದನ್ನು ಗಮನಿಸಿ ನೋಡಿ. ಪೆರು ಚಿಲೆ ದೇಶಗಳ ಹೆಸರು ಕೊಟ್ಟಿದ್ದೀವಿ ಅಲ್ಲಿ. ಹಂಬೋಲ್ಟ್ ಅನ್ನೋದು ವಿಜ್ಞಾನಿ ಹೆಸರು, ಅವರೇ ಈ ಕರೆಂಟ್ಸ್ಗಳನ್ನ ಫಸ್ಟ್ ಅಧ್ಯಯನ ಮಾಡಿದ್ದು, ಅದಕ್ಕೆ ಹಂಬೋಲ್ಟ್ ಕರೆಂಟ್. ಗೊತ್ತಾಯ್ತಲ್ಲ. ಸೊ ಪೆರು ಚಿಲಿ ಹಂಬೋಲ್ಟ್. ಸೊ ನೋಡಿ ಎಲ್ಲ ಗಮನಿಸಿ, ನಾವು ದಕ್ಷಿಣ ಗೋಲಾರ್ಧ ಮುಗಿಸಿದ್ದೀವಿ. ಈಗ ದಕ್ಷಿಣ ಗೋಲಾರ್ಧದಲ್ಲಿ ಅಂದರೆ ದಕ್ಷಿಣ ಅಟ್ಲಾಂಟಿಕ್, ದಕ್ಷಿಣ ಹಿಂದೂ ಮಹಾಸಾಗರ, ದಕ್ಷಿಣ ಪೆಸಿಫಿಕ್ ಮುಗಿಸಿದ್ದೀವಿ. ಯಾವ ರೀತಿ ಕರೆಂಟ್ಸ್ಗಳಿದೆ ನೋಡಿ. ಅಂದರೆ ಗಮನಿಸಿ, ಈಕ್ವೇಟರಿಂದ ಬರೋದೆಲ್ಲ ವಾಮ್ ಇದೆ ನೋಡಿ. ಒಂದು 2 ನಿಮಿಷ ತಾಳ್ಮೆಯಿಂದ ನೋಡೋಣ ಹೇಗಾಯ್ತಾ. ಇದನ್ನ ಗೊತ್ತಾಗೋದ್ರೆ ನಂಗೆ ಸುಲಭ ಆಗುತ್ತೆ ಮುಂದೆ ಕೇಳೋಕ್ಕೆ. ಈಕ್ವೇಟರಿಂದ ಬರೋದೆಲ್ಲ ವಾಮ್, ಗಮನಿಸಿ. ಧ್ರುವೀಯ ಪ್ರದೇಶದಲ್ಲಿ ಇರೋದೆಲ್ಲ ಕೋಲ್ಡ್ ನೋಡಿ. ಗೊತ್ತಾಗಲ್ಲ ಈಗ. ಧ್ರುವೀಯ ಪ್ರದೇಶದಿಂದ ಬರೋದೆಲ್ಲ ಕೋಲ್ಡ್ ನೋಡಿ. ಈಗ ಒಂದು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಇಷ್ಟೇ ಅಂತ. ಸೊ ವಾರ್ಮ್ ಕರೆಂಟ್ ಬಂದು ಕೋಲ್ಡ್ ಕರೆಂಟ್ ಮಿಕ್ಸ್ ಆಗಿ ಕೋಲ್ಡ್ ಕರೆಂಟ್ ಆಗಿ ಬರುತ್ತೆ, ಮತ್ತೆ ಅದೇ ಬಿಸಿಯಾಗಿ ವಾಪಸ್ ಹೋಗುತ್ತೆ. ಗೊತ್ತಾಯ್ತಲ್ಲ.
ಈಕ್ವೇಟರ್ ಹತ್ರ ಬಿಸಿ ಇರುತ್ತೆ, ವಾರ್ಮ್ ಕರೆಂಟ್ ಆಗಿ ಕೆಳಗಡೆ ಹೋಗಿ ಹೀಟ್ ಎಕ್ಸ್ಚೇಂಜ್ ಮಾಡುತ್ತೆ, ಕೋಲ್ಡ್ ಕರೆಂಟ್ ಆಗಿ ವಾಪಸ್ ಬರುತ್ತೆ, ಕೋಲ್ಡ್ ವಾಟರ್ನ ತಗೊಂಡು ಮತ್ತೆ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಇದೇನು ಮಾಡ್ತಾ ಇದೆ ಗೊತ್ತಾಗ್ತಿದಲ್ವ, ಅಂದರೆ ಹೀಟ್ ಎಕ್ಸ್ಚೇಂಜ್ ಮಾಡ್ತಾ ಇದೆ ಓಷನ್ ಸಾಗರದಾದ್ಯಂತ. ಇಲ್ಲೂ ಅಷ್ಟೇ ಗೊತ್ತಾಗಲ್ಲ, ಇದನ್ನು ನೀವು ಗಮನಿಸಬೇಕು. ನೆಕ್ಸ್ಟ್ ನೋಡೋಣ, ಈಗ ಉತ್ತರ ಗೋಲಾರ್ಧ ನೋಡೋಣ, ಉತ್ತರ ಪೆಸಿಫಿಕ್ ನೋಡೋಣ. ಇಲ್ಲಿ ಮತ್ತೆ ಇಲ್ಲಿ ಗಾಳಿ ಬೀಸುತ್ತೆ, ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಇಲ್ಲಿ. ಓಕೆ, ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಬೀಸಿದಾಗ ಏನಾಗುತ್ತೆ, ನಮಗೆ ನಾರ್ತ್ ಈಕ್ವೇಟಲ್ ಕರೆಂಟ್ ಶುರು ಆಗುತ್ತೆ. ನೋಡಿ ಬಂತು, ನಾರ್ತ್ ಈಕ್ವೇಟಲ್ ಕರೆಂಟ್ ಬಂತು. ಇಲ್ಲಿ ನೋಡಿ ಎಷ್ಟು ನೀರು ಬಂದಿಲ್ಲಿ ಸಂಗ್ರಹ ಆಗೋಗುತ್ತೆ. ಇಲ್ಲಿ ಪೆಸಿಫಿಕ್ ಓಷನ್ ತುಂಬ ದೊಡ್ಡದು. ಇಷ್ಟು ನೀರು ಸಂಗ್ರಹ ಆದಾಗ ಏನಾಗುತ್ತೆ, ಭೂಮಿ ತಿರುಗ್ತಾರಿಂದ ಸ್ವಲ್ಪ ನೀರು ವಾಪಸ್ ಬರುತ್ತೆ. ಅದನ್ನು ನಾವು ಈಕ್ವೇಟಲ್ ಕೌಂಟರ್ ಕರೆಂಟ್ ಅಂತ ಕರಿತೀವಿ, ಆಯ್ತಾ. ಆಮೇಲೆ ನೋಡೋಣ ಅದನ್ನು ಈಕ್ವೇಟಲ್ ಕೌಂಟರ್ ಕರೆಂಟ್ನ. ಇಲ್ಲಿ ನೋಡಿ, ಈ ನಾರ್ತ್ ಈಕ್ವೇಟಲ್ ಕರೆಂಟ್ ಇಲ್ಲಿ ಬಂದು ಇಲ್ಲಿ ಹೋಗ್ತಾ ಇದೆ ನೋಡಿ. ಇಲ್ಲಿ ದಕ್ಷಿಣ ಚೈನಾ ಸಮುದ್ರ, ಸೌತ್ ಚೈನಾ ಸಿ, ಫಿಲಿಪೀನ್ಸ್ ಮತ್ತು ಜಪಾನ್ ಹತ್ರ ಬರ್ತೀವಿ. ಯಾಕೆಂದರೆ ಭೂಮಿ ಎಲ್ಲ ನೋಡಿ ಇಲ್ಲೆಲ್ಲ ಲ್ಯಾಂಡ್ ಇರೋದ್ರಿಂದ ನೀರಿಂಗ್ ಬರುತ್ತೆ. ಇಲ್ಲಿ ಬರ್ತಿದ್ದಂಗೆ ನೋಡಿ, ಇಲ್ಲಿ ಕುರೋಶಿವೋ ಅಂತ ಕರೀತಾರೆ, ಜಪಾನ್ ಹತ್ರ ಕುರೋಶಿವೋ, ಆಯ್ತಾ. ಹಂಗೆ ಧ್ರುವೀಯ ಪ್ರದೇಶದಿಂದ ನಮಗೆ ಕೋಲ್ಡ್ ಕರೆಂಟ್ ಬರ್ತಾ ಇದೆ ನೋಡಿ, ಒಯಾಶಿಯೋ. ಇಲ್ಲಿ ಕೋಲ್ಡ್ ಕರೆಂಟ್ ಬರ್ತಾ ಇದೆ, ಒಯಾಶಿಯೋ ಗೊತ್ತಾಗಲ್ಲರಿಗೂ ಕೋಲ್ಡ್ ಕರೆಂಟ್ ಬರ್ತಾ ಇದೆ. ಸೊ ಜಪಾನ್ ಹತ್ರ ಏನಾಗ್ತದೆ, ವಾರ್ಮ್ ಕರೆಂಟು ಕೋಲ್ಡ್ ಕರೆಂಟ್ ಎರಡು ಭೇಟಿ ಆಗ್ತಾಯಿದೆ. ಅದನ್ನೇ ನಾವು ಹೀಟ್ ಎಕ್ಸ್ಚೇಂಜ್ ಅಂತ ಕರೆಯೋದು. ಹಂಗೆ ಕರೆಂಟ್ ಮುಂದುವರಿಯುತ್ತೆ ನೋಡಿ, ತುಂಬ ದೊಡ್ಡ ಕರೆಂಟ್ ಇರೋದ್ರಿಂದ ಇಲ್ಲಿ ವೆಸ್ಟರ್ಲಿ ಮಾರುತಗಳು ಏನು ಮಾಡುತ್ತೆ, ವೆಸ್ಟರ್ಲಿ ಮಾರುತಗಳು ತಳ್ಳುತ್ತೆ ಕಡೆ, ನಾರ್ತ್ ಪೆಸಿಫಿಕ್ ಕರೆಂಟ್ ಆಗಿ ತಳ್ಳುತ್ತೆ. ಅದು ಬಂದು ಅಲಾಸ್ಕಾ ಹತ್ರ ಅಲಾಸ್ಕಾ ಕರೆಂಟ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನಾರ್ತ್ ಪೆಸಿಫಿಕ್ ಕರೆಂಟ್ ಕುರೋಶಿವೋ ಬಂದು ಉತ್ತರಕ್ಕೆ ಬರ್ತಿದ್ದಂಗೆ ಅಲಾಸ್ಕಾ ಕರೆಂಟ್ ಆಗುತ್ತೆ. ಇದನ್ನು ಕೇಳಿದರೆ ಎಕ್ಸಾಮಲ್ಲಿ, ಅಲಾಸ್ಕಾ ಕರೆಂಟ್ ಏನು, ವಾರ್ಮ್ ಕರೆಂಟ್ ಅಂತ. ಈ ಅಲಾಸ್ಕಾ ಕರೆಂಟ್ ಬಂದು ಇಲ್ಲೆಲ್ಲ ಐಸ್ನೆಲ್ಲ ಕರಗಿಸ್ಬಿಡುತ್ತೆ. ಅದಕ್ಕೆ ನಮಗೆ ಅಲಾಸ್ಕಾ ಭಾಗದಲ್ಲಿ ಐಸೇ ಫಾರ್ಮ್ ಆಗಲ್ಲ, ವಾರ್ಮ್ ಕರೆಂಟ್ ಬರ್ತಾ ಇರೋದ್ರಿಂದ. ಅಲ್ಲೆಲ್ಲ ಫಿಶ್ ಎಲ್ಲ ಸಿಗುತ್ತೆ ನಮ್ಗೆ ಅಲ್ಲಿ ತುಂಬ. ಇಲ್ಲೆಲ್ಲ ಐಸ್ ಎಲ್ಲ ಕರಗಿಸಿ ಕೋಲ್ಡ್ ವಾಟರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ಇದು ನಮಗೆ ಮೀನುಗಾರಿಕೆ ವಲಯ ಇದೆ ಇಲ್ಲಿ, ಆಯಿತಾ. ಅಲಾಸ್ಕಾ ಕರೆಂಟ್, ನಾರ್ತ್ ಪೆಸಿಫಿಕ್ ಕರೆಂಟ್, ಇದು ನಾರ್ತ್ ಪೆಸಿಫಿಕ್ ಕರೆಂಟ್ ಗೊತ್ತಾಯ್ತಲ್ಲ. ಸೊ ಗಮನಿಸಿ ಸ್ನೇಹಿತರೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ. ಹೀಟ್ ಎಕ್ಸ್ಚೇಂಜ್ ಆದಮೇಲೆ ಏನಾಗುತ್ತೆ, ಕೋಲ್ಡ್ ಕರೆಂಟ್ ಆಗಿ ವಾಪಸ್ ನೋಡಿ, ಹೀಟ್ ಎಕ್ಸ್ಚೇಂಜ್ ಆಗಿ ಕೋಲ್ಡ್ ಆದಮೇಲಿಂದ ವಾಪಸ್ ಬರುತ್ತೆ. ಅಲಾಸ್ಕಾ ಕರೆಂಟ್ ಕೂಲ್ ಆದಮೇಲೆ, ನೀರೆಲ್ಲ ಹೀಟ್ ಎಕ್ಸ್ಚೇಂಜ್ ಆದಮೇಲಿಂದ ಅಲಾಸ್ಕಾ ಕರೆಂಟ್ ವಾರ್ಮ್ ಕರೆಂಟ್, ಹೀಟ್ ಎಕ್ಸ್ಚೇಂಜ್ ಆದಮೇಲೆ ನೀರು ವಾಪಸ್ ಬರುತ್ತಲ್ಲ, ಅದು ಕ್ಯಾಲಿಫೋರ್ನಿಯಾ ಕರೆಂಟ್. ಕ್ಯಾಲಿಫೋರ್ನಿಯಾ, ಯಾಕೆಂದರೆ ಕ್ಯಾಲಿಫೋರ್ನಿಯಾ ಇದೆ ಇಲ್ಲಿ US ಅಲ್ಲಿ ಸ್ಟೇಟ್, ಅದಕ್ಕೆ ಕ್ಯಾಲಿಫೋರ್ನಿಯಾ ಕರೆಂಟ್. ಹಂಗೆ ಇವಾಗ ಗೊತ್ತಾಯ್ತಲ್ಲ ಎಲ್ಲರಿಗೂ, ಉತ್ತರ ಪೆಸಿಫಿಕ್ ಆಯಿತು. ಸೊ ಜಪಾನ್ ಹತ್ರ ನೋಡಿ ಕುರೋಶಿವೋ, ಒಯಾಶಿವೋ ಹೆಸರು ಬರೀತೀನಿ, ಆಮೇಲೆ ನೋಡಿ ವೇಟ್ ಮಾಡಿ. ಇಲ್ಲಿ ಕುರೋಶಿವೋ, ಜಪಾನ್ ಹತ್ರ ಕುರೋಶಿವೋ ಕರೆಂಟ್, KUROSIW, ಆಯಿತಾ. KUROSIW ಕುರೋಶಿವೋ ಕರೆಂಟ್ ಇದೆ ಜಪಾನ್ ಹತ್ರ. ಅದಕ್ಕೆ ಜಪಾನ್ ಹತ್ರ ಎಲ್ಲ ನಮಗೆ ಹೀಟ್ ಎಕ್ಸ್ಚೇಂಜ್ ಆದಾಗ ಕೋಲ್ಡ್ ಕರೆಂಟ್ ಜೊತೆಗೆ ನೋಡಿ, ಒಯಾಶಿಯೋ ಎಲ್ಲಿಂದ ಬರ್ತದೆ, ಒಯಾಶಿಯೋ ಕೋಲ್ಡ್ ಇಲ್ಲಿಂದ ಬರ್ತದೆ, ಬೇರಿಂಗ್ ಸಿಯಿಂದ ಬರ್ತದೆ ಕೋಲ್ಡ್ ಕರೆಂಟ್. ಒಕೋತ್ಸ್ ಕರೆಂಟ್ ಇಲ್ಲಿ ಒಕೋತ್ಸ್ ಸಿಯಿಂದ ಬರ್ತಾ ಇದೆ ನೋಡಿ, ಒಕೋತ್ಸ್ ಅಂತೇಳಿ ಸಮುದ್ರ ಇದು, ಒಕೋತ್ಸ್ ಸಿಯಿಂದ ಬರ್ತಾ ಇರೋದು ಒಕೋತ್ಸ್ ಕರೆಂಟ್. ಆರ್ಟಿಕಿಂದ ಬರ್ತಾ ಇರೋದು ಒಯಾಶಿಯೋ, ಆಯ್ತಾ. ನಾವು ಕಟ್ಕೊಳ್ಳಿ ಸ್ನೇಹಿತರೆ, ಸ್ವಲ್ಪ ಕಷ್ಟ ಅನಿಸ್ಬೋದು, ವರ್ಲ್ಡ್ ಮ್ಯಾಪ್ ಇಟ್ಕೊಂಡು ಜಾಗಗಳನ್ನ ನೋಡ್ಕೊಳ್ಳಿ, ನಿಮ್ಗೆ ಸುಲಭ ಆಗುತ್ತೆ. ಒಯಾಶಿಯೋ, ಒಕೋತ್ಸ್ ಎರಡು ಕೋಲ್ಡ್ ಕರೆಂಟ್ ಬಂದು ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಅದಕ್ಕೆ ಜಪಾನ್ ಹತ್ರ ಅಷ್ಟು ಫಿಶ್ ಮೀನು ಸಿಗೋದು, ಮೀನುಗಾರಿಕೆ ವಲಯ ಇರೋದು ಜಪಾನ್ ಹತ್ರ. ಅದಕ್ಕೆ ವಾರ್ಮ್ ಕರೆಂಟ್ ಕೋಲ್ಡ್ ಕರೆಂಟ್ ಎರಡು ಭೇಟಿ ಆಗುತ್ತಲ್ಲ, ಅಲ್ಲಿ ಪೌಷ್ಟಿಕಾಂಶಗಳೆಲ್ಲ ಹೆಚ್ಚಾಗಿ ಮೀನು ಸಿಗುತ್ತೆ. ತೋರಿಸ್ತೀನಿ ಅದನ್ನ ಈಗ, ಆಯಿತಾ. ಈಗ ಇದು ಮುಗಿಸೋಣ ನೋಡಿ, ಉತ್ತರ ಅಟ್ಲಾಂಟಿಕ್ ಇದೆ. ಇಲ್ಲಿ ನೋಡಿ, ಈ ಕರೆಂಟ್ ನೋಡಿ, ನಾರ್ತ್ ಈಕ್ವಲ್ ಕರೆಂಟ್ ಬಂದು ಬ್ರೆಜಿಲ್ ಹೊಡೆದಿದೆ, ಅದು ಹೋಗ್ತಾ ಇದೆ ನೋಡಿ ಉತ್ತರಕ್ಕೆ. ಗೊತ್ತಾಯ್ತಲ್ಲ ನೋಡಿ, ಹಿಂಗೆ ಬರುತ್ತೆ, ಇಲ್ಲಿಂದ ಕೆರಿಬಿಯನ್ ಸಿ ಬರುತ್ತೆ, ಕೆರಿಬಿಯನ್ ಸಿಯಿಂದ ಬಂದು ಈ ಕಡೆ ಬರ್ತದೆ. ಇಲ್ಲಿ ಬಂದು ಏನಾಗುತ್ತೆ, ಇಲ್ಲಿ ಫ್ಲೋರಿಡಾ ಹತ್ರ ಬರುತ್ತೆ, ಫ್ಲೋರಿಡಾ ಸ್ಟ್ರೇಟ್ ಹತ್ರ ಬರ್ತಿದ್ದಂಗೆ ಗಲ್ಫ್ ಸ್ಟ್ರೀಮ್ ನೋಡಿ, ಗಲ್ಫ್ ಸ್ಟ್ರೀಮ್ ಶುರು ಆಗುತ್ತೆ. ಗಲ್ಫ್ ಸ್ಟ್ರೀಮ್ ನೋಡಿ ಎಷ್ಟು ದೊಡ್ಡ ಕರೆಂಟ್ ಇದೆ, ಗಲ್ಫ್ ಸ್ಟ್ರೀಮ್. ಯಾಕೆಂದರೆ ಗಲ್ಫ್ ಆಫ್ ಮೆಕ್ಸಿಕೋ ಇದು, ಗಲ್ಫ್ ಆಫ್ ಮೆಕ್ಸಿಕೋ ಕಡೆಯಿಂದ ಶುರು ಆಗ್ತಾ ಇರೋದ್ರಿಂದ ಗಲ್ಫ್ ಸ್ಟ್ರೀಮ್ ಅಂತ ಕರಿತೀವಿ. ಇದು ಅತಿ ದೊಡ್ಡ ಕರೆಂಟ್, ಇದು ಕರೆಂಟ್ ಲಾರ್ಜ್ ಕರೆಂಟ್. ಓಕೆ, ಸೈಜ್ ಗಾತ್ರದಲ್ಲಿ ಅವ್ರೇನ ಕೇಳಿದ್ರೆ ಯಾವುದು ತುಂಬ ದೊಡ್ಡ ಕರೆಂಟ್ ಅಂದರೆ ಗಲ್ಫ್ ಸ್ಟ್ರೀಮ್. ಉದ್ದ ಅಂತ ಕೇಳಿದ್ರೆ ವೆಸ್ಟ್ ವಿಂಡ್ ಡ್ರಿಫ್ಟ್. ಗೊತ್ತಾಯ್ತಲ್ಲ, ಇದ್ದೇ ಆಸ್ಕ್ಯೂ ಗಾತ್ರದಲ್ಲಿ ಅತಿ ದೊಡ್ಡ ಪ್ರವಾಹ ಯಾವುದು, ಗಲ್ಫ್ ಸ್ಟ್ರೀಮ್, ಆಯ್ತಾ. ಇದು ಗಲ್ಫ್ ಸ್ಟ್ರೀಮೇ ಅತಿ ಲಾರ್ಜೆಸ್ಟ್ ಕರೆಂಟ್. ಉದ್ದದಲ್ಲಿ ಯಾವುದು ಜಾಸ್ತಿ ಅಂದರೆ ವೆಸ್ಟ್ ವಿಂಡ್ ಡ್ರಿಫ್ಟ್, ನಾವು ಕಟ್ಕೊಳ್ಳಿ, ಆಯ್ತಾ. ನೋಡಿ ಗಲ್ಫ್ ಸ್ಟ್ರೀಮ್ ಬಂತು, ಆ ಗಲ್ಫ್ ಸ್ಟ್ರೀಮ್ ಬರ್ತಿದ್ದಂಗೆ ಏನಾಗುತ್ತೆ, ಇಲ್ಲಿ ವಾರ್ಮ್ ವಾಟರ್ನ ಪುಷ್ ಮಾಡುತ್ತೆ ಕಡೆಗೆ. ಕೆಲವುದು ಇಲ್ಲಿ ಬಂದು ನೋಡಿ, ಗ್ರೀನ್ಲ್ಯಾಂಡ್ ಹತ್ರ ಕೋಲ್ಡ್ ಕರೆಂಟ್ ಜೊತೆ ಮಿಕ್ಸ್ ಆಗುತ್ತೆ, ಗ್ರೀನ್ಲ್ಯಾಂಡ್ ಹತ್ರ ಅಂತ ಕೋಲ್ಡ್ ಕರೆಂಟ್, ಈಸ್ಟ್ ಗ್ರೀನ್ಲ್ಯಾಂಡ್ ಕರೆಂಟ್ ಲ್ಯಾಬ್ರಡಾರ್ ಕರೆಂಟ್ ಜೊತೆ ಮಿಕ್ಸ್ ಆಗುತ್ತೆ. ಇಲ್ಲಿ ಬೇರೆ
ವಾರ್ಮ್ ವಾಟರ್ ಹೋಗಿ ಬೇರೆ ಬೇರೆ ಕಡೆ ಕೋಲ್ಡ್ ವಾಟರ್ ಜೊತೆ ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡಿ, ಇದು ನೋಡಿ, ಗಲ್ಫ್ ಸ್ಟ್ರೀಮ್ ಉತ್ತರ ಬರ್ತಿದ್ದಂಗೆ ಇಲ್ಲಿ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಹಂಗೆ ಮುಂದುವರಿಯುತ್ತೆ ನೋಡಿ. ನಾರ್ವಿಜನ್ ಕರೆಂಟ್, ಇರ್ಮಿಂಜರ್ ಕರೆಂಟ್ ಅಂತ ಕರಿತೀವಿ. ಈ ಇರ್ಮಿಂಜರ್ ಕರೆಂಟ್ ಎಲ್ಲ ಹೋಗ್ತದೆ ನೋಡಿ ಐಸ್ಲ್ಯಾಂಡ್ ಹತ್ರ. ಐಸ್ಲ್ಯಾಂಡ್ ದೇಶದ ಹತ್ರ ಬರೋದು ವಾರ್ಮ್ ಕರೆಂಟ್, ಇರ್ಮಿಂಜರ್ ಕರೆಂಟ್. ಕೆಲವು ಪುಸ್ತಕಗಳು ಇದನ್ನು ತಪ್ಪು ಕೊಟ್ಬಿಟ್ಟಿದ್ದಾರೆ, ಅದನ್ನು ನೀವು ಸರಿ ಮಾಡ್ಕೊಳ್ಳಿ. ಹಾಂ, ಇಲ್ಲಿ ಕೋಲ್ಡ್ ಕರೆಂಟ್ ಬರ್ತಾ ಇದೆ ನೋಡಿ, ಇಲ್ಲಿ ಲ್ಯಾಬ್ರಡಾರ್ ಕರೆಂಟ್ ಮತ್ತು ಇಲ್ಲಿ ಕೋಲ್ಡ್ ಕರೆಂಟ್, ಲ್ಯಾಬ್ರಡಾರ್ ಕರೆಂಟ್, ಗ್ರೀನ್ಲ್ಯಾಂಡ್ ಕರೆಂಟ್ ನೋಡಿ. ಇಲ್ಲಿ ಈಸ್ಟ್ ಗ್ರೀನ್ಲ್ಯಾಂಡ್ ಕರೆಂಟ್, ಲ್ಯಾಬ್ರಡಾರ್ ಕರೆಂಟ್, ಈಸ್ಟ್ ಗ್ರೀನ್ಲ್ಯಾಂಡ್ ಕರೆಂಟ್, ಲ್ಯಾಬ್ರಡಾರ್ ಕರೆಂಟ್. ಸೊ ಈಸ್ಟ್ ಗ್ರೀನ್ಲ್ಯಾಂಡ್ ಕರೆಂಟ್, ಲ್ಯಾಬ್ರಡಾರ್ ಕರೆಂಟ್ ಎರಡು ಬಂದು ಭೇಟಿ ಆಗ್ತವೆ. ಗೊತ್ತಾಯ್ತಲ್ಲ, ಹೀಟ್ ಎಕ್ಸ್ಚೇಂಜ್ ಆಗುತ್ತೆ ಇಲ್ಲಿ. ಅತಿ ದೊಡ್ಡ ಫಿಶಿಂಗ್ ಬ್ಯಾಂಕ್ ಅದಕ್ಕೆ ಇಲ್ಲಿ ಫಾರ್ಮ್ ಆಗೋದು, ಗ್ರ್ಯಾಂಡ್ ಬ್ಯಾಂಕ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಹಾಂ, ತಿಳ್ಕೊಳ್ಳಿ. ಹಂಗೆ ಇಲ್ಲಿ ನೋಡಿ, ಐಸ್ಲ್ಯಾಂಡ್ ಹತ್ರ ಒಂದು ಭಾಗ, ಇದು ಎಷ್ಟು ದೊಡ್ಡ ಕರೆಂಟ್ ಅಲ್ಲ, ಇದು ಗಲ್ಫ್ ಸ್ಟ್ರೀಮ್ ತುಂಬ ದೊಡ್ಡದಾಗಿದೆ. ಒಂದು ಭಾಗ ಈ ಕಡೆಗೆ ಬರ್ತಾ ಇದೆ, ಒಂದು ಭಾಗ ಈ ಕಡೆಗೆ ಬರ್ತಾ ಇದೆ, ಒಂದು ಭಾಗ ಇಲ್ಲಿ ಹೋಗ್ತಾ ಇದೆ. ಇಲ್ಲಿ ನಾರ್ವೆ ಹತ್ರ ಬರೋದು ನಾರ್ವಿಜನ್ ಕರೆಂಟ್. ಇಲ್ಲಿ ನಾರ್ವೆ, ಅದಕ್ಕೆ ನಾರ್ವೆ ಕರಾವಳಿ ತೀರದಲ್ಲೂ ಐಸ್ ಫಾರ್ಮ್ ಆಗಲ್ಲ, ಎಲ್ಲ ಐಸು ಕರಗಿಸ್ಬಿಡುತ್ತೆ. ನಾರ್ವೆ ಕರಾವಳಿ ತೀರದಲ್ಲಿ ಐಸ್ ಎಲ್ಲ ಕರಗೋದು ಇದರಿಂದ, ನಾರ್ವಿಜನ್ ಕರೆಂಟ್. ಐಸ್ಲ್ಯಾಂಡ್ ಹತ್ರ ಬರೋದು ಇರ್ಮಿಂಜರ್ ಕರೆಂಟ್, ಅದು ವಾರ್ಮ್. ಟೆಕ್ಸ್ಟ್ ಬುಕ್ಸಲ್ಲಿ ಕೆಲವು ಬುಕ್ಕಲ್ಲಿ ಇರ್ಮಿಂಜರ್ನ ಕೋಲ್ಡ್ ಅಂತ ಕೊಟ್ಟಿರೋದು ತಪ್ಪು. ಇರ್ಮಿಂಜರ್ ಇಸ್ ವಾರ್ಮ್, ಆಯ್ತಾ? ನಾಲ್ಕು. ನೆಕ್ಸ್ಟ್ ನೋಡಿ, ಇಲ್ಲಿ ಬಂದು ಬಾಲ್ಟಿಕ್ ಕರೆಂಟ್ ಅಂತ ಜೊತೆಗೆ ಮಿಕ್ಸ್ ಆಗಿ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಅದನ್ನು ನೀವು ಇಲ್ಲಿ ಗಮನಿಸಿ, ನಮ್ಮ ಪೆನ್ನಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ಇದು ಈ ಕರೆಂಟ್ ಇಲ್ಲಿ ಬಂದು ಬಾಲ್ಟಿಕ್ ಭಾಗದಿಂದ ಬರುವಂಥ ಬಾಲ್ಟಿಕ್ ಸಿ ಕರೆಂಟ್ ಜೊತೆಗೆ ಸಂಪರ್ಕಗೊಳ್ಳುತ್ತದೆ. ಅವಾಗ ಇಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗಿ ಕೋಲ್ಡ್ ಆಗುತ್ತೆ ನೋಡಿ. ಇಲ್ಲಿ ಬಾಲ್ಟಿಕ್ ಕರೆಂಟ್, ಬಾಲ್ಟಿಕ್ ಸಿಯಿಂದ ಬರುತ್ತೆ, ಇಲ್ಲಿ ಬಂದು ಹೀಟ್ ಎಕ್ಸ್ಚೇಂಜ್ ಆಗುತ್ತೆ ಇದ್ರ ಜೊತೆಗೆ. ಎಷ್ಟೊಂದು ಪುಟ್ಟ ಕರೆಂಟ್ಸ್ಗಳಿದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಹಾಂ, ಇಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಇದರಿಂದ ಸ್ವಲ್ಪ ನೀರು ಇಲ್ಲಿ ನಾರ್ತ್ ಸಿ ಅಂತ ಕರಿತೀವಿ, UK ಪಕ್ಕ, ಯುನೈಟೆಡ್ ಕಿಂಗ್ಡಮ್ ಪಕ್ಕ ನಾರ್ತ್ ಸಿ ಹತ್ರ ಇಲ್ಲಿ ನಮಗೆ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಅದು ಆಮೇಲೆ ಕೋಲ್ಡಾಗಿ ವಾಪಸ್ ಬರುತ್ತೆ. ಅದನ್ನು ನಾವು ಕೆನರಿ ಕರೆಂಟ್ ಅಂತ ಕರೆಯೋದು. ಕೆನರಿ ಕರೆಂಟ್ ಎಷ್ಟೊಂದು ಅಟ್ಲಸಲ್ಲೂ ತಪ್ಪಿಕೊಟ್ಟಿರ್ತಾರೆ, ಅದಕ್ಕೆ ನೀವು ಗಮನ ನೋಡಿ. ಇದು ಕೋಲ್ಡ್ ಕರೆಂಟ್. ಕೆನರಿ ಅಂತ ದ್ವೀಪಗಳಿದೆ ಇಲ್ಲಿ ಆಫ್ರಿಕಾ ಪಕ್ಕ, ಕೆನರಿ ಅಂತ ಐಲ್ಯಾಂಡ್ಸ್ ಇದೆ, ಅದಕ್ಕೋಸ್ಕರ ನಾವು ಕೆನರಿ ಕರೆಂಟ್ ಅಂತ ಕರಿತೀವಿ ನೋಡಿ. ಕೆನರಿ ಓದತ್ತಲ್ಲ, ಇಷ್ಟೇ ಸಾಗರ ಪ್ರವಾಹಗಳಿದೆ. ಈಕ್ವೇಟರಿಂದ ಹೋಗೋದಲ್ಲ ವಾರ್ಮ್, ಪೋಲಾರಿಂದ ಬರೋದಲ್ಲ ಕೋಲ್ಡ್, ಅಷ್ಟೇ. ನಾವು ಕಟ್ಕೊಳ್ಳಿ. ಸೊ ಎಲ್ಲೆಲ್ಲಿ ಹೆಸರು ಕೊಟ್ಟಿಲ್ಲ ಅಲ್ಲೆಲ್ಲ ಬರಿತಾ ನೋಡಿ, ಹೆಸರುಗಳನ್ನ ಬರಿತಾ ಇದ್ದೀನಿ. ಯಾವ್ಯಾವ್ದು ಹೆಸರುಗಳು ಮಿಸ್ ಆಗಿದೆ ಅದರದ್ದೆಲ್ಲ ಹೆಸರುಗಳು ಇಲ್ಲಿ ಕಾಣುತ್ತೆ ಈಗ ನಿಮಗೆ. ಇಲ್ಲಿ ಒಂದು ವಿಷಯ ಗಮನಿಸಿ ಸ್ನೇಹಿತರೆ ಎಲ್ಲರೂ, ಈಕ್ವೇಟರ್ ಹತ್ರ ಏನಾಗುತ್ತೆ ಅಂತ ಒಂದು ವಿಷಯ ಹೇಳ್ಬಿಡ್ತೀನಿ. ಇಲ್ಲಿ ನಾರ್ತ್ ಈಕ್ವೇಟಲ್ ಪ್ರವಾಹ, ಸೌತ್ ಈಕ್ವೇಟಲ್ ಪ್ರವಾಹ ನೋಡಿದ್ವಿ, ಅದೆಲ್ಲ ಬಂದು ಇಲ್ಲಿ ಪೈಲಪ್ ಆಗ್ತಾ ಇದೆ ಅಲ್ವಾ. ಇಲ್ಲಿ ಬಂದು ಹಂಗೆ ಇಲ್ಲಿ ಬಂದು ಪೈಲಪ್ ಆಗ್ತಾ ಇದೆ, ಹಂಗೆ ಇಲ್ಲಿ ಎಲ್ಲ ಬಂದು ನೀರು ಸಂಗ್ರಹ ಆಗೋದ್ರಿಂದ ಬಿಸಿ ನೀರು ಇಲ್ಲಿ ಭೂಮಿ ತಿರುಗ್ತಾ ಇದೆಯಲ್ಲ, ಅದರಿಂದ ಸ್ವಲ್ಪ ನೀರು ವಾಪಸ್ ಬರುತ್ತೆ, ವೆಸ್ಟ್ ಟು ಈಸ್ಟ್ ವಾಪಸ್ ಬರುತ್ತೆ. ಭೂಮಿ ತಿರುಗೋದು ವೆಸ್ಟಿಂದ ಈಸ್ಟ್ಗೆ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ, ನೀರನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡುತ್ತೆ, ಭೂಮಿಯ ದೈನಂದಿನ ಗತಿಯಿಂದ ನೀರು ವಾಪಸ್ ಬರುತ್ತೆ ಸ್ವಲ್ಪ. ಅದನ್ನು ನಾವು ಕೌಂಟರ್ ಕರೆಂಟ್ ಅಂತ ಕರಿತೀವಿ, ಪ್ರತಿ ಪ್ರವಾಹ. ಇಲ್ಲಿ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ, ಅದು ಅಷ್ಟೇ ವಾರ್ಮೆ. ಈಕ್ವಲ್ ಕೌಂಟರ್ ಕರೆಂಟ್ ಈಸ್ ಆಲ್ಸೋ ವಾರ್ಮ್, ಸ್ವಲ್ಪ ಕಡೆ ಇರುತ್ತೆ ಅಷ್ಟೇ. ನಾರ್ತ್ ಈಕ್ವಲ್ ಕರೆಂಟ್, ಸೌತ್ ಈಕ್ವಲ್ ಕರೆಂಟ್ ಬಂದಿರುತ್ತೆ ಈ ಕಡೆ, ಸ್ವಲ್ಪ ನೀರು ವಾಪಸ್ ಬರುತ್ತೆ. ಅದನ್ನು ಬ್ಯಾಲೆನ್ಸಿಂಗ್ ಕರೆಂಟ್ ಅಂತ ಕರಿತೀವಿ. ಸಮಭಾಜಕತ್ವದ ಪ್ರತಿ ಪ್ರವಾಹ ಈಕ್ವಿಟಲ್ ಕೌಂಟರ್ ಕರೆಂಟ್ ಅಂತ ಕರಿತೀವಿ. ಈಕ್ವಿಟಲ್ ಕೌಂಟರ್ ಕರೆಂಟ್ ನಾವು ಕಟ್ಕೊಳ್ಳಿ ಆಯ್ತಾ. ಈಕ್ವಿಟಲ್ ಕೌಂಟರ್ ಕರೆಂಟ್ ಇದು ವಾರ್ಮ್ ಇರುತ್ತೆ, ಭೂಮಿಯ ದೈನಂದಿನ ಗತಿಯಿಂದ ಶುರುವಾಗುತ್ತೆ. ಏನು ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ ನೀರು ಆಯ್ತಾ. ಇದರ ಅರ್ಥ ಆದರೆ ಮಾತ್ರ ನಿಮ್ಗೆ ಎಲ್ಲೇನೋ ಅರ್ಥ ಆಗೋದು, ಈಗಲೇ ಹೇಳಿದ್ದೀನಿ. ಹಾಂ, ಹೆಸರುಗಳನ್ನ ನೋಡ್ಕೊಳ್ಳಿ, ಎಲ್ಲೆಲ್ಲಿ ಹೆಸರುಗಳಿದೆ ಅದೆಲ್ಲ ನಿಮಗೆ. ಈಗ ಈ ಫಿಶಿಂಗ್ ಝೋನ್ನ ಮಾರ್ಕ್ ಮಾಡ್ತಾ ಇದೆ ನೋಡಿ, ಈಗ ಸರ್ಕಲ್ ಬರ್ತಾ ಇದೆ. ಈಗ ಎಲ್ಲೆಲ್ಲಿ ವಾರ್ಮ್ ಕರೆಂಟ್ ಕೋಲ್ಡ್ ಕರೆಂಟ್ ಭೇಟಿ ಆಗುತ್ತೆ ಅಲ್ಲೆಲ್ಲ ಫಿಶಿಂಗ್ ಝೋನ್ ಫಾರ್ಮ್ ಆಗುತ್ತೆ ನೋಡಿ, ಸರ್ಕಲ್ಗಳು ಬರ್ತಾ ಇದೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಸ್ವಲ್ಪ ಎಲ್ಲೆಲ್ಲಿ ಹೆಸರು ಬರೆದಿರ್ಬೇಕಾಯ್ತು ಅದನ್ನೆಲ್ಲ ಬರ್ದಿದ್ದೀನಿ ಈಗ. ಹಾಂ ನೋಡಿ, ಎಲ್ಲ ಕರೆಂಟ್ಸು ಹೆಸರಿದೆ ಈಗ ನೋಡಿ. ಇಲ್ಲೆಲ್ಲ ಹೆಸರು ಗೊತ್ತಾಗಿದೆ ನಿಮಗೆ, ಇಲ್ಲಿ ಹೆಸರುಗಳು ಗೊತ್ತಾಗಿದೆ ನೋಡಿ. ಈ ಭಾಗದಲ್ಲಿ ಓಕೆ, ಈ ಭಾಗದಲ್ಲಿ ವೆಸ್ಟ್ ವಿಂಡ್ ಡ್ರಿಫ್ಟ್ ಗೊತ್ತಾಗಿದೆ, ಬರ್ದಿದೆ ನೋಡಿ ಹೆಸರು. ಇಲ್ಲಿ ಕ್ರೋಶಿವೋ
ಗೊತ್ತಾಗಿದೆ. ಏನೋ ಡೌಟ್ ಇದ್ದರೆ ತಪ್ಪದೇ ನೀವು ನನಗೆ ಮೆಸೇಜ್ ಹಾಕಿ, ನಾನು ನಿಮ್ಮ ಮತ್ತೆ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಆದರೆ ನಾನು ಇದನ್ನು ವಿಡಿಯೋನ ಇನ್ನೊಂದ್ಸತಿ ನೋಡಿ, ಅರ್ಥ ಆಗುತ್ತೆ. ವರ್ಲ್ಡ್ ಮ್ಯಾಪ್ ಇಟ್ಕೊಳ್ಳಿ ಪಕ್ಕದಲ್ಲಿ, ಯಾವ ಜಾಗ ಹೇಳ್ತಾ ಇದ್ದಾರೆ ಸರ್ ಅಂತೇಳಿ ಆ ದೇಶಗಳ ಹೆಸರು ನೋಡಿ. ಈ ಟಾಪಿಕ್ಕು ದೇಶಗಳು, ಖಂಡಗಳು, ಜಾಗಗಳು, ದ್ವೀಪಗಳು ಬರೋದ್ರಿಂದ ನಿಮ್ಗೆ ಅದು ಕಷ್ಟ ಅನಿಸುತ್ತೆ. ನೀವು ವರ್ಲ್ಡ್ ಜಾಗ್ರಫಿ ಕ್ಲಾಸ್ನ ನೀವು ನೋಡಿ ಸುಲಭ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಅಟ್ಲಸ್ ಇಟ್ಕೊಳ್ಳಿ, ಸುಲಭ ಆಗುತ್ತೆ. ಮತ್ತೆ ಒಂದು 5-6 ಸತಿ ನೋಡಿ ಕ್ಲಾಸ್ನ, ಅವಾಗ ನಿಮಗೆ ಇಷ್ಟೇನಾ ಇದು ಅನಿಸುತ್ತೆ. ಎಕ್ಸಾಮಲ್ಲಿ ಏನು ಮಾಡಿದ್ರು ಲಾಸ್ಟ್ ಟೈಮ್ KPSCನಲ್ಲಿ ಈ ಕರೆಂಟ್ ಕೇಳಿದ್ರು, ಫಾಕ್ಲ್ಯಾಂಡ್ ಕರೆಂಟ್ ಮತ್ತು ಇದು ನೋಡಿ, ಇದು ಮತ್ತು ಇದು ಫೋಟೋ ಕೊಟ್ಬಿಟ್ಟಿದ್ರು, ಅಲಾಸ್ಕಾ ಕರೆಂಟ್ ಮತ್ತು ಫಾಕ್ಲ್ಯಾಂಡ್ ಕರೆಂಟ್ನ ಕೇಳಿದ್ರು. ಯಾವ್ದು ವಾರ್ಮು ಯಾವ್ದು ಕೋಲ್ಡ್ ಅಂತೆಲ್ಲ ಕೇಳ್ಬಿಟ್ಟಿದ್ರು ನೋಡಿ. ಇದನ್ನ ಮತ್ತು ಇದನ್ನ ಆ ಥರ ಕೇಳ್ತಾರೆ, ಒಂದು ಕ್ವಶನ್ ಬಂದೇ ಬರ್ತಿದ್ರ ಮೇಲೆ. ಗೊತ್ತಿದ್ದಲ್ಲ ಎಲ್ಲರಿಗೂ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಆನಿಮೇಷನ್ ನೋಡ್ತಾ ಇದ್ದೀರಾ, ಇದು ನಿಮ್ಗೆ ಎಲ್ಲ ಕಡೆ ಹೆಂಗೆ ಹೋಗ್ತಾ ಇದೆ ಕರೆಂಟ್ಸ್ ಅಂತೇಳಿ ಒಂದು ಚಿಕ್ಕದಾಗಿ ಯಾವ ರೀತಿ ಸಂಚಲನೆ ಆಗ್ತಾ ಇದೆ ನೋಡಿ. ಈಕ್ವೇಟರಿಂದ ನೋಡಿ ಹೋಗ್ತಾ ಇರೋದು, ಧ್ರುವೀಯ ಪ್ರದೇಶಕ್ಕೆ ಹೋಗ್ತಾ ಇದೆ, ಅಲ್ಲಿ ಹೋಗಿ ಕೂಲಾಗಿ ವಾಪಸ್ ಬರ್ತಾ ಇದೆ. ಅಷ್ಟೇ ನಮ್ಗೆ ಗೊತ್ತಾಗಬೇಕಾದ್ರೆ. ಈಕ್ವೇಟರಿಂದ ಹೋಗಿ ಪೋಲಾರ್ ಭಾಗದಲ್ಲಿ ಹೀಟ್ ಎಕ್ಸ್ಚೇಂಜ್ ವಾಪಸ್ ಬರ್ತಾ ಇದೆ. ಹಾಗೆ ಈಕ್ವೇಟರಿಂದ ಕೆಳಗಡೆ ಹೋಗ್ತಾ ಇದೆ ದಕ್ಷಿಣಕ್ಕೆ, ಪೋಲಾರ್ ಭಾಗದಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗಿ ವಾಪಸ್ ಬರ್ತಾ ಇದೆ. ಗೊತ್ತಾಗ್ತದೆ ಎಲ್ಲರಿಗೂ. ಇದನ್ನೇ ನಾವು ಸಾಗರ ಪ್ರವಾಹಗಳು ಅಂತ ಕರೀತೀವಿ ನೋಡಿ. ಉತ್ತರ ಅಟ್ಲಾಂಟಿಕ್, ದಕ್ಷಿಣ ಅಟ್ಲಾಂಟಿಕ್, ಉತ್ತರ ಪೆಸಿಫಿಕ್, ದಕ್ಷಿಣ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರ, ದಕ್ಷಿಣ ಹಿಂದೂ ಮಹಾಸಾಗರ ಆಗಿದೆ. ಉತ್ತರ ಹಿಂದೂ ಮಹಾಸಾಗರ ಆಮೇಲೆ ನೋಡೋಣ. ನೆಕ್ಸ್ಟ್ ನೋಡೋಣ ಉತ್ತರ ಹಿಂದೂ ಮಹಾಸಾಗರ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಎರಡು ಕರೆಂಟ್ಗಳು ಭೇಟಿಯಾದಾಗ ಏನಾಗುತ್ತೆ, ವಾರ್ಮ್ ಕರೆಂಟ್ ಮತ್ತು ಕೋಲ್ಡ್ ಕರೆಂಟ್ ಎರಡು ಭೇಟಿಯಾದಾಗ ನೋಡಿ ಏನಾಗುತ್ತೆ, ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಗೊತ್ತಾಯ್ತಲ್ಲ. ಒಂದು ಕರೆಂಟ್ ಇನ್ನೊಂದು ಕರೆಂಟ್ ಜೊತೆ ಭೇಟಿ ಆದ ತಕ್ಷಣ ನಮಗೆ ಮುಖ್ಯವಾಗಿ ಇಲ್ಲಿ ಕನ್ನಡದಲ್ಲೂ ಬರ್ತಿದ್ದೀನಿ ನೋಡಿ, ಇಂಗ್ಲೀಷಲ್ಲೂ ಬರ್ತಿದ್ದೀನಿ. ಇದನ್ನ ಫಸ್ಟ್ ಕನ್ನಡದಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ. ತಾಪಮಾನ ನಿಯಂತ್ರಣ ಆಗುತ್ತೆ. ಒಂದು ವಾರ್ಮ್ ಕರೆಂಟ್ ಬಿಸಿ ಪ್ರವಾಹ ಮತ್ತು ಉಷ್ಣ ಪ್ರವಾಹ ಮತ್ತು ಶೀತ ಪ್ರವಾಹಗಳು ಎರಡು ಸಂಧಿಸುವುದರಿಂದ ಉಷ್ಣಾಂಶ ಏನಾಗುತ್ತೆ, ಮಾಡ್ರೇಟ್ ಆಗುತ್ತೆ. ಓಕೆ, ಅಂದರೆ ಏನು, ತಾಪಮಾನ ನಿಯಂತ್ರಣ. ಎರಡನೇದು, ವಾರ್ಮ್ ಕರೆಂಟ್ ಮೇಲ್ಗಡೆ ನೀರಾವಿ ಇರುತ್ತಲ್ಲ, ಅದೆಲ್ಲ ಘನೀಕರಣ, ಅಲ್ಲಿ ಮಂಜಿನ ರಚನೆ ಆಗುತ್ತೆ. ನೀರ್ ಮೇಲೆ ಒಂಥರ ಫಾಗ್ ಬಂದ್ಬಿಡುತ್ತೆ. ಅದಕ್ಕೇನೆ ಹಡಗುಗಳು ಅಪಘಾತಗಳಾಗೋದು ಈ ಜಾಗದಲ್ಲಿ. ವಾರ್ಮ್ ಕರೆಂಟ್ ಕೋಲ್ಡ್ ಕರೆಂಟ್ಗಳು ಭೇಟಿಯಾಗೋ ಜಾಗದಲ್ಲಿ ಏನಾಗೋಗುತ್ತೆ, ಮಾಯಿಶ್ಚರ್ ಇರುತ್ತಲ್ಲ, ಅದೆಲ್ಲ ತಾಪಮಾನ ಕಡಿಮೆ ಆಗ್ತಿದ್ದಂಗೆ ಏನಾಗುತ್ತೆ, ಅಲ್ಲೇ ಘನೀಕರಿಸಿ ಮಂಜಿನ ಆಕಾರ ಫಾರ್ಮ್ ಆಗುತ್ತೆ ನೀರ್ ಮೇಲೆ. ಯಾವಾಗ ನೀರಿನ ಮೇಲೆ ಮಂಜಿರುತ್ತೆ, ನಮ್ಗೆ ಅಲ್ಲಿ ಮುಂದೆ ಐಸ್ ಇದೆಯಾ ಅಥವಾ ಹಡಗುಗಳು ನಿಂತಿದೆಯಾ ಅಂತ ಗೊತ್ತಾಗಲ್ಲ. ಒಂದು ಹಡಗು ಹೋಗಿ ಇನ್ನೊಂದು ಹಡಗು ಡಿಕ್ಕಿ ಹೊಡೆಯೋದು ಅಥವಾ ಐಸ್ ಬರ್ಗ್ಗೆ ಹೋಗಿ ಡಿಕ್ಕಿ ಹೊಡೆಯೋದೆಲ್ಲ ಆಗುತ್ತೆ. ನಾಲ್ಕೈದು ಟೈಟಾನಿಕ್ ಹಡಗು ಮುಳುಗಿದಲ್ಲಿ ಈ ಭಾಗದಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಮುಳುಗಿದ್ದು ಲ್ಯಾಬ್ರಡಾರ್ ಸೀನಲ್ಲಿ ಈ ಭಾಗದಲ್ಲಿ ಮುಳುಗಿದ್ದು, ಗೊತ್ತಾಯ್ತಲ್ವಾ. ಇಲ್ಲಿ ಬರ್ತಾ ಇತ್ತು ಅದು ಹಿಂಗೆ ಹಡಗು, ಇಲ್ಲಿಂದ UK ಇಂದ ಬರ್ತಾ ಇತ್ತು, ಟೈಟಾನಿಕ್ ಹಡಗು ಬರ್ತಾ ಇತ್ತು. ಇಲ್ಲಿ ಬಂದು ಇಲ್ಲಿಗೆ ಹೋಗಿ ನ್ಯೂಯಾರ್ಕ್ಗೆ ಹೋಗ್ಬೇಕಾಗಿತ್ತದು, ಇಲ್ಲಿ ಐಸ್ ಬರ್ಗ್ಗೆ ಹೋಗಿ ಡಿಕ್ಕಿ ಹೊಡೆದು ಮುಳುಗ್ತು ಲ್ಯಾಬ್ರಡಾರ್ ಸೀನಲ್ಲಿ. ಇವಾಗ ಇತ್ತೀಚೆಗೆ ಓಷನ್ ಗೇಟ್ ಅಂತ ಸಂಸ್ಥೆ ಒಂದು ಓಷನಿಕ್ ವೆಸಲ್ನ ಕಳಿಸಿದ್ರು. 5 ಜನ ಪ್ರಯಾಣಿಕರು ಇದ್ದರು, ಅದರಲ್ಲಿ ಇಂಪ್ಲೋಷನ್ ಆಗಿ ಸತ್ತೋದ್ರು ಅವರು. ಗೊತ್ತಾಯ್ತಲ್ಲ. ಇಲ್ಲಿ ಲ್ಯಾಬ್ರಡಾರ್ ಸಿ ಈ ಭಾಗದಲ್ಲಿ ಆಗಿದ್ದು, ಲ್ಯಾಬ್ರಡಾರ್ ಸಮುದ್ರದಲ್ಲಿ ಆಗಿದ್ದು. ಸೊ ಟೈಟಾನಿಕ್ ಹಡಗು ಮುಳುಗಿದ್ದೇನಕ್ಕೆ, ಐಸ್ಬರ್ಗ್ ಡಿಕ್ಕಿ ಹೊಡಿತದೆ. ಯಾಕೆಂದ್ರೆ ಅವ್ರು ಕಾಣಲೇ ಇಲ್ಲ, ಅದು ಅಲ್ಲಿ ಐಸ್ಬರ್ಗ್ ಇದೆ ಅಂತಲೇ ಕಾಣಲಿಲ್ಲ ಅವರು. ನೆನಪಿಟ್ಕೊಳ್ಳಿ. ಸೊ ಒಂದು ಉಷ್ಣಾಂಶ ನಿಯಂತ್ರಣ, ತಾಪಮಾನ ನಿಯಂತ್ರಣ, ವಾರ್ಮ್ ಕರೆಂಟ್ ಕೋಲ್ಡ್ ಕರೆಂಟ್ ಭೇಟಿಯಾಗೋದ್ರಿಂದ. ಇನ್ನೊಂದು ಫಾಗ್, ಮಂಜು, ಕಾವಳದ ರಚನೆ ಆಗುತ್ತೆ. ಅದರಿಂದ ಶಿಪ್ ಆಕ್ಸಿಡೆಂಟ್ಸ್ ಆಗುತ್ತೆ. ಕರೆಕ್ಟಾ? ಶಿಪ್ ಆಕ್ಸಿಡೆಂಟ್. ಇದನ್ನು ರೆಕ್ ಅಂತ ಓದಬೇಕು, W ಸೈಲೆಂಟ್ ಇದರಲ್ಲಿ, ಆಯ್ತಾ. ಶಿಪ್ ರೆಕ್ ಈ ಪದದಲ್ಲಿ WRECK, ಶಿಪ್ ರೆಕ್ ಅಂದರೆ ಆಕ್ಸಿಡೆಂಟ್ ಅಂತ, ಹಡಗು ದುರಂತಗಳು ಅಂತ. ಈ ಎರಡು ಜಾಗದಲ್ಲಿ ವಾರ್ಮ್ ಕರೆಂಟ್ ಕೋಲ್ಡ್ ಕರೆಂಟ್ ಭೇಟಿಯಾಗೋ ಜಾಗದಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಾಗೋಗುತ್ತೆ. ಪೌಷ್ಟಿಕಾಂಶಗಳು ಬರೋದ್ರಿಂದ ಫೈಟೋಪ್ಲಾಂಕ್ಟನ್ಸ್ಗಳು ಬರುತ್ತೆ. ಆ ಫೈಟೋಪ್ಲಾಂಕ್ಟನ್ಸ್ಗಳು ಬರೋದ್ರಿಂದ ಅದನ್ನು ತಿನ್ನಕ್ಕೆ ಝೂ ಪ್ಲಾಂಕ್ಟನ್ ಬರುತ್ತೆ. ಝೂ ಪ್ಲಾಂಕ್ಟನ್ನ ತಿನ್ನಕ್ಕೆ ಸ್ಮಾಲ್ ಫಿಶ್, ಲಾರ್ಜ್ ಫಿಶ್ ಬರುತ್ತೆ. ಅದನ್ನು ತಿನ್ನಕ್ಕೆ ನಾವು ಹೋಗ್ತೀವಿ. ಗೊತ್ತಾಯ್ತಲ್ಲ, ಅದನ್ನ ಹಿಡಿಯೋಕ್ಕೆ. ಗೊತ್ತಾಯ್ತಲ್ಲ ನೋಡಿ, ಫೈಟೋಪ್ಲಾಂಕ್ಟನ್ಸ್ ಇದೆ. ಫೈಟೋಪ್ಲಾಂಕ್ಟನ್ನ ತಿನ್ನೋದು ಯಾವುದು, ಝೂ ಪ್ಲಾಂಕ್ಟನ್ಸ್. ಇದನ್ನು ತಿನ್ನೋದು ಯಾರು, ಸ್ಮಾಲ್ ಫಿಶ್. ಈ ಸ್ಮಾಲ್ ಫಿಶ್ ಅದನ್ನು ತಿನ್ನುತ್ತೆ, ಲಾರ್ಜ್ ಫಿಶ್. ಗೊತ್ತಾಯ್ತಲ್ಲ. ಈ ರೀತಿ ಫುಡ್ ಚೈನ್ ಫಾರ್ಮ್ ಆಗುತ್ತೆ. ಇದನ್ನು ನಾವು ಮರೈನ್ ಫುಡ್ ಚೈನ್ ಅಂತ ಕರೆಯೋದು. ಸಮುದ್ರ ಸಾಗರಗಳಲ್ಲಿ ಆಹಾರ ಸರಪಳಿ ನಾವು ಕಟ್ಕೊಳ್ಳಿ. ಸಮುದ್ರ ಸಾಗರಗಳಲ್ಲಿ ಇರುವಂತಹ ಆಹಾರ ಸರಪಳಿ ಗಮನಿಸಿ. ಇದನ್ನೇ ನಾವು ಮೀನುಗಾರಿಕೆ ವಲಯಗಳು ಅಂತ ಕರೆಯೋದು. ನಾವು ಕಟ್ಕೊಳ್ಳಿ, ಮೀನುಗಾರಿಕೆ ವಲಯಗಳು ಯಾವ ರೀತಿ ಇರುತ್ತೆ ಅಂತೇಳಿ
ತಮ್ಗೆ ಗೊತ್ತಾಗಿದೆ ಈಗ. ಸೊ ಎಲ್ಲೆಲ್ಲಿದೆ ಸರ್ ಮೀನುಗಾರಿಕೆ ವಲಯಗಳು ಅಂತ ಕೇಳಿದ್ರೆ ನೀವು ನೋಡಿ, ಇಲ್ಲಿ ನೋಡಿ ಎಲ್ಲೆಲ್ಲಿ ಸರ್ಕಲ್ ಹಾಕಿದೆ ನೋಡಿ, ಇದೆಲ್ಲ ಇಲ್ಲಿ ನೋಡಿ. ಇದು ಮೊದಲನೇದು ಫಾಕ್ಲ್ಯಾಂಡ್ ಫಿಶಿಂಗ್ ಬ್ಯಾಂಕ್, ಫಾಕ್ಲ್ಯಾಂಡ್ ಕರೆಂಟ್, ಬ್ರಾಜಿಲ್ ಕರೆಂಟ್ ಭೇಟಿಯಾಗೋ ಜಾಗ. ಇದು ಗ್ರ್ಯಾಂಡ್ ಬ್ಯಾಂಕ್, ಗ್ರ್ಯಾಂಡ್ ಬ್ಯಾಂಕ್ ಇಲ್ಲಿ ಗಲ್ಫ್ ಸ್ಟ್ರೀಮ್ ಅದನ್ನು ಭೇಟಿ ಆಗ್ತದೆ, ಗ್ರೀನ್ಲ್ಯಾಂಡ್ ಮತ್ತು ಲ್ಯಾಬ್ರಡಾರ್ ಕರೆಂಟ್ನ ಭೇಟಿ ಆಗ್ತದೆ. ಗ್ರ್ಯಾಂಡ್ ಬ್ಯಾಂಕ್, ಗ್ರ್ಯಾಂಡ್ ಅಂದರೆ ತುಂಬ ಫೇಮಸ್, ಇದು ಅತಿ ದೊಡ್ಡ ಕರೆಂಟ್ ಇದು. ಇಲ್ಲಿ ನೋಡಿ, ಇಲ್ಲಿ ನಾರ್ತ್ ಸಿ ಭಾಗದಲ್ಲಿ ಡಾಗರ್ ಬ್ಯಾಂಕ್, DOGGER, ಡಾಗರ್ ಬ್ಯಾಂಕ್. ನಾನು ಬರಿತೀನಿ ಈಗ ಸ್ಪೆಲ್ಲಿಂಗ್ಸ್ ಎಲ್ಲ. ಡಾಗರ್ ಬ್ಯಾಂಕ್ ಇದು. ಇಲ್ಲಿ ನೋಡಿ ಅಗಲಸ್ ಬ್ಯಾಂಕ್, ಸೌತ್ ಆಫ್ರಿಕಾ ಹತ್ರ ಅಗಲಸ್ ಬ್ಯಾಂಕ್. ಇದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮಧ್ಯ ತಾಸ್ಮನ್ ಬ್ಯಾಂಕ್, ತಾಸ್ಮನ್ ಫಿಶಿಂಗ್ ಬ್ಯಾಂಕ್. ಇದು ಜಾಪನೀಸ್ ಫಿಶಿಂಗ್ ಬ್ಯಾಂಕ್, ಜಾಪನೀಸ್. ಗೊತ್ತಾಯ್ತು ಎಲ್ಲರಿಗೂ ಫಿಶಿಂಗ್ ಬ್ಯಾಂಕ್ಗಳು ಹೆಸರು ಹೇಳ್ತಾ ಇದ್ದೀನಿ, ನಾವು ಇಟ್ಕೊಳ್ಳಿ. ಇದೆಲ್ಲ ಕ್ವೆಶನ್ಸ್ಗಳು ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ, ಇಂಥದ್ದು ಬರಲ್ಲ ಅನ್ನಂಗಿಲ್ಲ ಈಗ. ಗೊತ್ತಾಯ್ತಲ್ಲ, ನಾವು ಇಟ್ಕೊಳ್ಳಿ. ಗ್ರ್ಯಾಂಡ್ ಬ್ಯಾಂಕ್ ಸ್ಪೆಲ್ಲಿಂಗ್ ಇಲ್ಲೇ ಬರ್ಬಿಡ್ತೀನಿ, ಸೊ ದಟ್ ನಿಮಗೆ ಇದು ಗ್ರ್ಯಾಂಡ್ ಬ್ಯಾಂಕ್. ಡಾಗರ್ ಬ್ಯಾಂಕ್ ಸ್ಪೆಲ್ಲಿಂಗ್ ಇಲ್ಲಿ ಬರೀತಾ ಇದೆ ನೋಡಿ. ಡಾಗರ್ ಬ್ಯಾಂಕ್. ಇಲ್ಲಿ ಫಾಕ್ಲ್ಯಾಂಡ್ ಫಿಶಿಂಗ್ ಬ್ಯಾಂಕ್, ಫಾಕ್ಲ್ಯಾಂಡ್ ಫಿಶಿಂಗ್ ಬ್ಯಾಂಕ್. ಫಾಕ್ಲ್ಯಾಂಡ್ ದ್ವೀಪ ಯಾರ ಹತ್ರ ಇದೆ? UK ಕಂಟ್ರೋಲ್ ಬರುತ್ತೆ. ಇದು ಅರ್ಜೆಂಟೀನಾ ಆದ್ರೂ ಇದು ಈ ದ್ವೀಪ ಯಾರ ಹತ್ರ ಇದೆ ನೋಡಿ, UK ಕಂಟ್ರೋಲ್ ಇದೆ. ನಾನು ವರ್ಲ್ಡ್ ಜೋಗ್ರಫಿ ಕ್ಲಾಸಲ್ಲಿ ಹೇಳಿದ್ದೀನಿ. ಇದು ನೋಡಿ ಅಗಲಸ್ ಬ್ಯಾಂಕ್, ಇದು ತಾಸ್ಮನ್ ಬ್ಯಾಂಕ್. ಓಕೆ, ಇದು ಜಾಪನೀಸ್ ಬ್ಯಾಂಕ್, ಜಾಪನೀಸ್ ಫಿಶಿಂಗ್ ಬ್ಯಾಂಕ್. ಜಾಪನೀಸ್ ಗೊತ್ತಾಗುತ್ತಿಲ್ಲ ಅಲ್ವಾ, ಜಪಾನ್ ಹತ್ರ. ಈ ರೀತಿ ಮೀನುಗಾರಿಕೆ ವಲಯಗಳನ್ನ ನಾವು ನೋಡಿದ್ದೀವಿ, ಯಾವ್ಯಾವ ಕರೆಂಟ್ ಭೇಟಿ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ಅಲಾಸ್ಕಾದಲ್ಲಿ ಒಂದಿದೆ, ಇದು ಬರೀನ ಅಲಾಸ್ಕನ್ ಫಿಶಿಂಗ್ ಬ್ಯಾಂಕ್ ಹೇಳಿದೆ ನಾನು ಆಗಲೇ. ಅಲಾಸ್ಕಾದಲ್ಲಿ ಇಲ್ಲಿ ನೀರೆಲ್ಲ ಹೀಟ್ ಎಕ್ಸ್ಚೇಂಜ್ ಆದಮೇಲೆ ಅಲಾಸ್ಕನ್ ಫಿಶಿಂಗ್ ಬ್ಯಾಂಕ್. ನೋಡಿ ಸ್ನೇಹಿತರೆ, ನಮ್ಮ ದೇಶದ ಹತ್ರ ಒಂದು ಇಲ್ಲ, ಗೊತ್ತಿದಲ್ವಾ? ಭಾರತದ ಸುತ್ತಮುತ್ತ ಎಲ್ಲೂ ಆ ಥರ ಮೀನುಗಾರಿಕಾ ವಲಯಗಳಿಲ್ಲ. ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್ ಭೇಟಿ ಆಗ್ತಾ ಇಲ್ಲ. ಆಸ್ ರಿಸಲ್ಟ್ ನಮಗೆ ಜಾಸ್ತಿ 55% ಅಷ್ಟು ಫ್ರೆಶ್ ವಾಟರ್ ಫಿಶಿಂಗ್, ನಮ್ಮದು ನದಿ ಕೆರೆಗಳಲ್ಲಿ ಜಾಸ್ತಿ ಹಿಡಿತಾರೆ ನಮ್ಮವರು. ಮರೈನ್ ಫಿಶಿಂಗ್ 45% ಅಷ್ಟೇ. ಇಂಡಿಯಾದಲ್ಲಿ 55% ಅಷ್ಟು ಫಿಶ್ ಯಾವುದು ಫ್ರೆಶ್ ವಾಟರ್ ಬರುತ್ತೆ, 45% ಅಷ್ಟೇ ಮರೈನ್ ಫಿಶಿಂಗ್. ಓಕೆ, ಭಾರತದಲ್ಲಿ ಮರೈನ್ ಫಿಶಿಂಗ್ ಕಮ್ಮಿ. ಫ್ರೆಶ್ ವಾಟರ್ ಫಿಶಿಂಗ್ ಅಂದ್ರೇನು? ಪಾಂಡ್, ಲೇಕ್, ರಿವರ್ಸ್, ರಿಸರ್ವಾಯರ್ಸ್, ನದಿ ಸರೋವರಗಳು, ಅಣೆಕಟ್ಟುಗಳಲ್ಲಿ ಫಿಶ್ ಜಾಸ್ತಿ ಹಿಡಿತೀವಿ ನಾವು. ಮರೈನ್ ಫಿಶಿಂಗ್ ಕಮ್ಮಿ ಇದೆ ಭಾರತದಲ್ಲಿ. ಸೊ ಅದನ್ನು ನೋಡೋಣ ಮುಂದಿನ ತರಗತಿಯಲ್ಲಿ. ಇವಾಗ ಗೊತ್ತಾಗಿದೆ ಎಲ್ಲರಿಗೂ ಹೀಟ್ ಎಕ್ಸ್ಚೇಂಜ್ ಯಾವ ರೀತಿ ಆಯಿತು, ಫಿಶಿಂಗ್ ಝೋನ್ ಏನು ಅಂತ. ನೆಕ್ಸ್ಟ್ ನೋಡಿ, ಹಿಂದೂ ಮಹಾಸಾಗರದ ಪ್ರವಾಹಗಳು ನೋಡೋಣ. ಲಾಸ್ಟ್ ಹಿಂದೂ ಮಹಾಸಾಗರ ಆಗಲೇ ನಾವು ನೋಡಲಿಲ್ಲ. ದಕ್ಷಿಣ ಹಿಂದೂ ಮಹಾಸಾಗರ ಕವರ್ ಮಾಡಿದ್ವಿ, ಉತ್ತರ ಹಿಂದೂ ಮಹಾಸಾಗರ ನೋಡೋಣ. ನೋಡಿ, ಭಾರತದಲ್ಲಿ ಎರಡು ರೀತಿ, ಒಂದು ಮಾನ್ಸೂನ್ ಮಾರುತಗಳಿದೆ, ಮುಂಗಾರು ಹಿಂಗಾರು, ಎಲ್ಲರಿಗೂ ಗೊತ್ತಿದೆ. ಸೌತ್ ವೆಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್. ಸೌತ್ ವೆಸ್ಟ್ ಮಾನ್ಸೂನ್ ನಾವು ಮುಂಗಾರು ಅಂತ ಕರಿತೀವಿ, ನಾರ್ತ್ ಈಸ್ಟ್ ಮಾನ್ಸೂನ್ನ ಹಿಂಗಾರು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಹಾಂ. ಸೊ ಏನಾಗುತ್ತೆ ಅಂದರೆ, ಭಾರತದ ಲೊಕೇಶನ್ ನೋಡಿ, ಮೊದಲು ನಮ್ಮ ಲೊಕೇಶನ್ ಏನು, ಉಷ್ಣವಲಯ, ಉಪ ಉಷ್ಣವಲಯದಲ್ಲಿ ಇದ್ದೀವಿ ನಾವು. ಒಂದು ಉತ್ತರಕ್ಕೆ ಹಿಮಾಲಯ ಪರ್ವತ ಇದ್ದು, ದಕ್ಷಿಣದಲ್ಲಿ 3 ಕಡೆಯಿಂದ ನೀರಿದೆ. ಅದನ್ನು ಗಮನಿಸಿ ಎಲ್ಲರೂ. ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತವಿದ್ದು, ದಕ್ಷಿಣದಲ್ಲಿ 3 ಕಡೆಯಿಂದ ನೀರಿದೆ. ಪರ್ಯಾಯ ಪ್ರಸ್ಥಭೂಮಿ ಭಾರತ, ದಕ್ಷಿಣ ಏಷ್ಯಾದಲ್ಲಿರುವಂಥ ಪರ್ಯಾಯ ಪ್ರಸ್ಥಭೂಮಿ. ಇಲ್ಲಿ ಏನಾಗುತ್ತೆ ಅಂದರೆ, ಮೇ ಜೂನ್ ತಿಂಗಳಲ್ಲಿ ಸೂರ್ಯ ಇಲ್ಲಿರ್ತಾನೆ. ಜೂನ್ ತಿಂಗಳಲ್ಲಿ, ಜೂನ್ 21ಕ್ಕೆ ಸೂರ್ಯ ಕರ್ಕಟ ಸಂಕ್ರಾಂತಿ ಮೇಲೆ ಬರ್ತಾನೆ. ಅವಾಗ ಏನಾಗುತ್ತೆ, ಇಲ್ಲಿ ಲೋ ಪ್ರೆಷರ್ ಬಂದ್ಬಿಡುತ್ತೆ, ಭೂಮಿ ಕಾದ್ಬಿಡುತ್ತೆ, ಉತ್ತರ ಮಹಾಮೈದಾನ ಕಾದ್ಬಿಡುತ್ತೆ. ಲೋ ಪ್ರೆಷರ್ ಬರ್ತಿದ್ದಂಗೆ ಏನಾಗುತ್ತೆ, ಭೂಮಿ ಕಾಯ್ತಿದ್ದಂಗೆ ಗಾಳಿ ಬಿಸಿ ಆಗುತ್ತೆ, ಗಾಳಿ ಬಿಸಿಯಾಗಿ ಲೋ ಪ್ರೆಷರ್ ಬರುತ್ತೆ. ಯಾವಾಗ ಲೋ ಪ್ರೆಷರ್ ಬರುತ್ತೆ ಏನಾಗುತ್ತೆ ನೋಡಿ, ಅವಾಗ ಗಾಳಿ ದಕ್ಷಿಣದಿಂದ ಬರೋಕ್ಕೆ ಶುರು ಆಗುತ್ತೆ. ಇದು ನೋಡ್ಬಿಡಿ ಫಸ್ಟ್, ಇಲ್ಲಿ ನೋಡಿ. ಹಾಂ, ಗಾಳಿ ನೋಡಿ, ಇಲ್ಲಿ ದಕ್ಷಿಣದಿಂದ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಬರ್ತಾ ಇದೆ ನೋಡಿ. ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಇಲ್ಲಿಂದ ಹೈ ಪ್ರೆಷರಿಂದ ಲೋ ಪ್ರೆಷರ್. ಯಾವಾಗಲೂ ನಾವು ಕೈಕೊಳ್ಳಿ ಸ್ನೇಹಿತರೆ, ನಮಗೆ ಮುಂಗಾರು ಆಗಬೇಕಾದ್ರೆ, ಮಾನ್ಸೂನ್ ಆಗಬೇಕಾದ್ರೆ ದಕ್ಷಿಣದಿಂದ ಬರುತ್ತೆ ನೋಡಿ. ಆಸ್ಟ್ರೇಲಿಯಾ ಕಡೆಯಿಂದ ಬರುತ್ತೆ ಗಾಳಿ. ಆಸ್ಟ್ರೇಲಿಯಾ ಕಡೆಯಿಂದ ಇಲ್ಲಿ ಹೈ ಪ್ರೆಷರ್ ಇರುತ್ತೆ, ನಮ್ಮ ಕಡೆ ಗಾಳಿ ಬೀಸುತ್ತೆ. ಕೊರಿಯಲಿಸ್ ಫೋರ್ಸ್ ಏನು ಮಾಡುತ್ತೆ, ಫಸ್ಟ್ ಅದನ್ನು ಎಡಗಡೆಗೆ ತಿರುಗಿಸುತ್ತೆ ಗಾಳಿನ, ಎಡಕ್ಕೆ.
ಸೌತ್ ಈಸ್ಟ್ ಆಗುತ್ತೆ ಗಾಳಿ. ಯಾವಾಗ ಸೌತ್ ಈಸ್ಟ್ ಗಾಳಿ ಏನಾಗುತ್ತೆ, ಮೇಲೆ ಬರ್ತಿದ್ದಂಗೆ ಕೊರಿಯಲಿಸ್ ಫೋರ್ಸ್ ಅದನ್ನು ಬಲಕ್ಕೆ ತಿರುಗಿಸುತ್ತೆ, ಸೌತ್ ವೆಸ್ಟ್ ಮಾನ್ಸೂನ್ ಆಗುತ್ತೆ. ಗೊತ್ತಾಯ್ತಲ್ಲ, ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರಿತೀವಿ ಅದಕ್ಕೆ. ಸೌತ್ ಈಸ್ಟ್ ಗಾಳಿ ಉತ್ತರಕ್ಕೆ ಬರ್ತಿದ್ದಂಗೆ ಸೌತ್ ವೆಸ್ಟ್ ನೋಡಿ ಈ ದಿಕ್ಕಲ್ಲಿ ಬರುತ್ತೆ ಭಾರತಕ್ಕೆ. ಸೊ ಸೌತ್ ವೆಸ್ಟ್ ದಿಕ್ಕಲ್ಲಿ ಗಾಳಿ ಬರೋದ್ರಿಂದ ನಮಗೆ ಮಾಯಿಶ್ಚರ್ ಬರುತ್ತೆ, ಮಳೆ ಆಗುತ್ತೆ. ಮುಂಗಾರು ಗೊತ್ತಿದೆಲ್ಲ. ಈ ಗಾಳಿ ತಕ್ಕಂತೆ ಏನಾಗುತ್ತೆ, ಪ್ರವಾಹಗಳು ಬರ್ತವೆ ನೋಡಿ. ಈಗ ಈ ಗಾಳಿ ಹಿಂಗೆ ಹೋಗ್ತಾ ಇರೋದ್ರಿಂದ ಭಾರತದ ಕಡೆಗೆ ಪ್ರವಾಹ ನೋಡಿ ಎಲ್ಲರೂ ಅದು ತಕ್ಕಂತೆ ನೋಡಿ ಬಂತು, ಅದು ತಕ್ಕಂತೆ ಬರುತ್ತೆ ನೋಡಿ. ಭೂಮಿ ಹೆಂಗಿದೆ ಅದು ತಕ್ಕಂತೆ ಹೋಗ್ತಾ ಇದೆ ನೋಡಿ. ಶ್ರೀಲಂಕಾನ ಬಳಸಿ ಹಿಂಗೆ ಹೋಗ್ತಾ ಇದೆ, ಅರಬ್ಬಿ ಸಮುದ್ರದಿಂದ ಬೇ ಆಫ್ ಬೆಂಗಾಲ್ ಕಡೆಗೆ, ಬೇ ಆಫ್ ಬೆಂಗಾಲಿಂದ ವಾಪಸ್ ಬರ್ತಾ ಇದೆ ನೋಡಿ. ಈ ರೀತಿ ಸಾಗರ ಪ್ರವಾಹಗಳು ನೋಡಿ ಹಿಂಗಿರುತ್ತೆ. ಜೂನಿಂದ ಸೆಪ್ಟೆಂಬರ್ವರೆಗೂ, ಜೂನ್ ಟು ಸೆಪ್ಟೆಂಬರ್ ಮುಂಗಾರು ಮಾರುತಗಳು ಭಾರತದ ಕಡೆಗೆ ಬರೋದ್ರಿಂದ ಪ್ರವಾಹಗಳು ಈ ರೀತಿ ಇರುತ್ತೆ. ಎಂ ಆಕಾರದಲ್ಲಿ ನಮಗೆ ಮೂವ್ ಆಗ್ತಾ ಇರುತ್ತೆ, ಅದನ್ನು ಗಮನಿಸಿ. ಎಂ ಆಕಾರದಲ್ಲಿ ಇದೆ ನೋಡಿ, ಜೂನ್ ಟು ಸೆಪ್ಟೆಂಬರ್. ಯಾಕೆ ಇದು ಸೌತ್ ವೆಸ್ಟ್ ಮಾನ್ಸೂನ್, ಅದಕ್ಕೆ ಇದನ್ನ ಸೌತ್ ವೆಸ್ಟ್ ಮಾನ್ಸೂನ್ ಡ್ರಿಫ್ಟ್ ಅಂತ ಕರಿತೀವಿ. ಸೌತ್ ವೆಸ್ಟ್ ಮಾನ್ಸೂನ್ ಡ್ರಿಫ್ಟ್. ಅದೇ ಸೆಪ್ಟೆಂಬರ್ ಅಕ್ಟೋಬರ್ ಆದ್ಮೇಲೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗೆ ನಾವು ಹೋಗುತ್ತೆ, ಸೂರ್ಯ ದಕ್ಷಿಣಕ್ಕೆ ಬಂದ್ಬಿಡ್ತಾನೆ. ಸೂರ್ಯ ಅವಾಗ ಇಲ್ಲಿ ಬಂದ್ಬಿಡ್ತಾನೆ. ಸೂರ್ಯ ದಕ್ಷಿಣ ಗೋಳದಲ್ಲಿ ಬಂದಾಗ ಲೋ ಪ್ರೆಷರ್ ಎಲ್ಲಿ ಫಾರ್ಮ್ ಆಗುತ್ತೆ, ಆಸ್ಟ್ರೇಲಿಯಾ ಮೇಲೆ ಫಾರ್ಮ್ ಆಗುತ್ತೆ. ಗೊತ್ತಾಯ್ತಲ್ಲ, ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ಗೆ ಬರ್ತಿದ್ದಂಗೆ ಸೂರ್ಯ ಇಲ್ಲಿ ಬಂದ್ಬಿಡ್ತಾನೆ ದಕ್ಷಿಣ ಗೋಳಾರ್ಧಕ್ಕೆ. ಅವಾಗ ಆಸ್ಟ್ರೇಲಿಯಾ ಮೇಲೆ ಲೋ ಪ್ರೆಷರ್ ಇರುತ್ತೆ, ಭಾರತದ ಮೇಲೆ ಹೈ ಪ್ರೆಷರ್ ಬರುತ್ತೆ. ಈ ಥರ ಗೊತ್ತಾಯ್ತಲ್ಲ, ಅವಾಗ ಗಾಳಿ ಹಿಂಗೆ ಬೀಸಕ್ಕೆ ಶುರು ಆಗುತ್ತೆ. ನಾವು ಕಟ್ಕೊಳ್ಳಿ, ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಬೀಸುತ್ತೆ. ನಾರ್ತ್ ಈಸ್ಟ್ ಹಿಂಗೆ ಬರ್ತದೆ. ಯಾರೋ ಮಾರ್ಕ್ ನೋಡಿ ಎಲ್ಲರೂ, ನಾರ್ತ್ ಈಸ್ಟ್ ದಿಕ್ಕಿಂದ ಬೀಸ್ತಾ ಇದೆ ಗಾಳಿ ನೋಡಿ, ಯಾರೋ ಮಾರ್ಕ್ ನಾರ್ತ್ ಈಸ್ಟಿಂದ ಬೀಸ್ತಾ ಇದೆ ಗಾಳಿ. ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಬರುತ್ತೆ. ಯಾವಾಗ ಈ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಹಿಂಗೆ ಬೀಸುತ್ತೆ, ಭೂಮಿ ಉತ್ತರದಿಂದ ಬರ್ತಾ ಇರೋದ್ರಿಂದ ಇಲ್ಲೇನು ಭೂಮಿ ಅಲ್ಲ, ಭೂಮಿಯಿಂದ ಬರೋದ್ರಿಂದ ಏನು ಮಳೆ ಆಗಲ್ಲ. ಅದೇ ಗಾಳಿ ಇಲ್ಲಿ ಬರುತ್ತೆ ನೋಡಿ. ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಈ ಥರ ಬಂದಾಗ ಬೇ ಆಫ್ ಬೆಂಗಾಲಲ್ಲಿ ಮಾಯಿಶ್ಚರ್ ಪಿಕಪ್ ಮಾಡಿ ಆಂಧ್ರ ತಮಿಳುನಾಡು ಭಾಗಕ್ಕೆ ಮಳೆ ಆಗುತ್ತೆ. ಪೂರ್ವ ಕರ್ನಾಟಕ, ಆಂಧ್ರ ತಮಿಳುನಾಡು, ಕೇರಳ ಚೆನ್ನಾಗಿ ಮಳೆ ಆಗುತ್ತೆ, ಭಾರತಕ್ಕೆ ಮಳೆ ಕೊಡುತ್ತೆ. ಅದನ್ನೇ ನಾವು ಹಿಂಗಾರು ಮಾರುತಗಳು, ಹಿಂಗಾರು ಮಾನ್ಸೂನ್ ಅಂತ ಕರೆಯೋದು. ನಾರ್ತ್ ಈಸ್ಟ್ ಮಾನ್ಸೂನ್ ಗೊತ್ತಾಯ್ತಲ್ಲ ಎಲ್ಲರಿಗೂ, ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರೆಯೋದು ಅದನ್ನೇ. ಯಾಕೆಂದ್ರೆ ಗಾಳಿ ಈಗ ವಾಪಸ್ ಹೊಟ್ಟೋಗ್ತಾ ಇದೆ, ಆಗಲೇ ಬಂದಿದ್ದು ವಾಪಸ್ ಹೊಟ್ಟೋಗುತ್ತೆ. ಗೊತ್ತಾಯ್ತಲ್ಲ, ಅಕ್ಟೋಬರ್ ತಿಂಗಳಿಂದ ಶುರು ಆಗುತ್ತಿದ್ದ ಈ ಥರ. ಅವಾಗ ಕರೆಂಟ್ ಏನಾಗುತ್ತೆ ನೋಡಿ, ಕರೆಂಟು ಹಿಂಗೆ ಬರುತ್ತೆ ನೋಡಿ, ಗಾಳಿ ತಕ್ಕಂತೆ ಗಾಳಿ ಪುಷ್ ಮಾಡುತ್ತೆ ನೀರನ್ನ, ಅದು ತಕ್ಕಂತೆ ನೋಡಿ. ಶ್ರೀಲಂಕಾನ ಬಳಸಿ ಬೇ ಆಫ್ ಬೆಂಗಾಲಿಂದ ಅರೇಬಿಯನ್ ಸಿ ನೋಡಿ ಈ ರೀತಿ ಇದು ನಾರ್ತ್ ಈಸ್ಟ್ ಮಾನ್ಸೂನ್ ಡ್ರಿಫ್ಟ್. ನಾರ್ತ್ ಈಸ್ಟ್ ಮಾನ್ಸೂನ್ ಡ್ರಿಫ್ಟ್ ಆಯ್ತಾ. ಸೊ ಹಿಂದೂ ಮಹಾಸಾಗರದ ಪ್ರವಾಹಗಳ ಬಗ್ಗೆ ಬರೀರಿ ಅಂತೇಳಿ ಮೇನ್ಸಲ್ಲಿ ಕೇಳ್ತಾರೆ, KPSC ಮೇನ್ಸಲ್ಲಿ. ಕಳೆದ ಬಾರಿನೂ ಬಂದಿತ್ತು. ಸೌತ್ ವೆಸ್ಟ್ ಮಾನ್ಸೂನ್ ಡ್ರಿಫ್ಟ್, ನಾರ್ತ್ ಈಸ್ಟ್ ಮಾನ್ಸೂನ್ ಡ್ರಿಫ್ಟ್, ಎರಡು ರೀತಿ ಕರೆಂಟ್ ಇರುತ್ತೆ. ಯಾಕೆ, ಗಾಳಿ ತಕ್ಕಂತೆ. ಹಿಂದೂ ಮಹಾಸಾಗರದಲ್ಲಿ ನೋಡಿ ಬಾಕಿ ಎಲ್ಲ ಸಾಗರಗಳಿಗಿಂತ ವಿಭಿನ್ನ ಇದು. ಯಾಕೆಂದ್ರೆ ಇಲ್ಲಿ ಗಾಳಿ 2 ಬಾರಿ ದಿಕ್ಕು ಬದಲಾಯಿಸುತ್ತೆ. ಮುಂಗಾರು ಕ್ಲೈಮೇಟ್ ಇರೋದ್ರಿಂದ, ಮಾನ್ಸೂನ್ ಕ್ಲೈಮೇಟ್ ಇರೋದ್ರಿಂದ ಗಾಳಿ 2 ಬಾರಿ ಡೈರೆಕ್ಷನ್ ಚೇಂಜ್ ಮಾಡ್ದಂಗೆ ಕರೆಂಟು 2 ಬಾರಿ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಜಗತ್ತಿನಾದ್ಯಂತ ಬಾಕಿ ಕಡೆ ಎಲ್ಲ ಒಂದೇ ಥರ ಇದ್ದರೆ ಪ್ರವಾಹಗಳು, ಇಲ್ಲಿ ಮಾತ್ರ ಬೇರೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ, ಇದೇ ನಿಮಗೆ ಕಷ್ಟ ಅನ್ಸೋದು. ನೆಕ್ಸ್ಟ್ ನೋಡಿ, ಈಗ ಎಲ್ನಿನೋ ಲಾನಿನ ಬಗ್ಗೆ ನೋಡೋಣ ಸ್ನೇಹಿತರೆ. ಎಲ್ನಿನೋ ಮತ್ತು ಲಾನಿನ ಬಗ್ಗೆ ಇವಾಗ ತಿಳಿಯೋಣ. ಇವಾಗ ಸಾಮಾನ್ಯವಾಗಿ ಲಾನಿನಾ ಅಂದರೆ ದ ಗರ್ಲ್ ಅಂತ, ಸ್ಪ್ಯಾನಿಷ್ ಭಾಷೆಯಲ್ಲಿ ಲಾನಿನಾ ಅಂದರೆ ಗರ್ಲ್, ಕೋಲ್ಡ್ ಕರೆಂಟ್ ಇದು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಮಗೆ ಟ್ರೇಡ್ ವಿಂಡ್ ಸ್ಟ್ರಾಂಗ್ ಆಗಿರುತ್ತೆ ಅನ್ಕೊಳ್ಳಿ. ಇಲ್ಲಿ ಸೌತ್ ಅಮೆರಿಕಾ ಗಮನಿಸಿ, ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರುವಂಥ ಎರಡು, ಎಲ್ಲಿನೋ ಮತ್ತು ಲಾನಿನಾ ಅನ್ನೋದು ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರುವಂಥ 2 ಪ್ರವಾಹಗಳು. 1 ವರ್ಷ ಇರುತ್ತೆ ಸ್ನೇಹಿತರೆ. 1 ವರ್ಷ ಅಂದರೆ ಈಗ ಡಿಸೆಂಬರ್ಗೆ ಬಂದರೆ ಮುಂದಿನ ವರ್ಷ ಡಿಸೆಂಬರ್ವರೆಗೂ ಇರುತ್ತೆ. ಓಕೆ, ಆ್ಯನ್ಯುವಲ್ ಫಿನಾಮಿನಾ. ಪ್ರತಿ ವರ್ಷ ಇರಲ್ಲ, 1 ವರ್ಷ ಲಾನಿನಾ ಬಂದರೆ ಇನ್ನೊಂದು ವರ್ಷ ಎಲ್ಲಿನೋ, ಆ ಥರ. ಲಾನಿನಾ ನಾರ್ಮಲ್ ಆಗಿ ಲಾನಿನಾ ಇರುತ್ತೆ. ಕೆಲವು 3 ವರ್ಷದಿಂದ 7 ವರ್ಷಕ್ಕೊಮ್ಮೆ ಎಲ್ಲಿನೋ ಬರುತ್ತೆ. 3 ವರ್ಷದಿಂದ 7 ವರ್ಷಕ್ಕೆ ಒಮ್ಮೆ ಎಲ್ಲಿನೋ ಬರುತ್ತೆ. ಸಾಮಾನ್ಯವಾಗಿ ನಮಗೆ ಲಾನಿನಾ ಇರುತ್ತೆ. ಇದು ಸೌತ್ ಅಮೆರಿಕಾ ಗಮನಿಸಿ. ದಕ್ಷಿಣ ಅಮೆರಿಕಾದಲ್ಲಿ ಪೆರು ದೇಶ ಇದು. ಪೆರು ಇಲ್ಲಿ ನೋಡಿ, ಆಸ್ಟ್ರೇಲಿಯಾ ಇದೆ ನೋಡಿ, ಆಸ್ಟ್ರೇಲಿಯಾ. ಸಾಮಾನ್ಯವಾಗಿ ನಮಗೆ ಟ್ರೇಡ್ ವಿಂಡ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತಲ್ಲ, ಯಾವುದು ಸೌತ್ ಈಸ್ಟ್ ಟ್ರೇಡ್ ವಿಂಡ್ ಸ್ಟ್ರಾಂಗ್ ಆಗಿರುತ್ತಲ್ಲ, ಅವಾಗ ನೋಡಿ ಇಲ್ಲಿರೋಂಥ ನೀರಿನೆಲ್ಲ ಕಡೆ ತಳ್ಳಿಬಿಡುತ್ತೆ, ವಾರ್ಮ್ ವಾಟರ್ ಎಲ್ಲ ಕಡೆ ತಳ್ಳಿಬಿಡುತ್ತೆ ಆಸ್ಟ್ರೇಲಿಯಾ ಕಡೆಗೆ. ಅವಾಗ ಇಲ್ಲಿ ಅಪ್ವೆಲ್ಲಿಂಗ್ ಆಗ್ತಾಯಿದೆ ನೋಡಿ, ಕೆಳಗಡೆ ಗಮನಿಸಿ, ಇಲ್ಲಿ ಕೆಳಗಡೆಯಿಂದ ನೀರು ಮೇಲೆ ಬರ್ತಾ ಇದೆ ನೋಡಿ, ಅಪ್ವೆಲ್ಲಿಂಗ್. ಗೊತ್ತಾಯ್ತಲ್ಲ, ಕೋಲ್ಡ್ ವಾಟರ್ ಅಪ್ವೆಲ್ಲಿಂಗ್ ಅಂತ ಕರೀತಿದ್ದೀನಿ ನಾವು.
ಕೆಳಗಡೆಯಿಂದ ಪೌಷ್ಟಿಕಾಂಶಗಳನ್ನ ತಗೊಂಡು ನೀರು ಮೇಲ್ಗಡೆ ಬಂದ್ಬಿಡ್ತೀನಿ. ಅವಾಗ ಪೆರು ಹತ್ರ ನಮಗೆ ತುಂಬ ಜಾಸ್ತಿ ಪೌಷ್ಟಿಕಾಂಶಗಳು ಬರುತ್ತೆ. ಪೌಷ್ಟಿಕಾಂಶಗಳು ಬರೋದ್ರಿಂದ ಮೀನು ಬರುತ್ತೆ. ಮೀನು ಬರೋದ್ರಿಂದ ಎಲ್ಲಿ ಮೀನುಗಾರರು ಮೀನು ಹಿಡಿಯಕ್ಕೆ ಹೋಗ್ತಾರೆ. ಸೊ ಲಾನಿನಾಯಿಂದ ಪೆರುನಲ್ಲಿ ಫಿಶಿಂಗ್ ಹೆಲ್ಪ್ ಆಗುತ್ತೆ. ಪೆರುನಲ್ಲಿ ಫಿಶಿಂಗ್ ಇರುತ್ತೆ. ಎಲ್ಲಿ ಪೆರು ಹತ್ರ ಫಿಶಿಂಗ್ ಇನ್ ಪೆರು, ಫಿಶಿಂಗ್ ಇನ್ ಪೆರು ಲಾನಿನಾ ಬರೋದ್ರಿಂದ. ಸೊ ಅಲ್ಲಿರೋ ಜನಗಳು ಏನಾಗ್ತಾರೆ, ಲಾನಿನಾ ಅಂದರೆ ಸ್ಪ್ಯಾನಿಷ್ನಲ್ಲಿ ದ ಗರ್ಲ್ ಅಂತ ಹೇಳಿ. ಯಾವ ಥರ ಪ್ರವಾಹ ಇದು? ಕೋಲ್ಡ್ ಕರೆಂಟ್. ಇದು ಕೋಲ್ಡ್ ಕರೆಂಟ್, ಶೀತ ಪ್ರವಾಹ. ನೀರು ಕೆಳಗಡೆಯಿಂದ ಅಪ್ವೆಲ್ ಆಗಿ ಬರುತ್ತಿದ್ದು, ಮೇಲ್ಮುಖವಾಗಿ ಬರುತ್ತಲ್ಲ, ಅದು ಅಪ್ವೆಲ್ಲಿಂಗ್ ಆಗಿ ಬರೋದು ಲಾನಿನಾ ಅಂತ ಕರಿತೀವಿ. ವಾರ್ಮ್ ವಾಟರ್ನೆಲ್ಲ ಪುಷ್ ಮಾಡುತ್ತದು ಟ್ರೇಡ್ ವಿಂಡ್ಸ್ ಈ ಕಡೆ ಪುಷ್ ಮಾಡಿಬಿಡುತ್ತೆ ಆಸ್ಟ್ರೇಲಿಯಾ ಕಡೆಗೆ. ಅವಾಗ ಆಸ್ಟ್ರೇಲಿಯಾ ಕಡೆಗೆ ಚೆನ್ನಾಗಿ ಮಳೆ ಆಗುತ್ತೆ ನೋಡಿ. ಆಸ್ಟ್ರೇಲಿಯಾ ಕಡೆಗೆಲ್ಲ ನೋಡಿ, ಎಲ್ಲ ಟ್ರೇಡ್ ವಿಂಡ್ಸ್ ಈ ಕಡೆ ಬರ್ತಾ ಇರೋದ್ರಿಂದ ವಾರ್ಮ್ ವಾಟರ್ ಎಲ್ಲ ಈ ಕಡೆ ಬರ್ತಾ ಇದೆ ನೋಡಿ. ಅವಾಗ ಟೆಂಪ್ರೇಚರ್ ಹೆಚ್ಚಾಗುತ್ತೆ, ಟೆಂಪ್ರೇಚರ್ ಹೆಚ್ಚಾಗಿ ಹೋಗುತ್ತೆ. ಇಲ್ಲಿ ಟೆಂಪ್ರೇಚರ್ ಹೆಚ್ಚಾಗುತ್ತೆ, ಮಾಯಿಶ್ಚರ್ ಎಲ್ಲ ಮೇಲೋಗಿ ಮೋಡಗಳಾಗಿ ಮಳೆ ಬರುತ್ತೆ. ಇಲ್ಲಿ ಆಸ್ಟ್ರೇಲಿಯಾಗೆ ಚೆನ್ನಾಗಿ ಮಳೆ, ಇಂಡೋನೇಷ್ಯಾಗೆ ಚೆನ್ನಾಗಿ ಮಳೆ. ಇಲ್ಲಿ ಇಂಡೋನೇಷ್ಯಾ, ಪಾಪುವಾ ನ್ಯೂ ಗಿನಿ ಬರುತ್ತೆ. ಇಲ್ಲಿ ಪಾಪುವಾ ನ್ಯೂ ಗಿನಿ ಇವ್ರಿಗೆಲ್ಲ ಮಳೆ ಚೆನ್ನಾಗಿ ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ ಅಪ್ವೆಲ್ಲಿಂಗ್ ಆಗ್ತಾರೆ ಕಾಣ್ತಾ ಇದೆ ನಿಮಗೆ, ಅಪ್ವೆಲ್ಲಿಂಗ್. ಇದನ್ನು ಗಮನಿಸಿ. ಈ ಕೋಲ್ಡ್ ವಾಟರ್ ಬರೋದನ್ನೇ ನಾವು ಲಾನಿನಾ ಅಲ್ಲ ಲಾನಿನ್ಯಾ ಅಂತ ಕರೆಯೋದು. ದ ಗರ್ಲ್, ದ ಕೋಲ್ಡ್ ಕರೆಂಟ್. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಗಿಲ್ಬರ್ಟ್ ವಾಕರ್ ಅನ್ನೋರು ವಿಜ್ಞಾನಿ. ಅದಕ್ಕೆ ಈ ಸಂಚಲನ ಇದೆ ನೋಡಿ, ನಮ್ಮ ವಾಯುಮಂಡಲದ ಸಂಚಲನ ವಾಕರ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ವಾಕರ್ ಸರ್ಕ್ಯುಲೇಷನ್. ಓಕೆ. ಸೊ ಒಂದು ವಿಷಯ ಹೇಳ್ತೀನಿ ನೋಡಿ ಸ್ನೇಹಿತರೆ, ಇವಾಗ ಎಲ್ಲರಿಗೂ ನಿಮ್ಗೆ ಒಂದೇ ಸತಿ ಡೌಟ್ ಕ್ಲಿಯರ್ ಆಗುತ್ತೆ. ನಮ್ಮ ಭೂಮಿಯ ಮೇಲೆ 71% ಅಷ್ಟು ನೀರಿದೆ. 71% ಆಫ್ ದ ಸರ್ಫೇಸ್ ಅಂಡ್ ವಾಟರ್. ಒಂದು ಮ್ಯಾಕ್ಸಿಮಮ್ ನೀರಲ್ಲಿದೆ, ಓಷನ್ಸಲ್ಲಿದೆ. ಎರಡು, ಅದಕ್ಕೆ ನಮ್ಮ ಪೃಥ್ವಿ ನಾವು ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ, ವಾಟರಿ ಪ್ಲಾನೆಟ್ ಅಂತ ಕರಿತೀವಿ. ನಾಲ್ಕನೇದು, ನಮ್ಮ ಸಾಗರಗಳು ನಿರ್ದಿಷ್ಟ ಶಾಖ ಸಾಮರ್ಥ್ಯ ಜಾಸ್ತಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಜಾಸ್ತಿ ನೀರಿದು. ಅದಕ್ಕೋಸ್ಕರ ಓಷನ್ಸ್ ಕ್ಯಾನ್ ಸ್ಟೋರ್ ಮೋರ್ ಎನರ್ಜಿ. ಸಮುದ್ರ ಸಾಗರಗಳು ಜಾಸ್ತಿ ಶಾಖವನ್ನು ಹಿಡಿದುಕೊಳ್ಳೋ ಸಾಮರ್ಥ್ಯ ಇದೆ. ಗೊತ್ತಾಯ್ತಲ್ಲ, ನಿರ್ದಿಷ್ಟ ಶಾಖ ಸಾಮರ್ಥ್ಯ ಅಂದರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ದೇ ಕ್ಯಾನ್ ಸ್ಟೋರ್ ಮೋರ್ ವಾಟರ್, ಮೋರ್ ಎನರ್ಜಿ. ಈ ಎನರ್ಜಿ ಇರೋದ್ರಿಂದ ಏನಾಗುತ್ತೆ, ಅದು ನೀರಿನ ಎನರ್ಜಿ ವಾಯುಮಂಡಲದ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ಸಾಗರಗಳು ನಮ್ಮ ವಾಯುಮಂಡಲಕ್ಕೆ ಪ್ರೇರಣೆ ಕೊಡುತ್ತೆ, ಪ್ರೋತ್ಸಾಹ ಕೊಡುತ್ತೆ ಒಂದು ರೀತಿಯಲ್ಲಿ. ಸೊ ಹಂಗೆ ಓಷನ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಟ್ಮಾಸ್ಫಿಯರ್ನ, ಹಂಗೆ ಅಟ್ಮಾಸ್ಫಿಯರ್ ಕೂಡ ಓಷನ್ಸ್ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈ ರೀತಿ ಸಂಚಲನೆಯ ಮುಖಾಂತರ ಪರಿಣಾಮ ಬೀರುತ್ತೆ. ಗೊತ್ತಾಯ್ತಲ್ಲ, ಇದನ್ನೇ ನಾವು ಗಮನಿಸಬೇಕಾಗ್ತಾ ಇರೋದಿಲ್ಲಿ. ಸೊ ಯಾವಾಗ ಟ್ರೇಡ್ ವಿಂಡ್ ಸ್ಟ್ರಾಂಗ್ ಆಗಿರುತ್ತೆ, ಫಸ್ಟ್ ನೋಡಿ ಇಲ್ಲಿಂದ ಶುರುವಾಗುತ್ತೆ ಟ್ರೇಡ್ ವಿಂಡ್ಸ್. ಯಾವುದು? ವಾಣಿಜ್ಯ ಮಾರುತಗಳು. ಸೌತ್ ಈಸ್ಟ್ ಟ್ರೇಡ್ ವಿಂಡ್ ಸ್ಟ್ರಾಂಗ್ ಆಗಿರುತ್ತೆ, ಎಲ್ಲ ವಾರ್ಮ್ ವಾಟರ್ ಈ ಕಡೆ ಬಂದ್ಬಿಡುತ್ತೆ. ಆ ವಾರ್ಮ್ ವಾಟರ್ ಬರ್ತಿದ್ದಂಗೆ ಏನಾಗುತ್ತೆ, ನೀರು ಬಿಸಿ ಆದ ತಕ್ಷಣ ಗಾಳಿ ಬಿಸಿಯಾಗಿ ಮೇಲೆ ಹೋಗುತ್ತೆ. ಅವಾಗ ಲೋ ಪ್ರೆಷರ್ ಫಾರ್ಮ್ ಆಗುತ್ತೆ. ಲೋ ಪ್ರೆಷರ್ ಫಾರ್ಮ್ ಆಗುತ್ತೆ. ಯಾವಾಗಲೂ ಲೋ ಪ್ರೆಷರ್ ಮೇಲೆ ಮಳೆ ಬೀಳುತ್ತೆ, ನಿಮ್ಗೆ ಗೊತ್ತಿದೆ. ಮಾಯಿಶ್ಚರ್ ಎಲ್ಲ ಮೇಲೋಗಿ ಮೋಡಗಳಾಗಿ ಮಳೆ ಬೀಳುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ ಕೋಲ್ಡ್ ವಾಟರ್ ಅಪ್ವೆಲ್ ಆಗ್ತಾ ಇದೆ. ಈಗ ಕೆಳಗಡೆಯಿಂದ ಎಲ್ಲ ಅಪ್ವೆಲ್ ಆಗ್ತಾ ಇದೆ ನೋಡಿ. ಅವಾಗ ಇಲ್ಲಿ ಟೆಂಪ್ರೇಚರ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಟೆಂಪ್ರೇಚರ್ ಕಡಿಮೆ ಆದಾಗ ಏನಾಗುತ್ತೆ, ಇಲ್ಲಿ ನೀರಿನ ಉಷ್ಣಾಂಶ ಕಡಿಮೆ ಆದಾಗ ಗಾಳಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಅವಾಗ ಹೈ ಪ್ರೆಷರ್ ಫಾರ್ಮ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಕೋಲ್ಡ್ ವಾಟರ್, ಕೋಲ್ಡ್ ಏರ್ ಇಸ್ ಡೆನ್ಸ್, ಬಾರ ಹೈ ಪ್ರೆಷರ್. ನೋಡಿ ಮತ್ತೇನಾಗುತ್ತೆ, ಗಾಳಿ ಈ ಕಡೆ. ಅದಕ್ಕೆ ನಮಗೆ ಡಿಸೆಂಬರಲ್ಲಿ ಇದು ಬಂದರೆ, ಪೆರೂನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇದು ಬಂದರೆ ಮತ್ತೆ ನೆಕ್ಸ್ಟ್ ವರ್ಷ ಡಿಸೆಂಬರ್ವರೆಗೂ ಇದೇ ಇರುತ್ತೆ ಸಿಚುವೇಶನ್, ಹಿಂಗಿರುತ್ತೆ. ಗೊತ್ತಲ್ವಾ? ಅದಕ್ಕೆ ಟ್ರೇಡ್ ವಿಂಡ್ ಸ್ಟ್ರಾಂಗ್ ಆದಷ್ಟು ನಮ್ಗೆ ಒಳ್ಳೇದು. ಯಾಕೆ ಅಂದರೆ ಈ ಆಸ್ಟ್ರೇಲಿಯಾ ಹತ್ರ ಬರುತ್ತೆ ಗಾಳಿ, ಅದೇ ಗಾಳಿ ಭಾರತಕ್ಕೆ ಬರುತ್ತೆ ಮುಂದುವರೆದು ಮಾನ್ಸೂನ್ ಆಗಿ. ಹೇಳಿದ್ದೀನಿ ಆಲ್ರೆಡಿ, ನಾನು ಹೇಳ್ತಾ ಇದ್ದೆ, ಮುಂಗಾರು ನಮಗೆ ಬರೋದೇ ದಕ್ಷಿಣ ಆಸ್ಟ್ರೇಲಿಯಾ ಕಡೆಯಿಂದ ಬರುತ್ತೆ ಗಾಳಿ ಅಂತ. ಸೊ ಆಸ್ಟ್ರೇಲಿಯಾಯಿಂದನೇ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಉತ್ತರಕ್ಕೆ ಬಂದು ಸೌತ್ ವೆಸ್ಟ್ ಆಗೋದು. ಸೊ ಇದು ದಕ್ಷಿಣ ಗೋಲಾರ್ಧದಲ್ಲಿ ಈ ಥರ ಆಗೋದ್ರಿಂದ ಸೌತ್ ಈಸ್ಟ್ ಟ್ರೇಡ್ ವಿಂಡ್ ಸ್ಟ್ರಾಂಗ್ ಆಗಿ ಆಸ್ಟ್ರೇಲಿಯಾ ಹತ್ರ ಬಂದು ಆಸ್ಟ್ರೇಲಿಯಾದಿಂದ ಭಾರತ ಕಡೆ ಬಂದ್ಬಿಡುತ್ತೆ ಜೂನ್ನಲ್ಲಿ. ಹೇಳಿದ್ನಲ್ಲ, ಡಿಸೆಂಬರಿಂದ ಡಿಸೆಂಬರ್ವರೆಗೆ, ಮಧ್ಯದಲ್ಲಿ ಜೂನ್ ಬರುತ್ತಲ್ಲ, ಜೂನ್ ತಿಂಗಳಲ್ಲಿ ನಮ್ಮ ಕಡೆ ಗಾಳಿ ಬಿಸ್ತು ಬಂದ್ಬಿಡುತ್ತೆ. ನಮ್ಗೆ ಯಾವ ಜಾಸ್ತಿ ಗಾಳಿ ಬರುತ್ತೆ, ಮಾಯಿಶ್ಚರ್ ತರುತ್ತೆ. ಮಾಯಿಶ್ಚರ್ ತರೋದ್ರಿಂದ ಮಳೆ. ಅದಕ್ಕೆ ನಮಗೆ ಲಾನಿನಾ ಬಂದರೆ ಒಳ್ಳೇದು. ಲಾನಿನಾ ಬಂದರೆ ನಮಗೆ ಸಖತ್ತು ಮಳೆ ಆಗಿ ಪ್ರವಾಹ ಹೋಗುತ್ತೆ. ಗೊತ್ತಾಯ್ತಲ್ಲ. ಅಟ್ಲೀಸ್ಟ್ ನಮ್ಗೆ ಕುಡಿಯೋಕೆ ನೀರು ಇರುತ್ತೆ ಅವಾಗ. ಗೊತ್ತಾಯ್ತಲ್ಲ, ಅಟ್ಲೀಸ್ಟ್ ನಮ್ಗೊಂದು ಸ್ವಲ್ಪ ಬರಗಾಲ ಏನು ಸಿಚುವೇಶನ್ ಇರಲ್ಲ ಅವಾಗ. ಅದಕ್ಕೆ ಲಾನಿನಾಯಿಂದ ನಮಗೆ ತುಂಬ ಮಳೆ ಆಗುತ್ತೆ. ಈಗ ಗೊತ್ತಾಯ್ತಲ್ಲ ಎಲ್ಲರಿಗೂ. ಇದನ್ನು ನಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ ಇವರು ಗಿಲ್ಬರ್ಟ್ ವಾಕರ್ ಅನ್ನೋರು. ಇದನ್ನೇ ನಾವು ವಾಕರ್ ಸಂಚಲನೆ ಅಂತ ಕರೆಯೋದು, ವಾಯುಮಂಡಲದ ಸಂಚಲನೆ. ವಾಕರ್ ಸರ್ಕ್ಯುಲೇಷನ್ ಅದು ನಮ್ಮ ವಾಯುಮಂಡಲದಲ್ಲಿ ಆಗ್ತಾ ಇರುವಂಥ ಒಂದು ಸಂಚಲನೆ. ಅದನ್ನು ಗಮನಿಸಿ ಎಲ್ಲರೂ. ಇದಕ್ಕೆ ವಾಕರ್ ಸರ್ಕ್ಯುಲೇಷನ್ ಅಂತ ಕರಿತೀವಿ.
ಸೊ ನೋಡಿ ಯಾವ ರೀತಿ ಒಂದಕ್ಕೊಂದು ಪ್ರೋತ್ಸಾಹ ಕೊಡ್ತಾ ಇದೆ. ಸಾಗರಗಳು ವಾಯುಮಂಡಲದ ಮೇಲೆ ಪರಿಣಾಮ ಬೀರ್ತಾ ಇದೆ, ಹಾಗೆ ವಾಯುಮಂಡಲ ಸಾಗರದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದನ್ನು ನಾವು ಓಷನ್ ಅಟ್ಮಾಸ್ಫಿರಿಕ್ ಇನ್ಫ್ಲುಯೆನ್ಸ್ ಅಂತ ಕರೆಯೋದು. ಓಷನ್ ಅಟ್ಮಾಸ್ಫಿರಿಕ್ ಅಂದರೆ ಸಾಗರಗಳು ವಾಯುಮಂಡಲದ ಮೇಲೆ ಬೀರುವಂಥ ಪರಿಣಾಮ ಮತ್ತು ಪ್ರಭಾವ ಮತ್ತು ಅದರಿಂದ ಆಗುವಂಥ ಸಂಚಲನೆ. ಓಕೆ, ನಿಮ್ಗೆ ಗೊತ್ತಾಯ್ತು ಈಗ. ಹಿಂಗೆ ನೆಕ್ಸ್ಟ್ ನೋಡಿ, ಸಿಚುವೇಶನ್ ಚೇಂಜ್ ಆಗುತ್ತೆ. ಈಗ ಕೆಲವೊಮ್ಮೆ ಟ್ರೇಡ್ ವಿಂಡ್ಸ್ ವೀಕ್ ಆಗೋಗುತ್ತೆ. ಇಲ್ಲಿ ದಕ್ಷಿಣ ಪೆಸಿಫಿಕ್ನಲ್ಲಿ ಟ್ರೇಡ್ ವಿಂಡ್ಸ್ ವೀಕ್ ಆಗುತ್ತೆ. ಏನಕ್ಕೆ ಅಂತ ನಾವು ಇನ್ನೂ ತಿಳಿತಾ ಇದ್ದೀವಿ, ಇನ್ನೂ ಅದ್ರ ಬಗ್ಗೆ ನಮಗೆ ಎಷ್ಟು ಮಾಹಿತಿ ಸಿಕ್ಕಿಲ್ಲ. ಟ್ರೇಡ್ ವಿಂಡ್ಸ್ ಯಾಕೆ ಕೆಲವೊಮ್ಮೆ ಸ್ಟ್ರಾಂಗ್ ಆಗುತ್ತೆ, ಕೆಲವೊಮ್ಮೆ ವೀಕ್ ಆಗುತ್ತೆ ಅಂತೇಳಿ ನಾವಿನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈ ಕಡೆ ನೋಡಿ, ಇವಾಗ ನಮಗೆ ನೋಡಿ ಯಾವ ರೀತಿ ಟ್ರೇಡ್ ವಿಂಡ್ಸ್ ವೀಕ್ ಆಗೋಗಿದೆ. ಟ್ರೇಡ್ ವಿಂಡ್ಸ್ ವೀಕ್ ಆದಾಗ ನೋಡಿ ಏನಾಗುತ್ತೆ, ವಾರ್ಮ್ ವಾಟರ್ ಈ ಕಡೆಯಿಂದ ಈ ಕಡೆ ಬಂದ್ಬಿಡುತ್ತೆ. ಅವಾಗ ನೋಡಿ ಪೆಸಿಫಿಕ್ ಓಷನ್ನಲ್ಲಿ ನಮಗೆ ಮಧ್ಯದಲ್ಲಿ ದಕ್ಷಿಣ ಪೆಸಿಫಿಕ್ನಲ್ಲಿ ನಮಗೆ ಈ ಥರ ಆಗುತ್ತೆ. ದಕ್ಷಿಣ ಪೆಸಿಫಿಕ್ ಸೆಂಟ್ರಲ್ ಭಾಗದಲ್ಲಿ ನಮಗೆ ಮೋಡಗಳು ಫಾರ್ಮ್ ಆಗಿ ಮಳೆ ಆಗೋಕ್ಕೆ ಶುರುವಾಗುತ್ತೆ. ಈ ಕಡೆ ನೋಡಿ, ಇಲ್ಲಿಂದ ಹಿಡಿದು ನೋಡಿ ಇಷ್ಟು ವಾರ್ಮ್ ಆಗಿ ಹೋಗಿದೆ ನೋಡಿ. ಇಲ್ಲಿಂದ ಪೆಸಿಫಿಕ್ ಮಹಾಸಾಗರ ಇಲ್ಲಿಂದ ಹಿಡಿದು ಇಷ್ಟುವೆ ನೋಡಿ ಟೆಂಪರೇಚರ್ ಜಾಸ್ತಿ ಆಗಿ ಹೋಗಿದೆ. ಟೆಂಪರೇಚರ್ ಯಾವಾಗ ಜಾಸ್ತಿ ಆಗುತ್ತೆ, ಲೋ ಪ್ರೆಷರ್ ಇರುತ್ತೆ. ಇಲ್ಲೆಲ್ಲ ಲೋ ಪ್ರೆಷರ್ ಇರುತ್ತೆ, ಹೌದಾ? ಈ ಥರ ಆಗುತ್ತೆ. ಇಲ್ಲಿ ಮೋಡಗಳಾಗುತ್ತೆ, ಇಲ್ಲೇ ಮಳೆ ಆಗುತ್ತೆ, ಫಾರ್ಮ್ ಆಗುತ್ತೆ. ಈ ಕಡೆ ಮಳೆ ಇಲ್ಲ ನೋಡಿ, ಇಲ್ಲಿ ಮಳೆ ಇಲ್ಲ. ಎಸ್ಪೆಷಲಿ ಆಸ್ಟ್ರೇಲಿಯಾ ಕಡೆ ಮಳೆ ಇರಲ್ಲ, ಗೊತ್ತಾಯ್ತಲ್ಲ? ಟ್ರೇಡ್ ವಿಂಡ್ಸ್ ಈ ಕಡೆಗೆ ಹೋಗ್ತದೆ. ವಿಂಡ್ಸ್ ನೋಡಿ ಇಲ್ಲಿ ಕೂಲ್ ಆಗಿರೋದ್ರಿಂದ ಟೆಂಪರೇಚರ್ ಇಲ್ಲಿ ಒಂದು 19 ಇರುತ್ತೆ, ಇಲ್ಲೊಂದು 29 ಇರುತ್ತೆ, ಗೊತ್ತಾಯ್ತಲ್ಲ ಎಲ್ಲರಿಗೂ? ಅವಾಗ ಇಲ್ಲಿ ನೋಡಿ, ಇಲ್ಲಿ ಕಡಿಮೆ ಇರೋದ್ರಿಂದ ನೋಡಿ ಗಾಳಿ ಕೆಳಗೆ ಬರ್ತಾ ಇರುತ್ತೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಗಾಳಿ ಬೀಸುತ್ತೆ, ಹೈ ಪ್ರೆಷರ್ ಟು ಲೋ ಪ್ರೆಷರ್. ಸೊ ಅವಾಗ ಏನಾಗುತ್ತೆ, ನಮಗೆ ಆಸ್ಟ್ರೇಲಿಯಾ ಕಡೆ ನೋಡಿ ಗಾಳಿ ಈ ಕಡೆ ಹೊರಟೋಗ್ತದೆ, ಟ್ರೇಡ್ ವಿಂಡ್ಸ್ ಇಲ್ಲ, ನಮಗೆ ಮಳೆ ಇಲ್ಲ, ಗೊತ್ತಿಲ್ಲ? ಯಾವಾಗ ನಮಗೆ ಈ ರೀತಿ ಆಗುತ್ತೆ, ನಮಗೆ ಮಳೆ ಇರಲ್ಲ. ಆಸ್ಟ್ರೇಲಿಯಾದಲ್ಲಿ ಮಳೆ ಇರಲ್ಲ, ನಮ್ಮ ಕಡೆಗೂ ಮಳೆ ಕಮ್ಮಿ ಆಗುತ್ತೆ ಆ ವರ್ಷ. ಎಲ್ಲಿನೋ ಅಂದರೆ ದ ಬಾಯ್. ಓಕೆ, ಮೊಡಿಕಿ ಅಂದರೆ ಸೆಂಟ್ರಲ್ ಪೆಸಿಫಿಕ್, ಮಧ್ಯ ಪೆಸಿಫಿಕಲ್ಲಿ ಆಗೋದ್ರಿಂದ ಮೊಡಿಕಿ ಅಂತ ಕರೀತೀವಿ. ಮೊಡಿಕಿ ಅಂದರೆ ಜಾಪನೀಸ್ ಪದ, ಮೊಡಿಕಿ ಮೀನ್ಸ್ ಸೆಂಟ್ರಲ್. ಓಕೆ, ಸೆಂಟ್ರಲ್ ಪೆಸಿಫಿಕ್ನಲ್ಲಿ ಈ ಥರ ಸಿಚುವೇಶನ್ ಬರೋದ್ರಿಂದ ನಾವು ಅದನ್ನು ಎಲ್ಲಿನೋ ಮೊಡಿಕಿ ಅಂತ ಕರಿತೀವಿ. ಈ ಸಂಚಲನೆ ಬರ್ತಾ ಇದೆಯಲ್ಲ ನಿಮಗೆ ಗಾಳಿಯಲ್ಲಿ, ಈ ಸಂಚಲನೆ ಕಾಣ್ತಾ ಇದೆಯಲ್ಲ, ಈ ಸಂಚಲನೆಗೆ ENSO ಅಂತ ಕರಿತೀವಿ. ಎಲ್ ನಿನೋ ಸದರ್ನ್ ಆಸಿಲೇಷನ್ ಅಂತ. ಎಲ್ ನಿನೋ ಸದರ್ನ್ ಆಸಿಲೇಷನ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಹಿಂಗಿರುತ್ತೆ ಸಿಚುವೇಶನ್ ನಮಗೆ. ಇದು ನೋಡಿ, ಗಮನಿಸಿ ಎಲ್ಲರೂ. ಇದು ಆಸ್ಟ್ರೇಲಿಯಾ, ಈ ಕಡೆ ಟ್ರೇಡ್ ವಿಂಡ್ಸ್ ವೀಕ್ ಆಗಿದೆ ನೋಡಿ, ಇಲ್ಲಿ ಮೇಲೆ ಹೋಗ್ತದೆ, ಇಲ್ಲಿ ಮಳೆ ಆಗ್ತದೆ ನೋಡಿ. ಆಸ್ಟ್ರೇಲಿಯಾ ಮತ್ತು ಪೆರು ಕಡೆ ಮಳೆ, ಆಸ್ಟ್ರೇಲಿಯಾ ಮತ್ತು ಪೆರು ಸ್ವಲ್ಪ ಮಳೆ ಆಗ್ತದೆ ನೋಡಿ. ಇಲ್ಲೂ ಅಷ್ಟೇ ಮೇಲೆ ಹೋಗ್ತದೆ, ಓಮೇರು, ಇಲ್ಲೂ ಅಷ್ಟೇ ಓಮೇರು ಹೋಗ್ತದೆ ನೋಡಿ. ಸ್ವಲ್ಪ ಇಲ್ಲಿ ಮಳೆ ಆಗ್ತಾ ಇರುತ್ತೆ ಪೆರು ಕಡೆಗೆ. ಅವಾಗ ಅಪ್ಫಿಲ್ಲಿಂಗ್ ಇಲ್ಲ ಅಂದ್ರೆ ಏನಾಗುತ್ತೆ, ಫಿಶಿಂಗ್ ಇರಲ್ಲ. ಅವಾಗ ಪೆರು ಹತ್ರ ಫಿಶಿಂಗ್ ಇರಲ್ಲ, ಪೆರು ಹತ್ರ ನಮಗೆ ಏನಾಗುತ್ತೆ, ಮಳೆ ಆಗ್ತಾ ಇರುತ್ತೆ. ಓಕೆ, ಆಸ್ಟ್ರೇಲಿಯಾಗೆ ಮಳೆ ಇಲ್ಲ ನೋಡಿ, ಇಲ್ಲಿ ಹೈ ಪ್ರೆಷರ್ ಇದೆ, ಲೋ ಪ್ರೆಷರ್ ಇಲ್ಲಿದೆ. ಅದಕ್ಕೆ ಎಲ್ಲಿನೋ ಬಂದರೆ ವಾರ್ಮ್ ಕರೆಂಟ್ ಅಂತ ಕರಿತೀವಿ ನಾವು. ಆ ಎಲ್ಲಿನೋ ಬರೋದ್ರಿಂದ ನಮ್ಗೆ ಏನಾಗುತ್ತೆ, ಆಸ್ಟ್ರೇಲಿಯಾದಲ್ಲಿ ಮಳೆ ಕಮ್ಮಿ, ಪಪುವಾ ನ್ಯೂ ಗಿನಿಯಾದಲ್ಲಿ ಮಳೆ ಕಮ್ಮಿ, ಇಂಡೋನೇಷ್ಯಾದಲ್ಲಿ ಕಾಡ್ಗಿಚ್ಚು ಒಂದೊಂದ್ಸತಿ ಫಾರೆಸ್ಟ್ ಫೈರ್ ಆಗೋಗುತ್ತೆ, ಭಾರತದಲ್ಲಿ ಮಳೆ ಇರಲ್ಲ. ಇದು ಸಮಸ್ಯೆ, ಗೊತ್ತಲ್ಲ? ಎಲ್ಲಿನೋ ಈ ಸಂಚಲನೆಗೆ ಏನಂತ ಕರಿತೀವಿ, ಎಲ್ ನಿನೋ ಸದರ್ನ್ ಆಸಿಲೇಷನ್. ಓಕೆ, ಸದರ್ನ್ ಅಂತ ಏನು ಕರಿತೀವಿ ಅಂದರೆ ದಕ್ಷಿಣ ಗೋಲಾರ್ಧ, ಆಸಿಲೇಷನ್ ಅಂದರೆ ಸಂಚಲನೆ. ಓಕೆ, ಗೊತ್ತಾಯ್ತಲ್ಲ? ಅಂದ್ರೆ ಏನರ್ಥ ಅಂದರೆ ಈ ಕಡೆ ಮಳೆ ಆಗ್ತಿದ್ದು ಆಸ್ಟ್ರೇಲಿಯಾ ಕಡೆ, ಇವಾಗ ಈ ಕಡೆ ಮಳೆ ಆಗ್ತಾ ಇದೆ, ಅದನ್ನೇ ನಾವು ಆಸಿಲೇಷನ್ ಅಂತ ಕರೆಯೋದು. ಆಸಿಲೇಷನ್ ಅಂದರೆ ಪೆಂಡುಲಮ್ ಥರ ತೂಗಾಟ, ಗೊತ್ತಾಯ್ತಲ್ಲ? ಆಸ್ಟ್ರೇಲಿಯಾ ಕಡೆ ಮಳೆ ಆಗ್ತಿದ್ದು ಈಗ ಈ ಕಡೆ ಮಳೆ ಆಗ್ತಾ ಇದೆಯಲ್ಲ, ಅದನ್ನೇ ನಾವು ಆಸಿಲೇಷನ್ ಅಂತ ಕರೆಯೋದು. ಸದರ್ನ್ ಅಂದ್ರೇನು, ದಕ್ಷಿಣ ಪೆಸಿಫಿಕಲ್ಲಿ ಆಗ್ತಾ ಇರೋದು, ಅದಕ್ಕೆ. ಗೊತ್ತಾಯ್ತಲ್ಲ? ಇವಾಗ ಎಲ್ಲಿನೋ ಲಾನಿನಾನ ಗಮನಿಸಿ ಸ್ನೇಹಿತರೆ. ಈ ಚಿತ್ರನ ನೋಡಿ ಈಗ ಎಲ್ಲರೂ. ಇವಾಗ ಮತ್ತೆ ಇನ್ನೊಂದ್ಸತಿ ನೋಡಿ, ಲಾನಿನಾ ಅಂದ್ರೇನು, ಸ್ಟ್ರಾಂಗ್ ಟ್ರೇಡ್ ವಿಂಡ್ಸ್ ಕಟ್ಕೊಳ್ಳಿ. ಲಾನಿನ್ಯಾ ಅಂದರೆ ಕೋಲ್ಡ್ ಕರೆಂಟ್, ದ ಗರ್ಲ್ ಅಂತೇಳಿ ಪೆರು ಹತ್ರ ಬರ್ತೀವಿ ಡಿಸೆಂಬರ್ ತಿಂಗಳಲ್ಲಿ. ಒಂದ್ಸತಿ ಲಾನಿನಾ ಬಂದರೆ ಅದೊಂದು ವರ್ಷ ಇರುತ್ತೆ, ಎಲ್ಲಿನೂ ಇರಲ್ಲ ಆ ವರ್ಷ. ಮತ್ತೆ ಎಲ್ಲಿನೋ ಬಂದಾಗ ಲಾನಿನಾ ಇರಲ್ಲ. ಆ ಥರ ಸ್ಟ್ರಾಂಗ್ ಟ್ರೇಡ್ ವಿಂಡ್ಸ್ ಇರುವಾಗ ಏನಾಗುತ್ತೆ, ಇಲ್ಲಿ ಟೆಂಪರೇಚರ್ ಏನಾಗ್ತದೆ ನೋಡಿ, ಅಪ್ವೆಲ್ಲಿಂಗ್ ಆಗ್ತಾ ಇರುತ್ತೆ. ಪೆರು ಹತ್ರ ಅಪ್ವೆಲ್ಲಿಂಗ್ ಆದಾಗಿ ಟೆಂಪರೇಚರ್ ಕಡಿಮೆ ಆಗಿ ಹೈ ಪ್ರೆಷರ್. ಇಲ್ಲಿ ಎಲ್ಲ ವಾರ್ಮ್ ವಾಟರ್ ಈ ಕಡೆ ಬರೋದ್ರಿಂದ ನೋಡಿ, ಈ ಭಾಗದಲ್ಲಿ ನಮಗೆ ವಾರ್ಮ್ ವಾಟರ್, ಲೋ ಪ್ರೆಷರ್ ಇರುತ್ತೆ, ಇಲ್ಲಿ ಮೋಡಗಳ ಮಳೆ ಆಗ್ತದೆ.
ಈ ಸಂಚಲನೆ ನಾವು ವಾಕರ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಇದರಿಂದ ನಮಗೆ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಭಾರತಕ್ಕೆಲ್ಲ ಮಳೆ ಚೆನ್ನಾಗುತ್ತೆ. ಇದನ್ನು ಹೇಳಿದವರೆ ಗಿಲ್ಬರ್ಟ್ ವಾಕರ್. ಗೊತ್ತಾಯ್ತಲ್ಲ. ಅದೇ ಈ ಚಿತ್ರದಲ್ಲಿ ನಿಮ್ಗೊಂದು ಸ್ವಲ್ಪ ಇಲ್ಲಿ ನಿಮ್ಗೆ ಸಿಗುತ್ತೆ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ವಾಕರ್ ಸರ್ಕ್ಯುಲೇಷನ್ ಆಯ್ತಾ, ನಾವು ಪೆಟ್ಕೊಳ್ಳಿ. ಇಲ್ಲಿ ಅಪ್ವೆಲ್ಲಿಂಗ್ ಆಗೋದು ಕಾಣ್ತಾ ಇದೆ ನೋಡಿ ನಿಮಗೆ, ಲಾನಿನ ಪೆರುನಲ್ಲಿ ಈ ಥರ ಅಪ್ವೆಲ್ಲಿಂಗ್ ಆದಾಗ ಏನಾಗುತ್ತೆ, ತುಂಬ ಚೆನ್ನಾಗಿ ಮಳೆ ಆಗುತ್ತೆ, ಸಾರಿ ತುಂಬ ಫಿಶಿಂಗ್ ಇರುತ್ತೆ. ಪೆರು ಹತ್ರ ಲಾನಿನ ಬರೋದ್ರಿಂದ ಫಿಶಿಂಗ್, ಪೆರು ಹತ್ರ ಫಿಶಿಂಗ್ ಇರುತ್ತೆ. ಓಕೆ, ಎಲ್ಲಿನ ಗೊತ್ತಾಯ್ತಲ್ಲ, ಎಲ್ಲಿನೋ ಯಾವಾಗ ಟ್ರೇಡ್ ವಿಂಡ್ಸ್ ವೀಕ್ ಆದಾಗ ಈ ಕಡೆ ಶಿಫ್ಟ್ ಆಗೋಗುತ್ತೆ. ದಕ್ಷಿಣ ಸೆಂಟ್ರಲ್ ಪೆಸಿಫಿಕ್ ಇಂದ ಪೂರ್ವ ಪೆಸಿಫಿಕ್ವರೆಗೂ ವಾರ್ಮ್ ಆಗಿ ಹೋಗುತ್ತೆ. ಅವಾಗ ನಮಗಲ್ಲಿ ಮಳೆ ಆಗಕ್ಕೆ ಶುರು ಆಗುತ್ತೆ. ಆಸ್ಟ್ರೇಲಿಯಾದಲ್ಲಿ ಮಳೆ ಇಲ್ಲ, ಇಂಡೋನೇಷ್ಯಾದಲ್ಲಿ ಮಳೆ ಇಲ್ಲ. ಸೊ ನಮಗೆಲ್ಲ ಬರಗಾಲ ಶುರು ಆಗುತ್ತೆ ಇಂಡಿಯಾದಲ್ಲೆಲ್ಲ. ಯಾಕೆಂದರೆ ಗಾಳಿ ಈ ಕಡೆ ಹೋಗ್ತಾ ಇದೆ, ಪೆರು ಕಡೆಗೆ. ಸೊ ಗಾಳಿ ಕಡಿಮೆ ಬಂದರೆ ನಮಗೆ ಭಾರತಕ್ಕೆ ಏನಾಗುತ್ತೆ, ಕಡಿಮೆ ಮಾಯಿಶ್ಚರ್ ಅಂದರೆ ಕಡಿಮೆ ಮಳೆ. ಗೊತ್ತಾಯ್ತಲ್ಲ. ಇದನ್ನು ನಾವು ಎಲ್ಲಿನೋ ಸದರ್ನ್ ಆಸಿಲೇಷನ್ ಅಂತ ಕರಿತೀವಿ. ಎಲ್ಲಿನೋ ಗೊತ್ತಾಯ್ತು ಇದೆಲ್ಲ. ಅದರದ್ದು 2 ಡಿಫ್ರೆನ್ಸಸ್ನ ಇಲ್ಲಿ ಕೊಟ್ಬಿಟ್ಟಿದೆ ನೋಡಿ. ನಿಮ್ಗೆ ಯಾರ್ಯಾರು ಬರ್ಕೊಳ್ಳೋಕ್ಕಾಗಿಲ್ಲ ಅವ್ರಿಗೆಲ್ಲ ಇಲ್ಲಿದೆ ಮಾಹಿತಿ. ಎಲ್ಲಿನೋ ಅಂದ್ರೇನು ದ ಬಾಯ್, ಲಾನಿನ ಅಂದರೆ ದ ಗರ್ಲ್. ಆಯಿತಾ, ಆಯಿತು. ಎಲ್ಲಿನೋ ಅಂದರೆ ವಾರ್ಮ್ ಕರೆಂಟ್, ಲಾನಿನ ಅಂದರೆ ಕೋಲ್ಡ್ ಕರೆಂಟ್. ಎಲ್ಲಿ ಬರುತ್ತಿದ್ದು, ಪೆರು, ಸೌತ್ ಅಮೆರಿಕಾ. ಯಾವಾಗ, ಡಿಸೆಂಬರ್ 25ನೇ ತಾರೀಕು. ಒಂದು ವರ್ಷ ಫಿನಾಮಿನಾ ಇದು. ಡಿಸೆಂಬರ್ 25ಕ್ಕೆ ಬರೋದ್ರಿಂದ ಇವೆರಡನ್ನ ಜೀಸಸ್ ಕ್ರೈಸ್ಟ್ ಮಕ್ಕಳು ಅಂತ ಕರೀತಾರೆ. ಚಿಲ್ಡ್ರನ್ ಆಫ್ ಜೀಸಸ್ ಕ್ರೈಸ್ಟ್. ಇದು ಬಾಯ್ ಚೈಲ್ಡ್, ಗರ್ಲ್ ಚೈಲ್ಡ್. ಕರೆಕ್ಟಾ? ಎರಡರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ಲಾನಿನ ಯಾವಾಗ ಬರುತ್ತೆ, ಸ್ಟ್ರಾಂಗ್ ವಿಂಡ್ಸ್ ಇದ್ದಾಗ, ಸ್ಟ್ರಾಂಗ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಇದ್ದಾಗ ಬರುತ್ತೆ. ಎಲ್ ನಿನೋ ಯಾವಾಗ ಬರುತ್ತೆ, ವೀಕ್ ಟ್ರೇಡ್ ವಿಂಡ್ಸ್ ಇದ್ದಾಗ ಬರುತ್ತೆ. ಟ್ರೇಡ್ ವಿಂಡ್ಸ್ ದಕ್ಷಿಣದಲ್ಲಿ ಟ್ರೇಡ್ ವಿಂಡ್ಸ್ ವೀಕ್ ಆದಾಗ ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಸೌತ್ ಭಾಗದಲ್ಲಿ ಯಾವಾಗ ಟ್ರೇಡ್ ವಿಂಡ್ಸ್ ಬರುತ್ತೆ ಅವಾಗ ಏನಾಗುತ್ತೆ, ಸ್ಟ್ರಾಂಗ್ ಟ್ರೇಡ್ ವಿಂಡ್ಸ್ ಇದ್ದಾಗ ಅಪ್ವೆಲ್ಲಿಂಗ್ ಆಗುತ್ತೆ ಚೆನ್ನಾಗಿ. ಅಪ್ವೆಲ್ಲಿಂಗ್ ಆಗಿ ಪೌಷ್ಟಿಕಾಂಶಗಳು ಹೆಚ್ಚಾಗಿ ನಮಗೆ ಮೀನು ಇರುತ್ತೆ, ಫಿಶಿಂಗ್ ಇರುತ್ತೆ. ಇದನ್ನು ನಾವು ವಾಕರ್ ಸಂಚಲನೆ ಅಂತ ಕರಿತೀವಿ. ಆಯಿತಾ. ಇಲ್ಲಿ ಎಲ್ಲಿನೋ ಏನಾಗೋಗುತ್ತೆ, ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ವೀಕ್ ಆದ ತಕ್ಷಣ ಏನಾಗುತ್ತೆ, ಅಲ್ಲಿ ಕೌಂಟರ್ ಕರೆಂಟ್ ಅಂತ ಇರುತ್ತೆ ಮಧ್ಯದಲ್ಲಿ, ಅದು ಕೆಳಗಡೆ ಬಂದ್ಬಿಡುತ್ತೆ, ಶಿಫ್ಟ್ ಆಗೋಗುತ್ತೆ. ಅವಾಗೆಲ್ಲ ವಾರ್ಮ್ ಆಗೋಗುತ್ತೆ. ಆ ಭಾಗದಲ್ಲೆಲ್ಲ ವಾರ್ಮ್ ಆಗಿ ನಮಗೆ ಎಲ್ಲಿನೋ ಬರುತ್ತೆ. ಇಲ್ಲಿ ನೋಡಿ, ಇದು ಗೊತ್ತಾಯ್ತಲ್ಲ ಎಲ್ಲರಿಗೂ. ಏನೋ ಡೌಟ್ ಇದೆಯಾ ನೋಡಿ. ನಮಗೆ ಕರೆಂಟ್ಸ್ ಎಲ್ಲನೂ ಒಂದು ರೌಂಡ್ ಡಿಸ್ಕಸ್ ಮಾಡಿದ್ದೀವಿ. ಒಂಥರ ಫಿಲಮ್ ಥರ ಇದು, ಒಂದೇ ಸತಿ ಎಲ್ಲ ಫ್ಲೋ ಆಗ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಎಲ್ಲಿನೋ ಆದಾಗ ಈ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ವೀಕ್ ಆಗುತ್ತೆ. ಇಲ್ಲಿ ಎಲ್ಲಿನೋ ಆದಾಗ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಇದೆ ನೋಡಿ, ಇದು ವೀಕ್ ಆಗುತ್ತೆ. ಅವಾಗ ಸೌತ್ ಈಕ್ವಲ್ ಕರೆಂಟ್ ಇದಿರಲ್ಲ, ಸೌತ್ ಈಕ್ವಲ್ ಕರೆಂಟ್ ಇರಲ್ಲ. ಅವಾಗ ಏನಾಗೋಗುತ್ತೆ, ಈ ಕೌಂಟರ್ ಕರೆಂಟ್ ಇರುತ್ತೆ ನೋಡಿ, ಅದು ಶಿಫ್ಟ್ ಆಗೋಗುತ್ತೆ. ಅದು ಮಧ್ಯದಲ್ಲಿರುತ್ತೆ ನಾರ್ಮಲ್ ಆಗಿ. ಅವಾಗ ಏನಾಗುತ್ತೆ, ಈ ಕೌಂಟರ್ ಕರೆಂಟ್ ಬಂದು ಕೆಳಗಡೆ ಶಿಫ್ಟ್ ಆಗೋದಾಗ ಇಷ್ಟು ಬಿಸಿ ಆಗೋಗುತ್ತೆ. ಅದಕ್ಕೇ ಗೊತ್ತಾಯ್ತಲ್ಲ, ಟೆಂಪ್ರೇಚರ್ ಅವಾಗ ಎಲ್ಲಿನೋ ಬಂದು ಇಷ್ಟು ಬಿಸಿ ಆಗೋದೇನಕ್ಕೆ ಅಂದರೆ ಕೌಂಟರ್ ಕರೆಂಟ್ ನೋಡಿ, ECC, ಆ ಕೌಂಟರ್ ಕರೆಂಟ್ ಶಿಫ್ಟ್ ಆಗಿ ಹೋಗ್ತಾ ಇದೆ ಈ ಕಡೆಗೆ, ದಕ್ಷಿಣಕ್ಕೆ. ಅದಕ್ಕೆ ನಮಗೆ ಇಲ್ಲಿ ಟೆಂಪ್ರೇಚರ್ ಎಷ್ಟು ವಾರ್ಮ್ ಆಗೋದು. ಸೊ ಯಾವಾಗ ಟ್ರೇಡ್ ವಿಂಡ್ಸ್ ವೀಕ್ ಆಗುತ್ತೆ, ಸೌತ್ ಈಕ್ವಲ್ ಕರೆಂಟ್ ವೀಕ್ ಆಗುತ್ತೆ. ಈ ಕರೆಂಟ್ ಸೌತ್ ಈಕ್ವಲ್ ಕರೆಂಟ್ ವೀಕ್ ಆಗುತ್ತೆ. ಅವಾಗ ಈಕ್ವಲ್ ಕೌಂಟರ್ ಕರೆಂಟ್ ಶಿಫ್ಟ್ ಆಗುತ್ತೆ. ಅವಾಗ ನಮಗೆ ಎಲ್ ನಿನೋ ಬರೋದು. ಗೊತ್ತಿದಲ್ಲ. ಇದು 3 ವರ್ಷದಿಂದ 7 ವರ್ಷಕ್ಕೊಮ್ಮೆ ಬರುತ್ತೆ ಈ ಥರ. ಅಂದರೆ 3ನೇ ವರ್ಷ ಬರ್ಬೋದು, 4ನೇ ವರ್ಷ ಬರ್ಬೋದು, ಆ ಥರ 3 to 7 years ಒಂದ್ಸತಿ ರಿಪೀಟ್ ಆಗುತ್ತೆ ಈ ಥರ. ಅವಾಗ ನಮಗೆ ಟ್ರೇಡ್ ವಿಂಡ್ಸ್ ವೀಕ್ ಆದಾಗ ಈ ಕಡೆಗೆ ಹೋಗ್ತಾ ಇರುತ್ತೆ ಎಲ್ಲ ಗಾಳಿ. ಭಾರತಕ್ಕೆ ಮಳೆ ಕಮ್ಮಿ ಆವಾಗ ನಾವು ಕಟ್ಬಿಡಿಸ್ಕೊಂಡು. ನೆಕ್ಸ್ಟ್ ನೋಡಿ, ಹಂಗೆ ಇದೇ ರೀತಿ ಇಂಡಿಯನ್ ಓಷನ್ ಡೈಪೋಲ್, ಹಿಂದೂ ಮಹಾಸಾಗರದಲ್ಲೂ ಈ ಥರ ಆಗುತ್ತೆ. ಇದೇ ನಾವೇನು ನಾವು ಕಟ್ಕೊಳ್ಬೇಕು, ಸಾಗರದ ಏನು ನೀರು ವಾಯುಮಂಡಲದ ಮೇಲೆ ಪ್ರಭಾವ ಬೀರುತ್ತೆ. ನೀರಿನ ಉಷ್ಣಾಂಶ ವ್ಯತ್ಯಾಸ ಬಂದರೆ ಗಾಳಿ ಉಷ್ಣಾಂಶ ವ್ಯತ್ಯಾಸ ಬರುತ್ತೆ. ಪ್ರೆಷರ್ ವ್ಯತ್ಯಾಸ ಬಂದು ಸಂಚಲನೆ ಶುರುವಾಗುತ್ತೆ. ಅದನ್ನೇ ನಾವು ಸಾಗರ ವಾಯುಮಂಡಲ ಪ್ರಭಾವ ಅಂತ ಕರೆಯೋದು. ಯಾವ ರೀತಿ ಸಾಗರಗಳು ವಾಯುಮಂಡಲದ ಮೇಲೆ ಪ್ರಭಾವ ಬೀರುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಗಮನಿಸಿ, ಇಲ್ಲಿ ನೋಡಿ, ಇದು ಇಂಡಿಯಾ, ಭಾರತ, ಇದು ಆಸ್ಟ್ರೇಲಿಯಾ, ಇದು ಆಫ್ರಿಕಾ. ಗೊತ್ತಿದೆಲ್ಲ. ಇಲ್ಲಿ ಕೆಲವೊಮ್ಮೆ ಇಲ್ಲಿ ವಾರ್ಮ್ ಇರುತ್ತೆ, ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ, ಇಂಡೋನೇಷ್ಯಾ ಭಾಗದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಗೊತ್ತಾಯ್ತಲ್ಲ, ನಾನು ಹೇಳಿದ್ರೆ ಉಷ್ಣಾಂಶ ವ್ಯತ್ಯಾಸ ಬರುತ್ತೆ. ಯಾವಾಗ ಈ ಕಡೆ ವಾರ್ಮ್ ಇರುತ್ತೆ ಅವಾಗ ನೋಡಿ ಈ ಕಡೆ ಜಾಸ್ತಿ ಬಾಷ್ಪೀಕರಣ ಆಗುತ್ತೆ, ನೋಡಿ ಮೋಡಗಳಾಗುತ್ತೆ. ಅದರಿಂದ ಒಂದು ಸಂಚಲನ ಶುರುವಾಗುತ್ತೆ. ಇದರಿಂದ ನಮ್ಗೆ ಒಳ್ಳೇದು. ಯಾಕೆಂದರೆ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಬರುತ್ತಲ್ಲ, ಮಾನ್ಸೂನ್ ಹಿಂಗೆ ಗಾಳಿ, ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅವು ಬಂದು ಈ ಕಡೆ ಪುಷ್ ಮಾಡುತ್ತೆ ಭಾರತದ ಕಡೆಗೆ ಅದನ್ನು, ನೀರಾವಿನ
ಮಾಯಿಶ್ಚರ್ನ, ಮೋಡಗಳನ್ನ ತಳ್ಳುತ್ತೆ ಈ ಕಡೆಗೆ. ಆವಾಗ ನಮಗೆ ಗಾಳಿ ಯಾವಾಗ ಆ ಕಡೆ ಭಾರತದ ಕಡೆ ತಳ್ಳುತ್ತೆ, ಈ ಮೋಡ ಎಲ್ಲ ಭಾರತಕ್ಕೆ ಬಂದು ಮಳೆ ಆಗುತ್ತೆ. ಅದಕ್ಕೆ ಇದು ಪಾಸಿಟಿವ್ ಐಒಡಿ. ಇಂಡಿಯನ್ ಓಷನ್ ಡೈಪೋಲ್ ಅಂದ್ರೇನು, ಒಂದು ಕಡೆ ಹೈ ಟೆಂಪರೇಚರ್, ಒಂದು ಕಡೆ ಲೋ ಟೆಂಪರೇಚರ್, ಪಾಸಿಟಿವ್ ನೆಗೆಟಿವ್ ಥರ, ಮ್ಯಾಗ್ನೆಟ್ ಥರ, ನಾರ್ತ್ ಪೋಲ್ ಸೌತ್ ಪೋಲ್ ಥರ ಡೈಪೋಲ್ ಅಂದರೆ. ಗೊತ್ತಾಯ್ತಲ್ಲ, ಟೆಂಪರೇಚರ್ ಜಾಸ್ತಿ ಇರೋದು, ಇಲ್ಲಿ ಟೆಂಪರೇಚರ್ ಕಡಿಮೆ ಇರೋದು. ಗೊತ್ತಾಯ್ತಲ್ಲ, ಈ ರೀತಿ ಪಾಸಿಟಿವ್. ಯಾಕೆ ಪಾಸಿಟಿವ್? ಭಾರತಕ್ಕೆ ಒಳ್ಳೆದಿದು. ಅದೇ ಏನಾಗುತ್ತೆ, ಈ ಕಡೆ ಬಿಸಿ ಆಗೋಯ್ತು ಅಂದ್ಕೊಳ್ಳಿ, ಟೆಂಪರೇಚರ್ ಇಲ್ಲಿ ಜಾಸ್ತಿ ಆಗೋದಾಗ ಇಲ್ಲಿ ಕಡಿಮೆ ಆಗೋದು ಟೆಂಪರೇಚರ್. ಅವಾಗ ಏನಾಗುತ್ತೆ, ಇಲ್ಲಿ ಜಾಸ್ತಿ ಮೋಡಗಳಾಗಿ ಇಲ್ಲಿ ಮಳೆ ಆಗುತ್ತೆ. ಇವ್ರಿಗೆ ಒಳ್ಳೇದು, ಯಾರಿಗೆ? ಚೈನಾ ಮತ್ತು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗೆ ಒಳ್ಳೇದು. ಯಾಕೆಂದರೆ ನಮ್ಮ ಮುಂಗಾರು ಮಾರುತಗಳು ಹಿಂಗೆ ತಾನೇ ಬರೋದು, ಸೌತ್ ಈಸ್ಟ್ ಬಂದು ಹಿಂಗೆ ಹೋಗುತ್ತೆ, ಹೌದಲ್ಲ. ಅವಾಗ ಈ ಕಡೆ ನಮಗೆ ಮಾಯಿಶ್ಚರ್ ಇಲ್ಲ ನೋಡಿ, ಭಾರತಕ್ಕೆ ಮಳೆ ಕಮ್ಮಿ, ಇವ್ರಿಗೆ ಮಳೆ ಜಾಸ್ತಿ. ಅದಕ್ಕೆ ಸೌತ್ ಈಸ್ಟ್ ಏಷ್ಯಾ, ಆಸಿಯಾನ್ ದೇಶ, ಚೈನಾ ಕಡೆಗೆ ಮಳೆ ಜಾಸ್ತಿ, ಅವ್ರಿಗೆ. ನಮಗೆ ನಷ್ಟ ಅವಾಗ. ಆದರೆ ನಾವು ನೆಗೆಟಿವ್ ಅಂತ ಕರೀತೀವಿ. ಇಂಡಿಯನ್ ಓಷನ್ ಡೈಪೋಲ್ ನೆಗೆಟಿವ್ ಫೇಸ್. ಗೊತ್ತಾಗಲ್ಲ. ಇಷ್ಟೇ, ಸಾಗರಗಳು ಯಾವ ರೀತಿ ವಾಯುಮಂಡಲದ ಮೇಲೆ ಪ್ರಭಾವ ಬೀರ್ತವೆ ಅಷ್ಟೇ ನಿಮಗೆ ನಾವು ಕೆಟ್ಕೊಳ್ಬೇಕಾಗಿರೋದು. ಅಷ್ಟೇನಾ ಅಂತ ಅನ್ಸುತ್ತೆ ಇವಾಗ ನಿಮಗೆ. ಓಷನ್ ಅಟ್ಮಾಸ್ಫಿರಿಕ್ ಇನ್ಫ್ಲುಯೆನ್ಸ್. ಸ್ನೇಹಿತರೆ, ಇವೆಲ್ಲ ಕಷ್ಟ ಟಾಪಿಕ್ಸ್ ಎಲ್ಲ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ ನನ್ನ ತರಗತಿಗೆ ಸಬ್ಸ್ಕ್ರೈಬ್ ಮಾಡಿಸಿ. ಅವಾಗ ಇನ್ನೂ ನಿಮಗೆ ತರಗತಿಗಳನ್ನ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಗೊತ್ತಾಯ್ತಲ್ಲ. ನನ್ನ ಉದ್ದೇಶ ಏನು ಅಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಾನು ರೀಚ್ ಆಗಬೇಕು ಅನ್ನೋದೊಂದು ಉದ್ದೇಶ. ಈ ರೀತಿ ನೀವು ಕಲಿತಾ ಇದ್ದೀರಲ್ಲ, ಇದು ಸುಲಭ ಆಗುತ್ತೆ ನಿಮಗೆ. ಡೈಪೋಲ್ ಅಂದರೆ ಮ್ಯಾಗ್ನೆಟ್ ಥರ, ನಾರ್ತ್ ಪೋಲ್ ಸೌತ್ ಪೋಲ್ ಥರ ಡೈಪೋಲ್. ಒಂದು ಕಡೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಒಂದು ಕಡೆ ಕಮ್ಮಿ ಆಗುತ್ತೆ. ಅವಾಗ ಈ ಥರ ಶುರು ಆಗುತ್ತೆ. ನೀವು ಕೇಳ್ಬೋದು, ಸರ್ ಅದು ಯಾಕೆ ಒಂದು ಸತಿ ಟೆಂಪರೇಚರ್ ಹಿಂಗೆ ವ್ಯತ್ಯಾಸ ಬರುತ್ತೆ ಅಂದರೆ, ಇದು ಅಷ್ಟು ವಿಶಾಲವಾದಂಥ ಸಬ್ಜೆಕ್ಟ್ ಸ್ನೇಹಿತರೆ. ಕ್ಲೈಮೆಟಾಲಜಿ ಮತ್ತು ಸಾಗರಗಳು ಮತ್ತು ನಮ್ಮ ಗ್ಲೋಬಲ್ ವಾರ್ಮಿಂಗ್ ಎಲ್ಲನೂ ಗಮನದಲ್ಲಿ ತೊಗೊಂಡು ನಾವು ಇದನ್ನು ಹೇಳಬೇಕಾಗುತ್ತೆ. ಅದಕ್ಕೆ ನಾವು ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ ಯಾವಾಗ ಯಾವ ವರ್ಷ ಏನಾಗುತ್ತೆ ಅಂತ. ಗೊತ್ತಾಯ್ತಲ್ಲ. ನೀವು ಕೇಳ್ಬೋದು, ಸರ್ ಯಾಕೆ ನೀವು ಇದನ್ನು, ಯಾಕೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅಂತ ಯಾಕೆ ಹೇಳ್ತಾ ಇಲ್ಲ, ಇಲ್ಲಿ ಯಾಕೆ ಕಮ್ಮಿ ಆಗುತ್ತೆ ಅಂತ ಯಾಕೆ ಹೇಳ್ತಾ ಇಲ್ಲ? ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಏನಾಗ್ತದೆ, ಗ್ಲೋಬಲ್ ವಾರ್ಮಿಂಗ್ ಆಗಿ ಪ್ಯಾಟರ್ನ್ ಚೇಂಜ್ ಆಗೋಗಿದೆ. ಗೊತ್ತಾಗ್ತಿದೆಯಲ್ಲ ಎಲ್ಲರಿಗೂ? ಯೋಚನೆ ಮಾಡಿ, ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದು ನಮಗೆ ಒಂದು ದೊಡ್ಡ ಶಾಕ್ ಇದು. ಎಕ್ಸಾಕ್ಟಾಗಿ ಈ ವರ್ಷ ಹಿಂಗಾಗುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗ್ತಾ ಇಲ್ಲ. ಸೊ ಅದನ್ನು ನೀವು ಗಮನಿಸಬೇಕು. ಅದೇ ಗ್ಲೋಬಲ್ ವಾರ್ಮಿಂಗ್ ಇಂಪ್ಯಾಕ್ಟ್, ಅನ್ಪ್ರಿಡಿಕ್ಟಬಿಲಿಟಿ. ಗೊತ್ತೇ ಆಗಲ್ಲ ನಮಗೆ ಈ ವರ್ಷ ಏನಾಗುತ್ತೆ, ಮುಂದಿನ ವರ್ಷ ಏನಾಗುತ್ತೆ ಅಂತ. ಸೊ ನೋಡಿ, ನಾವು ಏನೇನು ಗಮನಿಸಬೇಕು? ಸಾಗರ, ವಾಯುಮಂಡಲ ಮತ್ತು ಅದ್ರ ಜೊತೆಗೆ ಬದಲಾವಣೆಗಳಾಗ್ತವೆ. ಗೊತ್ತಾಯ್ತಲ್ಲ. ಸೊ ಇದು ಇಂಡಿಯನ್ ಓಷನ್ ಡೈಪೋಲ್ ಸ್ನೇಹಿತರೆ. ಡೈಪೋಲ್ ಅಂದ್ರೇನು? ಒಂದು ಕಡೆ ಜಾಸ್ತಿ ಟೆಂಪರೇಚರ್, ಒಂದು ಕಡೆ ಕಡಿಮೆ ಟೆಂಪರೇಚರ್. ಅದು ಶಿಫ್ಟ್ ಆಗ್ತಾ ಇರುತ್ತೆ ಅವಾಗ ಸೈಕಲ್. ಯಾವಾಗ ಅರೇಬಿಯನ್ ಸಿ ವಾರ್ಮ್ ಆಗುತ್ತೆ ಅವಾಗ ನಮಗೆ ಜಾಸ್ತಿ ಮಳೆ ಆಗುತ್ತೆ. ಯಾವಾಗ ಬೇ ಆಫ್ ಬೆಂಗಾಲ್ ಕಡೆ ವಾರ್ಮ್ ಆಗುತ್ತೆ ಅವಾಗ ಸೌತ್ ಈಸ್ಟ್ ಏಷ್ಯಾ, ನಾರ್ತ್ ಈಸ್ಟ್ ಮತ್ತು ಚೈನಾ ಕಡೆಗೆ ಮಳೆ ಆಗುತ್ತೆ. ನಮಗೆ ಅವಾಗ ಮಳೆ ಕಮ್ಮಿ. ಅದಕ್ಕೆ ನಾವು ಇದನ್ನು, ನಮಗೆ ಜಾಸ್ತಿ ಮಳೆ ಆಗೋದನ್ನ ಪಾಸಿಟಿವ್ ಫೇಸ್, ನಮಗೆ ಕಡಿಮೆ ಮಳೆ ಆಗೋದನ್ನ ನೆಗೆಟಿವ್ ಫೇಸ್ ಅಂತ ಕರಿತೀವಿ. ಆಯಿತಾ. ಇನ್ನೊಂದು ಟಾಪಿಕ್ ಇದೆ ನೋಡಿ, ಮ್ಯಾಡನ್-ಜುಲಿಯನ್ ಆಸಿಲೇಷನ್ ಅಂತ. ಮ್ಯಾಡನ್-ಜುಲಿಯನ್ ಆಸಿಲೇಷನ್ ಅಂತೇಳಿ ಈಕ್ವೇಟರ್ ರೀಜನಲ್ಲಿ ಇರುತ್ತೆ. ಅಷ್ಟೇ ನಾವು ಕಟ್ಕೊಳ್ಳಿ ಸಾಕು. ಮ್ಯಾಡನ್-ಜುಲಿಯನ್ ಆಸಿಲೇಷನ್ ಎಲ್ಲಿರುತ್ತೆ? ಈಕ್ವೇಟೋರಿಯಲ್ ಭಾಗದಲ್ಲಿ ಇರುತ್ತೆ. 30ರಿಂದ 90 ದಿವಸಗಳ ಸೈಕಲ್ ಇದೆ. 30 to 90 ಡೇಸ್ ಸೈಕಲ್. ಈಕ್ವೇಟರ್ ಹತ್ರ ಇಂಡಿಯನ್ ಓಷನಲ್ಲಿ ಲೋ ಪ್ರೆಷರ್ ಫಾರ್ಮ್ ಆಗುತ್ತೆ. ಅದೇ ಪೆಸಿಫಿಕ್ ಓಷನಲ್ಲಿ ಹೈ ಪ್ರೆಷರ್ ಫಾರ್ಮ್ ಆಗೋಗುತ್ತೆ. ಹಿಂಗೆ ಸರ್ಕ್ಯುಲೇಷನ್ ನೋಡಿ, ಇಂಡಿಯನ್ ಓಷನಿಂದ ಪೆಸಿಫಿಕ್ ಕಡೆಗೆ ಶಿಫ್ಟ್ ಆಗುತ್ತೆ. ಈಸ್ಟ್ ವರ್ಡ್ ಮೂವಿಂಗ್ ನೋಡಿ, ಈಸ್ಟ್ ವರ್ಡ್ ಮೂವಿಂಗ್ ಅಂತ ಹಾಕಿದೆ. ಇದನ್ನು ಫಸ್ಟ್ ಕಂಡಿದ್ದವರು ಇವರಿಬ್ಬರು ಸೈಂಟಿಸ್ಟ್, ಮ್ಯಾಡನ್-ಜುಲಿಯನ್ ಅಂತೇಳಿ ಇಬ್ಬರು ವಿಜ್ಞಾನಿಗಳು ಕಂಡಿದ್ರು. ಅದಕ್ಕೆ ಇದನ್ನು ನಾವು ಮ್ಯಾಡನ್-ಜುಲಿಯನ್ ಆಸಿಲೇಷನ್ ಅಂತ ಕರಿತೀವಿ. ಮ್ಯಾಡನ್-ಜುಲಿಯನ್ ಆಸಿಲೇಷನ್ ಅಂತ ಕರಿತೀವಿ. ಅಷ್ಟೇ, ಸಂಚಲನೆ ಇದು, ಗಾಳಿಯಲ್ಲಿ ಆಗುವಂಥ ಒಂದು ಸಂಚಲನೆ. ಸೊ ಎಲ್ಲಿ ಲೋ ಪ್ರೆಷರ್ ಇರುತ್ತೆ ಆ ಕಡೆ ಹೀಟ್ ಜಾಸ್ತಿ ಆಗಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತಲ್ಲ, ಅಲ್ಲಿ ಮೋಡಗಳಾಗಿ ಮಳೆ ಆಗುತ್ತೆ. ಅದು ಇನ್ನೊಂದು ಕಡೆ ಹೈ ಪ್ರೆಷರ್ ಫಾರ್ಮ್. ಆಯಿತಾ. ಸೊ ಇದು ನಾವು ಕಟ್ಕೊಳ್ಳಿ. ಮ್ಯಾಡನ್-ಜುಲಿಯನ್ ಆಸಿಲೇಷನ್ ಎಲ್ಲಿರುತ್ತೆ? ಈಕ್ವೇಟರ್ ಹತ್ರ. ಎಷ್ಟು ದಿವಸ ಸೈಕಲ್ ಇದು? 30 to 90 ಡೇಸ್. ಯಾವ ಕಡೆಯಿಂದ ಯಾವ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ? ಈಸ್ಟ್ ವರ್ಡ್, ಹಿಂದೂ ಮಹಾಸಾಗರದಿಂದ ಪೆಸಿಫಿಕ್ ಮಹಾಸಾಗರದ ಕಡೆಗೆ. ಓಕೆ, ಈಕ್ವೇಟರ್ ಭಾಗದಲ್ಲಿ ಆಗುವಂಥ ಒಂದು ಸಂಚಲನೆ ಇದು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸೊ ಗ್ಲೋಬಲ್ ಕನ್ವೇಯರ್ ಬೆಲ್ಟ್ ಅಂತ ಇದೆ. ಅಂದರೆ ನೀವು ಏರ್ಪೋರ್ಟ್ಗೆ ಹೋಗಿದ್ರೆ, ಏರ್ಪೋರ್ಟ್ಗಳಲ್ಲಿ ಸಾಮಾನು ಬರುತ್ತೆ ನೋಡಿದ್ರೆ, ಲಗೇಜ್ ಎಲ್ಲ ಬರುತ್ತೆ ನೋಡಿದ್ರೆ, ಹಿಂಗೆ ಒಂದು ಕಡೆ ಕ್ಯಾರೋಸಲ್ ಅಂತೀವಿ ನಾವು ಇಂಗ್ಲೀಷಲ್ಲಿ, ಕ್ಯಾರೋಸಲ್ ಅಥವಾ ಕನ್ವೇಯರ್ ಬೆಲ್ಟ್. ಅದ್ರ ಮೇಲೆ ಲಗೇಜ್ ಹಿಂಗೆ ಹೋಗ್ತಾ ಇರುತ್ತೆ, ನಿಮ್ಮ ಲಗೇಜ್ ಎತ್ಕೋತೀರ. ಸೊ ಸಮುದ್ರ ಸಾಗರಗಳ ನೀರೇನಿದೆ ಅಲ್ಲ,
ಆ ರೀತಿ ಕನ್ವೇಯರ್ ಬೆಲ್ಟ್ ರೀತಿ ಜಗತ್ತಿನಾದ್ಯಂತ ಪ್ರಯಾಣ ಮಾಡ್ತವೆ. ಅಂದರೆ ಹಿಂದೂ ಮಹಾಸಾಗರದಲ್ಲಿರೋ ನೀರು ಇಲ್ಲೇ ಇರಲ್ಲ, ಎಲ್ಲೋಗುತ್ತದೋ ಪೆಸಿಫಿಕ್ ಅಟ್ಲಾಂಟಿಕ್ ಅಲ್ಲೇ ಹೋಗಿದ್ದು ಬರುತ್ತೆ. ಗೊತ್ತಾಯ್ತಲ್ಲ, ನೀವೇನೋ ಸಾಗರದಲ್ಲಿ ನೀರಾಗಿದ್ದಿದ್ರೆ ಈ ಜಗತ್ತಿನ ಸುತ್ತ ಒಂದು ರೌಂಡ್ ಹಾಕಿರ್ತಿದ್ರಿ ನೀವು ಎಷ್ಟೋ ವರ್ಷಗಳಿಗೊಮ್ಮೆ. ಗೊತ್ತಾಯ್ತಲ್ಲ. ಸೊ ಏನಾಗ್ತಾಯಿದೆ ನೋಡಿ, ಗಮನಿಸಿ. ರೆಡ್ಡಲ್ಲಿ ಬರೆದಿರೋದಲ್ಲ ಸರ್ಫೇಸ್ ವಾರ್ಮ್ ಕರೆಂಟ್, ರೆಡ್ಡಲ್ಲಿ ಬರೆದಿರೋದಲ್ಲ. ನೀರೊಳಗಿರೋದೆಲ್ಲ ಡೀಪ್ ವಾಟರ್ ಕರೆಂಟ್ಸ್, ಬ್ಲೂ ಇರೋದೆಲ್ಲ ಡೀಪ್ ವಾಟರ್ ಕರೆಂಟ್ಸ್, ಕೋಲ್ಡ್ ಕರೆಂಟ್. ಮೇಲಿರೋದು ವಾರ್ಮ್ ಕರೆಂಟ್. ಏನಾಗುತ್ತೆ ನೋಡಿ, ವಾರ್ಮ್ ಕರೆಂಟ್ ಹೋಗ್ತಾ ಇದೆ ನೋಡಿ, ಆರೋ ಮಾರ್ಕ್ ಗಮನಿಸಿ ಎಲ್ಲರೂ. ವಾರ್ಮ್ ಕರೆಂಟ್ ನೋಡಿ, ನೀರು ಮೇಲೆ ಹೋಗ್ತಾ ಇದೆ, ಮೇಲೋಗಿ ಅಟ್ಲಾಂಟಿಕ್ ಹೋಗ್ತಿದ್ದಂಗೆ ಏನಾಗೋಗುತ್ತೆ, ಅಟ್ಲಾಂಟಿಕಲ್ಲಿ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಈ ಭಾಗದಲ್ಲೆಲ್ಲ ಕೂಲ್ ಆಗುತ್ತೆ. ನೀರು ಕೂಲ್ ಆದಾಗ ಏನಾಗೋಗುತ್ತೆ, ನಾನು ಹೇಳಿದಲ್ಲ ಆಗಲೇ, ಉಪ್ಪಿನಂಶನೆಲ್ಲ ರಿಜೆಕ್ಟ್ ಮಾಡಿ ಡೆನ್ಸಿಟಿ ಹೆಚ್ಚಾಗಿ ಕೆಳಗಡೆ ಬಂದ್ಬಿಡುತ್ತೆ. ಕೆಳಗಡೆ ಬಂದು ಏನಾಗೋಗುತ್ತೆ, ಕೂಲಾಗಿ ಕೆಳಗಡೆ ಬಂದು ಡೆನ್ಸಿಟಿ ಡ್ರಿವನ್ ಕೆಳಗಡೆ ಬಂದ್ಬಿಡುತ್ತೆ. ಕೆಳಗಡೆ ಸಂಚಲನೆ ಶುರು ಮಾಡುತ್ತದೆ. ಕೆಳಗಡೆ ಎಲ್ಲ ಹೋಗ್ತಾ ಇದೆ ನೋಡಿ, ಅದು ನೋಡಿ ಇಲ್ಲಿ ವಾರ್ಮ್ ಹೋಯ್ತು, ವಾರ್ಮ್ ಭಾಗ ಅಟ್ಲಾಂಟಿಕ್ ಹೋಗಿದೆ, ಇಲ್ಲಿ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಮತ್ತು ಈ ಭಾಗದಲ್ಲಿ ಕೂಲ್ ಆಗುತ್ತೆ. ಕೂಲ್ ಆದ ತಕ್ಷಣ ನೀರು ಸಿಂಕ್ ಆಗುತ್ತೆ, ಕೋಲ್ಡ್ ವಾಟರ್ ಸಿಂಕ್ ಆಗುತ್ತೆ. ಬ್ರೈನ್ ರಿಜೆಕ್ಷನ್ ಆಗ್ತಾ ಇರೋದ್ರಿಂದ ಎಲ್ಲ ಉಪ್ಪಿನಂಶ ರಿಜೆಕ್ಟ್ ಆಗಿ ಅದೆಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಸಾಂದ್ರತೆ ಹೆಚ್ಚಾಗಿ ನೀರು ಕೆಳಗಡೆ ಬರುತ್ತೆ. ನೋಡಿ ನೀರೊಳಗೆ ಕೆಳಗಡೆ ಬರುತ್ತೆ, ಕೋಲ್ಡ್ ಆಗಿ ಬರುತ್ತೆ. ಅದೇ ಇಲ್ಲಿ ಇಂಡಿಯನ್ ಓಷನ್ ಬಂದು ಈಕ್ವೇಟರ್ ಹತ್ರ ಬರ್ತಿಂಗೆ ಇಲ್ಲಿ ವಾರ್ಮ್ ಆಗೋಗುತ್ತೆ. ಇಲ್ಲಿ ಲ್ಯಾಂಡ್ ಇರೋದ್ರಿಂದ ಜಾಸ್ತಿ ವಾರ್ಮ್ ಇರುತ್ತೆ, ವಾರ್ಮ್ ಆಗಿ ಮೇಲ್ಗಡೆ ಬಂದ್ಬಿಡುತ್ತೆ. ಮತ್ತೆ ಅದು ಹಿಂಗೆ ಕಟ್ಟಿಂಗ್ ಆಗುತ್ತೆ. ಹಂಗೆ ಇನ್ನೊಂದು ಭಾಗ ನೋಡಿ ಇಲ್ಲಿ ಹೋಗ್ತದೆ, ಪೆಸಿಫಿಕ್ ಮಹಾಸಾಗರಕ್ಕೆ ಹೋಗ್ತಾ ಇದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಬಂದು ಜಪಾನ್ ಮತ್ತೆ ಇಲ್ಲಿ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಮತ್ತೆ ಮೇಲ್ ಬರುತ್ತೆ, ಅಥವಾ ಈಕ್ವೇಟರ್ ಹತ್ರ ಮೇಲ್ ಬಂದ್ಬಿಡುತ್ತೆ. ಜಪಾನ್ ಹತ್ರ ಮೇಲ್ ಬಂದು ವಾಪಸ್ ಬರುತ್ತೆ. ಅಂದರೆ ನೀರು ಸಂಚಲನೆ ಆಗ್ತಾ ಇರುತ್ತೆ. ಇದನ್ನೇ ನಾವು ಅಟ್ಲಾಂಟಿಕ್ ಓಷನ್ನಲ್ಲಿ ಅಟ್ಲಾಂಟಿಕ್ ಮೆರಿಡಿಯೋನಲ್ ಓವರ್ ಟರ್ನಿಂಗ್ ಸರ್ಕ್ಯುಲೇಷನ್ ಅಂತ ಕರೀತೀವಿ. ಓವರ್ ಟರ್ನಿಂಗ್ ಅಂದರೆ ತಿರುಗ್ತಾ ಇದೆ ಅಂತ. ಓವರ್ ಟರ್ನಿಂಗ್ ಮೇಲಿಂದ ಹೋಗಿ ಕೆಳಗಡೆ ಬರ್ತಾ ಇದೆ ಅಂತ ಓವರ್ ಟರ್ನಿಂಗ್. ಮೆರಿಡಿಯೋನಲ್ ಅಂದರೆ ಯಾಕೆಂದರೆ ರೇಖಾಂಶಗಳ ರೀತಿ ಸಂಚಲನೆ. ರೇಖಾಂಶ ಗೊತ್ತಾಗುತ್ತೆ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಸಂಚಲನೆನ ಮೆರಿಡಿಯೋನಲ್ ಅಂತ ಪದ ಯೂಸ್ ಮಾಡ್ತಾ ಇದ್ದೀವಿ. ಅಟ್ಲಾಂಟಿಕ್ ಮೆರಿಡಿಯೋನಲ್ ಓವರ್ ಟರ್ನಿಂಗ್ ಸರ್ಕ್ಯುಲೇಷನ್, ಅಮೋಕ್ ಅಂತ ಕರಿತೀವಿ. ತುಂಬ ವೈಜ್ಞಾನಿಕವಾಗಿದೆ, ತುಂಬ ಸಖತ್ ಟಾಪಿಕ್ಸ್ ಇದೆ ಇವೆಲ್ಲ. UPSCಗೆ ಹೋದವ್ರಿಗಂತೂ ಹಬ್ಬ ಇವಾಗ. ಇಷ್ಟೊಂದೇ ಟಾಪಿಕ್ಸ್ ಆಗೋಗಿದೆ ಅಂತ. KPSCನಲ್ಲಿ ಕೇಳ್ತಾರೆ. KPSC ವಿದ್ಯಾರ್ಥಿಗಳು ಏನಪ್ಪ ಇಷ್ಟೊಂದೇ ಹೇಳ್ತಾ ಇದ್ದಾರೆ ಅನ್ಬೋದು. ನೀವು ಯಾವಾಗಲೂ ಕಷ್ಟದ ಓದ್ಕೊಂಡು ಹೋಗ್ಬೇಕು. ಅವಾಗ ಏನಾಗುತ್ತೆ, ಏನೇ ಎಕ್ಸಾಮ್ ಬರೆದು ಪಾಸ್ ಆಗ್ಬೋದು. ನೀವು ಹೇಳ್ತಾರೆ ಸರ್ PSIನಲ್ಲೂ ಕೇಳ್ತಾರೆ ಇದನ್ನು, ಅಮೋಕ್ನ. FDA SDAನಲ್ಲೂ ಕೇಳಿಬಿಡ್ತಾರೆ ಪೇಪರ್ನ. ಯಾಕೆಂದರೆ ಅವ್ರು ಪೇಪರ್ ಸೆಟ್ ಮಾಡಿಸ್ತಾ ಇರೋದು ಯಾರ ಹತ್ರ, ನಮ್ಮಂಥವ್ರನ್ನ. ಗೊತ್ತಲ್ಲ ಸರ್, ನಮಗೆ ಇದಕ್ಕಿಂತ ಜಾಸ್ತಿ ವಿಷಯಗಳನ್ನ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳಿಂದನೇ ಪೇಪರ್ ಸೆಟ್ ಆಗೋದು. ಸೊ ಇದಕ್ಕಿಂತ ಜಾಸ್ತಿ ನಾನು ಮಾಹಿತಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಈಗ ಅವೆಲ್ಲ ಬರ್ತವೆ ಅಂದರೆ ಬರ್ತವೆ. ಓಕೆ, ಸೊ ನಾವು ಕೈಕೊಳ್ಳಿ. ಈ ರೀತಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಒಂದು ವಿಡಿಯೋ ಮಾಡಿದ್ದೀನಿ ಇದ್ರದ್ದು, ಇಲ್ಲಿ ನೋಡಿ ಹಿಂಗೆ ಹೋಗ್ತಾ ಇದೆ. ಸೊ ವಾರ್ಮ್ ಇರೋದೆಲ್ಲ ಮೇಲೆ ಹೋಗ್ತಾ ಇದೆ ನೋಡಿ, ಪೋಲಾರ್ ರೀಜನ್ಗೆ ಹೋಗಿ ಕೂಲಾಗಿ ಕೆಳಗಡೆ ಬರ್ತಾ ಇದೆ, ಡೀಪ್ ವಾಟರ್ ಫಾರ್ಮೇಷನ್ ಆಗಿ ಹಂಗೆ ಕೋಲ್ಡ್ ಬ್ಲೂ ಅಲ್ಲಿ ಹೋಗ್ತಾ ಇದೆ. ಹಂಗೆ ಮತ್ತೆ ಮೇಲ್ಗಡೆ ಈಕ್ವೇಟರ್ ಹತ್ರ ಮತ್ತೆ ಮೇಲೆ ಬರ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಈಕ್ವೇಟರ್ ಹತ್ರ ಮೇಲೆ ಬರ್ತಾ ಇದೆ, ಇಲ್ಲಿ ಮತ್ತೆ ಇಲ್ಲಿ ಜಪಾನ್ ಹತ್ರ, ಇಲ್ಲಿ ಮತ್ತೆ ವಾಪಸ್ ಬಂದಿದ್ದು ನೋಡಿ, ಹಿಂಗೆ ಹೋಗ್ತಾ ಇದೆ ಇಲ್ಲಿಗೆ ಅಟ್ಲಾಂಟಿಕ್ ಹೋಗಿ ಇಲ್ಲಿ ಮತ್ತೆ ಕೂಲ್ ಆಗ್ತಾ ಇದೆ. ಇದನ್ನೇ ನಾವು ಅಟ್ಲಾಂಟಿಕ್ ಮೆರಿಡಿಯೋನಲ್ ಓವರ್ ಟರ್ನಿಂಗ್ ಸರ್ಕ್ಯುಲೇಷನ್ ಅಂತ ಕರೆಯೋದು. ಓಕೆ, ಈ ರೀತಿ ನಾವು ಕಟ್ಕೊಳ್ಬೇಕು. ವಾರ್ಮ್ ಕರೆಂಟ್ ಹೋಗ್ತವೆ, ಕೋಲ್ಡ್ ಕರೆಂಟ್ ಬರುತ್ತೆ ಕೆಳಗಡೆ, ಮತ್ತೆ ಸರ್ಕ್ಯುಲೇಷನ್ ಆಗುತ್ತೆ. ಕೊನೆಯದಾಗಿ ಸ್ನೇಹಿತರೆ, ಇಂಪಾರ್ಟೆನ್ಸ್, ಸಾಗರ ಪ್ರವಾಹಗಳ ಪ್ರಾಮುಖ್ಯತೆ ನೋಡಿ. ಒಂದು ಹೀಟ್ ಎಕ್ಸ್ಚೇಂಜ್, ವಾರ್ಮ್ ಕರೆಂಟ್ ಕೋಲ್ಡ್ ಕರೆಂಟ್ ಎರಡು ಹೀಟ್ ಎಕ್ಸ್ಚೇಂಜ್ ಮಾಡ್ತವೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಒಂದು ಭೂಮಿಯ ಮೇಲೆ ಒಂದು ಸಮತೋಲನ ಬರುತ್ತೆ. ಮತ್ತು ವಾಣಿಜ್ಯ, ಟ್ರೇಡ್, ಹೇಳಿದಲ್ಲ, ಹಡಗುಗಳು ಅದೇ ದಿಕ್ಕಲ್ಲಿ, ಸಾಗರ ಪ್ರವಾಹದ ದಿಕ್ಕಲ್ಲಿ ಹೋದರೆ ಸಮಯ ಉಳಿತಾಯ ಆಗುತ್ತೆ, ಇಂಧನ ಉಳಿತಾಯ ಆಗುತ್ತೆ, ಮತ್ತು ಹೆಚ್ಚು ನಮಗೆ ಆದಾಯ ಬರುತ್ತೆ. ನ್ಯಾವಿಗೇಷನ್, ಟ್ರೇಡ್ಗಳು ಬಳಸ್ಬೋದು. ಅದೇ ಯಾವ ಹಡಗುಗಳು ಸಾಗರ ಪ್ರವಾಹದ ವಿರುದ್ಧ ಹೋಗುತ್ತೆ, ಅವುಗಳು ಜಾಸ್ತಿ ಇಂಧನ ಬೇಕಾಗುತ್ತೆ. ಗೊತ್ತಲ್ಲ, ಸುಲಭ. ಹಾಗೆ ಸರ್ಫೇಸ್ ವಾಟರ್ ಮತ್ತು ತಳದಲ್ಲಿರೋ ನೀರು ಮಿಕ್ಸ್ ಆಗುತ್ತೆ, ನ್ಯೂಟ್ರಿಯೆಂಟ್ ಎಕ್ಸ್ಚೇಂಜ್ ಆಗುತ್ತೆ, ಪೌಷ್ಟಿಕಾಂಶಗಳ ಎಕ್ಸ್ಚೇಂಜ್ ಆಗುತ್ತೆ, ಫಿಶಿಂಗ್ ಝೋನ್ ಫಾರ್ಮ್ ಆಗುತ್ತೆ. ಕರೆಕ್ಟ್ ತಾನೆ? ಹಾಗೆ ನಮ್ಮ ಕರಾವಳಿ ತೀರದ ವಾಯುಗುಣದ ಮೇಲೆ ಪರಿಣಾಮ ಬೀರುತ್ತೆ. ಮ್ಯಾರಿಟೈಮ್ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ. ಮ್ಯಾರಿಟೈಮ್ ಇನ್ಫ್ಲೂಯೆನ್ಸ್ ಅಂದರೆ ಸಮುದ್ರ ಪಕ್ಕದಲ್ಲಿ ಇರುತ್ತಲ್ಲ ಭೂಮಿ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ನಾನು ಹೇಳಿದ್ದೀನಿ ಆಲ್ರೆಡಿ, ಆಸ್ಟ್ರೇಲಿಯಾ ಮತ್ತು ಎಲ್ಲ ಖಂಡಗಳಿಗೂ ಹೇಳಿದ್ದೀನಿ ನಾನು ಯಾವ ರೀತಿ ಡೆಸರ್ಟ್ ಫಾರ್ಮ್ ಆಗುತ್ತೆ ಅಂತ. ಗೊತ್ತಾಯ್ತಲ್ಲ, ಖಂಡಗಳ ಪಶ್ಚಿಮಕ್ಕೆ ಯಾವಕ್ಕೆ ಮರುಭೂಮಿಗಳು ಇರುತ್ತೆ ಅಂದರೆ ಇದೇ ಕಾರಣಕ್ಕೆ. ಗೊತ್ತಾಯ್ತಾ? ಕನ್ನಡದಲ್ಲೂ ಹೇಳ್ತಾ ಇದ್ದೀನಿ ನೋಡಿ, ಉಷ್ಣವಲಯದಲ್ಲಿ ನಮಗೆ ಉಷ್ಣ ಮತ್ತು ಶೀತ ಪ್ರವಾಹಗಳು ಮಿಕ್ಸ್ ಆಗೋದ್ರಿಂದ ಶಾಖ ವಿನಿಮಯ ಆಗುತ್ತೆ, ಹೀಟ್ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ನ್ಯಾವಿಗೇಷನ್, ಹಡಗುಗಳ ಸಂಚಾರಕ್ಕೆ. ಹಾಗೆ ಜಾಗತಿಕ ಕನ್ವೇಯರ್ ಬೆಲ್ಟ್ ಮುಖಾಂತರ ನಮಗೆ ಮೇಲ್ಗಡೆ ಇರೋ ನೀರು ಕೆಳಗಡೆ ನೀರು ಜೊತೆ ಮಿಕ್ಸ್ ಆಗುತ್ತೆ.
ಮೀನುಗಾರಿಕೆ ವಲಯಗಳು ಉಗಮವಾಗ್ತವೆ. ಕರಾವಳಿ ಪ್ರದೇಶಗಳ ಹವಾಮಾನಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ಖಂಡಗಳ ಪಶ್ಚಿಮ ಭಾಗದಲ್ಲಿ ಮರುಭೂಮಿಗಳು ಸೃಷ್ಟಿಸುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಇಲ್ಲಿ ಬನ್ನಿ, ನಾನು ನಿಮಗೊಂದು ವಿಷಯ ಹೇಳ್ಬಿಡ್ತೀನಿ ಕೊನೆಯದಾಗಿ. ಮರುಭೂಮಿ ಹೇಳಿಲ್ಲ ಅನ್ಬಾರ್ದು ಆಮೇಲೆ, ನೀವು ಅದಕ್ಕೋಸ್ಕರ ಈಗ ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ, ಖಂಡಗಳ ಪಶ್ಚಿಮ ಭಾಗದಲ್ಲಿ ಎಲ್ಲೆಲ್ಲಿ ನಮಗೆ ಇದಿದೆ, ಇಲ್ಲಿ ನೋಡಿ ಕೋಲ್ಡ್ ಕರೆಂಟ್ ಇದೆ ನೋಡಿ. ಇಲ್ಲಿ ಸೌತ್ ಅಮೆರಿಕಾ ಅಂದರೆ ಪೆರುಚಿಲಿ ಹಂಬೋಲ್ಡ್ ಕರೆಂಟ್, ಇಲ್ಲಿ ಅಟಕಾಮಾ ಡೆಸರ್ಟ್, ನಕ್ಕದಿ ಅಟಕಾಮಾ ಇಲ್ಲಿ. ಹಂಗೆ ಇಲ್ಲಿ ನೋಡಿ ಬೆನೆಗೋಲಾ, ಆಫ್ರಿಕಾದ ಪಶ್ಚಿಮದಲ್ಲಿ ಬೆನೆಗೋಲಾ ಕರೆಂಟ್, ಇಲ್ಲಿ ಏನಿದೆ ಬೆನೆಗೋಲಾ ಕರೆಂಟ್. ನಮೀಬ್ ಡೆಸರ್ಟ್ ಬರುತ್ತೆ, ಕಲಾರಿ ಡೆಸರ್ಟ್ ಬರುತ್ತೆ. ಹಾಗೆ ಕೆನರಿ ಕರೆಂಟ್ ಇರೋದ್ರಿಂದ ಸಹಾರಾ ಡೆಸರ್ಟ್ ಬರುತ್ತೆ. ಖಂಡಗಳ ಪಶ್ಚಿಮ ಭಾಗದಿಂದ ಮರುಭೂಮಿ ಶುರುವಾಗುತ್ತೆ. ಇಲ್ಲಿ ಆಸ್ಟ್ರೇಲಿಯಾ, ಇಲ್ಲಿ ನೋಡಿ ಆಸ್ಟ್ರೇಲಿಯಾ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ವಿಕ್ಟೋರಿಯಾ ಕೋಲ್ಡ್ ಕರೆಂಟ್, ವೆಸ್ಟ್ ಆಸ್ಟ್ರೇಲಿಯಾ ಕರೆಂಟ್ ಇರೋದ್ರಿಂದ ಇಲ್ಲೆಲ್ಲ ನಮಗೆ ಮಾಯಿಶ್ಚರ್ ಬಾಷ್ಪೀಕರಣ ಆಗಲ್ಲ, ಮೋಡ ಆಗಲ್ಲ, ಮಳೆ ಬರಲ್ಲ. ವಿಕ್ಟೋರಿಯಾ ಡೆಸರ್ಟ್, ಸ್ಯಾಂಡಿ ಡೆಸರ್ಟ್, ಗಿಬ್ಸನ್ ಡೆಸರ್ಟ್ ಇದು ಗೊತ್ತಿಲ್ಲ. ಇಲ್ಲಿ ಕ್ಯಾಲಿಫೋರ್ನಿಯಾ ಕರೆಂಟ್ ಇರೋದ್ರಿಂದ ಮೊಹಾವೆ ಡೆಸರ್ಟ್, ಸೋನರನ್ ಡೆಸರ್ಟ್ ಫಾರ್ಮ್ ಆಗುತ್ತೆ. ನಾಲ್ಕು ಈ ರೀತಿ ಖಂಡಗಳ ಪಶ್ಚಿಮ ಭಾಗಕ್ಕೆ ಮರುಭೂಮಿಗಳು. ಸೊ ಎಲ್ಲರಿಗೂ ಈ ವಿಷಯಗಳು ತಿಳಿದಿದೆ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಸೊ ಇನ್ನೊಂದು ವಿಷಯ ಗಮನಿಸಿ, ನಮ್ಮ ಸಾಗರ ಪ್ರವಾಹಗಳಿಂದ ಇನ್ನೊಂದು ವಿಷಯ ನಾವು ಮುಗಿಸೋಣ. ಈ ಸಾಗರ ಪ್ರವಾಹಗಳು ಏನಾಗುತ್ತೆ, ಕರಾವಳಿ ತೀರದಲ್ಲಿ ಹೋಗೋದ್ರಿಂದ ನಾವು ಕರಾವಳಿ ತೀರದಲ್ಲಿ ಏನಾಗುತ್ತೆ, ನಾವು ಪ್ಲಾಸ್ಟಿಕ್ ಆಗಲಿ ಹಲವಾರು ವೇಸ್ಟ್ಗಳನ್ನ ಹಾಕೋದ್ರಿಂದ ಸಾಗರ ಪ್ರವಾಹಗಳು ಹಿಡ್ಕೊಂಡು ಹೋಗ್ತವೆ. ನೀವು ಹೇಳ್ಬೋದು ಸರ್ ಒಳ್ಳೆದೆಲ್ಲ ಕ್ಲೀನ್ ಮಾಡ್ತಾ ಇದೆಯಲ್ಲ ಅಂತ. ಅದು ಇನ್ನೂ ಕ್ಲೀನ್ ಮಾಡ್ತಾ ಇದೆ, ಆದರೆ ನೀವು ಹಾಕಿರೋ ಕಸ ಎಲ್ಲ ಹೋಗ್ತಾ ಇದೆ, ಪ್ಲಾಸ್ಟಿಕ್ಕು ಸಮುದ್ರದಲ್ಲಿ ಹೋಗಿ ಮಧ್ಯದಲ್ಲಿ ಈ ಥರ ಸಂಗ್ರಹ ಹೋಗ್ತದೆ, ಗಾರ್ಬೇಜ್ ಪ್ಯಾಚ್ ಆಗಿ ಹೋಗ್ತದೆ. ಕರಾವಳಿ ತೀರದಲ್ಲಿರೋದೆಲ್ಲ ಪ್ಲಾಸ್ಟಿಕ್ ಕಸಗಳನ್ನ ತೊಗೊಂಡೋಗಿ ಒಂದು ಮಧ್ಯದಲ್ಲಿ ಸಂಗ್ರಹ ಮಾಡ್ಕೋತಾ ಇದೆ. ಇದು ತಪ್ಪು. ಇದರಿಂದ ನಮಗೆ ಸಮುದ್ರದಲ್ಲಿರುವಂಥ ಜೀವಿಗಳ ಮೇಲೆ ತೊಂದರೆ ಆಗ್ತದೆ. ಎಷ್ಟೊಂದು ಸತಿ ಫಿಶಿಂಗ್ ನೆಟ್ ಎಲ್ಲ ಬಿದ್ದರೆ ನೋಡಿ, ಇದನ್ನು ತೆಗೆದಿರೋ ಫೋಟೋಸ್ ನೋಡಿ ಹೆಂಗಿದೆ ನಮ್ಮದು ಕತೆ. ನೀರ್ ಮೇಲೆಲ್ಲ ಈ ಥರ ಎಲ್ಲ ಪ್ಲಾಸ್ಟಿಕ್ ವೇಸ್ಟ್ಗಳೆಲ್ಲ ಇರುತ್ತೆ, ಹಳೆ ಫಿಶಿಂಗ್ ನೆಟ್ ಇರುತ್ತೆ. ಪ್ರಾಣಿಗಳು ಏನಾಗುತ್ತೆ, ಅದಕ್ಕೋಗಿ ಸೇವಾಕೊಂಡ್ಬಿಡ್ತಾವೆ, ಸೇವಾಕೊಂಡು ಅಲ್ಲೇ ಸತ್ತೋಗ್ತಾವೆ ನೋಡಿ. ಟ್ಯೂಬು, ಟೈರು, ಬುಟ್ಟಿ, ನಿಮ್ಮ ಟೂತ್ ಬ್ರಷು ಇದೆ ನೋಡಿ, ಟೂತ್ ಬ್ರಷು ಇವೆಲ್ಲ, ಟೂತ್ ಪೇಸ್ಟ್ ಎಲ್ಲ ಇಲ್ಲಿ ಸಿಗ್ತಾ ಇರುತ್ತೆ. ಬಾಟ್ಲು, ಕುಡಿದಿರೋ ಬಾಟ್ಲು ಎಲ್ಲ ಇಲ್ಲಿ ನೋಡಿ. ಎಷ್ಟೊಂದು ದೊಡ್ಡ, ಎಷ್ಟು 3,000-4,000 ಕಿಲೋಮೀಟರ್ ಸಮುದ್ರದಲ್ಲಿ ಈ ಥರ ಗಾರ್ಬೇಜ್ ಪ್ಯಾಚ್ ಸಿಗುತ್ತೆ, ಗೊತ್ತಾಯ್ತಲ್ಲ? ಸೊ ಆದಷ್ಟು ನಾವು ಪ್ಲಾಸ್ಟಿಕ್ ಬಳಸಿದ್ದನ್ನು ಕಡಿಮೆ ಮಾಡಬೇಕು ಸ್ನೇಹಿತರೆ. ಸೊ ಆಮೇಲೆ ಇದನ್ನೆಲ್ಲ ನಾವು ಕ್ಲೀನ್ ಮಾಡೋದಕ್ಕಾಗಲಿ ನಾವು ಏನು ಮಾಡಬೇಕು, ಶ್ರಮವನ್ನು ಪಡಿಬೇಕಾಗುತ್ತೆ. ಮೀನುಗಾರರ ಸಹಾಯದಿಂದ ಇದನ್ನೆಲ್ಲ ನಾವು ಸ್ವಚ್ಛಗೊಳಿಸ್ತಾ ಇದ್ದೀವಿ ಈಗ ಎಷ್ಟೊಂದು ಕಡೆ. ಅದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ನೀವೆಲ್ಲರಿಗೂ ನನ್ನ ತರಗತಿ ಸ್ವಲ್ಪ ಉದ್ದ ಆಯಿತು, ಸೊ ಕ್ಷಮೆ ಇರಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ವಿದ್ಯಾರ್ಥಿಗಳು ಹೇಳಿ ನನ್ನ ತರಗತಿಗೋಸ್ಕರ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ. ಇಲ್ಲಾಂದರೆ ನನಗೂ ಸ್ವಲ್ಪ ಏನೋ ಡಿಮೋಟಿವೇಟ್ ಆಗ್ತೀನಿ, ನಿಮ್ಮ ಥರನೇ ನನಗೂ ಮೋಟಿವೇಶನ್ ಬೇಕು. ಸೊ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೇಳಿ ನನ್ನ ತರಗತಿ ಬಗ್ಗೆ. ಧನ್ಯವಾದಗಳು. ಜೈ ಹಿಂದ್.